ಎಲ್ಲರಿಗೂ ಶುಭ ಸಂಜೆ. ಧಾರವಾಡ ಕಟ್ಟೆ ಧಾರವಾಡ ಜಾಗತಿಕ ಸಾಹಿತ್ಯ ಉಪನ್ಯಾಸ ಮಾಲಿಕೆ. ಇಂದು ನಾವು 4ನೇ ಉಪನ್ಯಾಸಕ್ಕೆ ಕಾಲಿಡುತ್ತಿದ್ದೇವೆ. ಈ ವಿಶೇಷ ಉಪನ್ಯಾಸದ ಉಪನ್ಯಾಸಕರಾಗಿ ಆಗಮಿಸಿರುವ ಮಿಸ್ಟರ್ ಮಹೇಂದ್ರ ಎಂ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರಿಗೆ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ಥರ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರಿಗೆ ನಾನು ಧಾರವಾಡ ಕಟ್ಟೆಯ ಪರವಾಗಿ ಹಾಗೂ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಟು ಯು ಸರ್. ಅದೇ ಥರ ಈ ಉಪನ್ಯಾಸಕ್ಕೆ ಆಗಮಿಸಿರುವ ಧಾರವಾಡ ಕಟ್ಟೆಯ ಎಲ್ಲ ಬಳಗದವರಿಗೆ, ಸಾಹಿತ್ಯಾಸಕ್ತರಿಗೆ, ಪತ್ರಿಕಾ ಮಿತ್ರರಿಗೆ, ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಉಪನ್ಯಾಸ ಇಂದು ನಾವು ನಡೆಸುತ್ತಿರುವುದು ಸೋರೆನ್ ಕಿರ್ಕ್ಗಾರ್ಡ್, ವಿಶ್ವ ಕಂಡ ಅಪರೂಪದ ಚಿಂತಕ, ತತ್ವಜ್ಞಾನಿ ಹಾಗೂ ಅಸ್ತಿತ್ವವಾದ ಸಿದ್ಧಾಂತದ ಪ್ರತಿಪಾದಕ. ಈ ಚಿಂತಕರ ಕುರಿತು ತಮ್ಮ ಒಳ ನೋಟಗಳನ್ನು ನಮ್ಮ ಮುಂದೆ ತೆರೆದಿಡಲು ನಮ್ಮೊಂದಿಗೆ ಇಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಮಾನವಿಕ ಹಾಗೂ ಭಾಷಾ ನಿಕಾಯದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹೇಂದ್ರ ಎಂ ಅವರಿದ್ದಾರೆ. ಅವರ ಕಿರು ಪರಿಚಯ ಈಗ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಬೋಧನಾ ವೃತ್ತಿಗೆ ಕಾಲಿಡುವ ಮೊದಲು ನಾಡಿನ ಚಿರಪರಿಚಿತ ದಿನಪತ್ರಿಕೆಗಳಾದ ಪ್ರಜಾವಾಣಿ, ಇಂಡಿಯನ್ ಎಕ್ಸ್‌ಪ್ರೆಸ್ಗಳಿಗೆ ಸೇವೆ ಸಲ್ಲಿಸಿದ ಅನುಭವ ಇವರದು. ವೃತ್ತಿಯಲ್ಲಿ ಕರ್ತವ್ಯ ನಿಷ್ಠೆ, ಸಮಯ ಪ್ರಜ್ಞೆ ಹೊಂದಿದ ಶ್ರೀಯುತರು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಿತ ಬೇರೆ ಬೇರೆ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ದೇಶದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆ, ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷ ಉಪನ್ಯಾಸಕರಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದ ಅನುಭವ ಇವರದು. ಸಂಶೋಧನಾ ಪ್ರಬಂಧಗಳ ಪ್ರಕಟಣೆ, ಅನುವಾದ ಹಾಗೂ ಸಂಪಾದಕೀಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಪಂಜಾಬಿ, ಡೋಗ್ರಿ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅವುಗಳನ್ನು ಆಕಾಶವಾಣಿಯಲ್ಲಿ ವಾಚಿಸಿದ್ದಾರೆ. ಡಾಕ್ಟರ್ ಮುಜಲಾಕ್ಷಿ ಎಲ್ ಅವರೊಂದಿಗೆ ಇಂಡಿಯನ್ ಮಲ್ಟಿಲಿಂಗ್ವಾಲಿಸಮ್ ಆ್ಯಂಡ್ ಲ್ಯಾಂಗ್ವೇಜ್ ಬಿಹೇವಿಯರ್ ಎಂಬ ಶೀರ್ಷಿಕೆಯ ಸಂಪಾದಕೀಯ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಬೋಧನೆಯ ಜೊತೆಗೆ BOS, BOE, ಡಿಸ್ಟಿಂಗ್ವಿಶ್ಡ್ ಲೆಕ್ಚರ್ ಸೀರೀಸ್ ನಂತ ಹಲವಾರು ಕಮಿಟಿಗಳ ಸದಸ್ಯರಾಗಿ, ಅಲ್ಲದೆ ಇನ್ನೂ ಬೇರೆ ಬೇರೆ ಕಮಿಟಿಗಳ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಮಾಡುತ್ತಿರುವ ಶ್ರೀಯುತರು ಅವರ ಬೋಧನೆಗೆ ತೋರುವ ನಿಷ್ಠೆಗಾಗಿ ವಿಶ್ವವಿದ್ಯಾಲಯ ಅವರಿಗೆ 2013ರಲ್ಲಿ ಬೆಸ್ಟ್ ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡನ್ನು ನೀಡಿ ಗೌರವಿಸಿದೆ. ಇಂದು ಅವರು ಸೋರೆನ್ ಕಿರ್ಕ್ಗಾರ್ಡ್ ಅವರ ಕುರಿತು ತಮ್ಮ ಒಳ ನೋಟಗಳನ್ನು ನಮ್ಮೊಂದಿಗೆ ತೆರೆದಿಡಲಿದ್ದಾರೆ. ಅವರನ್ನು ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಈ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್, ಪ್ಲೀಸ್. ಧನ್ಯವಾದಗಳು ಮೇಡಮ್. ಧಾರವಾಡ ಕಟ್ಟೆ ಧಾರವಾಡ ಜಾಗತಿಕ ಸಾಹಿತ್ಯ ನಿರ್ಮಾಪಕರ ಉಪನ್ಯಾಸ ಮಾಲಿಕೆಯಲ್ಲಿ ಸೋರೆನ್ ಕಿರ್ಕ್ಗಾರ್ಡ್ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ಕೃತಜ್ಞನಾಗಿದ್ದೇನೆ. ಹಾಗೆ ಕಟ್ಟೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಪ್ರಕಾಶ್ ಸಿ ಬಾಳಿಕಾಯಿ, ಖಜಾಂಚಿಯವರಾದಂಥ ಮತ್ತೊಬ್ಬರು ಪ್ರಕಾಶ್ ಬಾಳಿಕಾಯಿ, ಸದಸ್ಯರಾದಂತಹ ರಂಗಸ್ವಾಮಿ ಎಚ್, ಭಾಗ್ಯಶ್ರೀ ವಿರಕ್ತಮಠ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮತ್ತೆಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೊದಲನೇದು ನನ್ನ ಒಂದು ಮಿತಿಯನ್ನು ನಾನು ಹೇಳ್ಬಿಡ್ತೀನಿ.
ಕನ್ನಡದಲ್ಲಿ ಅವಾಗವಾಗ ಟ್ರಾನ್ಸ್ಲೇಷನ್ ಸಮಸ್ಯೆಗಳು ಕಾಣಬಹುದು. ಏಕೆಂದರೆ ಸೊರೆನ್ ಕಿರ್ಕೆಗಾರ್ಡ್ ಕನ್ನಡದಲ್ಲಿ ಅವನ ಬಗ್ಗೆ ಸಾಕಷ್ಟು ಪುಸ್ತಕಗಳಾಗಲಿ ಅಥವಾ ಲೇಖನಗಳಾಗಲಿ ಲಭ್ಯ ಇಲ್ಲ. ಮೊನ್ನೆ ಪ್ರೊಫೆಸರ್ ಬಸವರಾಜ್ ದೋಣೂರ್ ಸರ್ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಸಂಯುಕ್ತ ಕರ್ನಾಟಕದಲ್ಲಿ. ಅದೇ ಬಹುಶಃ ನಾನು ಓದಿದ ಮೊದಲನೇ ಕನ್ನಡ ಆರ್ಟಿಕಲ್ ಅಂತ ಭಾವಿಸ್ಕೊಳ್ತೀನಿ. ಅದನ್ನ ಬಿಟ್ಟರೆ ಬೇರೆ ಯಾವುದು ಆರ್ಟಿಕಲ್ಗಳಾಗಲಿ ಅಥವಾ ಒಂದು ಪುಸ್ತಕ ಆಗಲಿ ಕನ್ನಡದಲ್ಲಿ ಲಭ್ಯ ಇಲ್ಲ. ಮತ್ತು ಈ ಫಿಲಾಸಫಿಕಲ್ ಕಾನ್ಸೆಪ್ಟ್ಸ್ಗಳು, ಈ ಪರಿಕಲ್ಪನೆಗಳನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡೋ ಟೈಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಿದ್ದಾವೆ. ಇಲ್ಲಿ ಟ್ರಾನ್ಸ್ಲೇಷನ್ ಅನುವಾದದ ಸಮಸ್ಯೆಗಳಿದ್ರೆ ನೀವು ನನ್ನ ಗಮನಕ್ಕೆ ತರಬಹುದು. ಯಾಕೆಂದರೆ ಇದು ನನಗೆ ಈ ಸೊರೆನ್ ಕಿರ್ಕೆಗಾರ್ಡ್ ಬಗ್ಗೆ ಮಾತಾಡಲಿಕ್ಕೆ ಹೇಳಿದಾಗ ಸುಮಾರು 2 ತಿಂಗಳ ಹಿಂದೆನೇ ನನಗೆ ಇಂಟಿಮೇಷನ್ ಇತ್ತು. ಬಹುಶಃ ಇದೊಂದು ಒಳ್ಳೆ ಎಕ್ಸಸೈಸ್ ಆಯಿತು ನನಗೆ. ಒಂದು ಪೂರಾ ಪುಸ್ತಕನೇ ಟ್ರಾನ್ಸ್ಲೇಷನ್ ಮಾಡಬೇಕಾದಂಥ ಒಂದು ಅವಕಾಶ ನನಗೆ ಸಿಕ್ತು. ಬಹುಶಃ ಅದನ್ನು ನಾನು ಪಬ್ಲಿಷ್ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅದೇ ಇದಿಷ್ಟು ನನ್ನ ಲಿಮಿಟೇಷನ್ ಅಂದರೆ ಅನುವಾದದಲ್ಲಿ ಬಹುಶಃ ತಪ್ಪುಗಳು ಕಂಡುಬರ್ಬೋದು. ಯಾಕೆಂದರೆ ಈ ಕಾನ್ಸೆಪ್ಟ್ಸ್ಗಳನ್ನು ಕನ್ನಡೀಕರಿಸುವಾಗ ನಮಗೆ ಆ ಥರದ ಒಂದೊಂದಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ಟಾಕ್ ಆದ ನಂತರ, ಈ ಮಾತುಕತೆ ಎಲ್ಲ ಮುಗಿದ ನಂತರ ಬೇಕಿದ್ರೆ ನೀವು ನನಗೆ ತಿಳಿಸ್ಕೊಡ್ಬೋದು ಯಾವ ಥರ ಒಂದು ಟ್ರಾನ್ಸ್ಲೇಷನ್ ಆಗ್ಬೋದಿತ್ತು ಅಂತ. ಇದಿಷ್ಟು ಲಿಮಿಟೇಷನ್ ನಿಮ್ಮ ಮುಂದೆ ಇಟ್ಟು ಸ್ಟ್ರೈಟ್ ನಾನು ಸೊರೆನ್ ಕಿರ್ಕೆಗಾರ್ಡ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊರೆನ್ ಕಿರ್ಕೆಗಾರ್ಡ್ ಕೇವಲ 42 ವರ್ಷ ಬದುಕಿದವರು. ಆದರೂ ಈ ಅಲ್ಪಾವಧಿಯಲ್ಲಿ, ಈ ಸಣ್ಣ ಒಂದು ಸಮಯದಲ್ಲಿ ಅವರು 25 ಪುಸ್ತಕಗಳನ್ನ ಬರೆದಿದ್ದಾರೆ. ಅವನ ಮರಣದ ನಂತರ ಆ್ಯಕ್ಚುಲಾಗಿ, ಯಾಕೆಂದರೆ ಅದು ಫಿಲಾಸಫಿ ಆಗಿದ್ದರಿಂದ ಜಾಸ್ತಿ ಓದಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅವೆಲ್ಲ ಪೂರ ಅಸ್ಪಷ್ಟತೆಗೆ ಜಾರಿಬಿಡ್ತವೆ ಅವನ ಮರಣದ ನಂತರ. ಮತ್ತೆ 20ನೇ ಶತಮಾನದಲ್ಲಿ ಈ ಕೃತಿಗಳನ್ನು ಮರು ಓದಿಗೆ ಒಳಪಡಿಸ್ತಾರೆ. ಆ ಸಮಯದಲ್ಲಿ ಯುರೋಪಿಯನ್ ಚಿಂತನೆಯಲ್ಲಿ ಕ್ರಾಂತಿ ಏನಕ್ಕಾಗುತ್ತೆ ಅಂತಂದರೆ, ಸೊರೆನ್ ಕಿರ್ಕೆಗಾರ್ಡ್ ಪುಸ್ತಕಗಳು, ಅವನ ತತ್ವಶಾಸ್ತ್ರ ಹಿನ್ನೆಲೆಯಲ್ಲಿ ಇಟ್ಕೊಂಡು ಬರೆದಂತಹ ಪುಸ್ತಕಗಳನ್ನ ಮರು ಓದಿಗೆ ಮರು ಶೋಧನೆಗೆ ಒಳಪಡಿಸಿದಾಗ, ಮರು ಪರಿಶೀಲನೆಗೆ ಒಳಪಡಿಸಿದಾಗ ಅದು ಪೂರ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನೇ ತರುತ್ತೆ ಈ ತತ್ವಶಾಸ್ತ್ರ, 20ನೇ ಶತಮಾನದ ಒಂದು ತತ್ವಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ. ಮತ್ತು ನಾವೀಗ ಯಾವುದನ್ನ ಅಸ್ತಿತ್ವವಾದ ಅಂತ ಕರೀಲ್ಪಡ್ತೀವೋ ಆ ಅಸ್ತಿತ್ವವಾದಕ್ಕೆ ಒಂದು ಮುನ್ನಡಿಯಾಗುತ್ತೆ ಅದು. ಹಾಗೆ ನಾವು ಅಸ್ತಿತ್ವವಾದದ ಬಗ್ಗೆ ಸುಮಾರು ಭಾಷಣಗಳನ್ನ ಕೇಳಿದ್ದೀವಿ, ಸುಮಾರು ಲೇಖನಗಳನ್ನ ಓದಿದ್ದೀವಿ. ಸೊರೆನ್ ಕಿರ್ಕೆಗಾರ್ಡ್ನ ಈ ಅಸ್ತಿತ್ವವಾದದ ಪಿತಾಮಹ ಅಂತ ಕರೀತಾರೆ. ಈ ಎಲ್ಲ ಲೇಖನಗಳು, ಅವನು ಬರೆದಂತಹ ಅಷ್ಟು ಪುಸ್ತಕಗಳು ಅಸ್ತಿತ್ವವಾದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅದರಿಂದ 20ನೇ ಶತಮಾನದಲ್ಲಿ ನಾವು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಏನು ಹೇಳ್ತೀವಲ್ಲ, ಅಸ್ತಿತ್ವವಾದ ಅಂತ ಏನು ಹೇಳ್ತೀವಲ್ಲ, ಅದನ್ನ ಮತ್ತೆ ನೋಡ್ಲಿಕ್ಕೆ ಶುರು ಮಾಡಿದಾಗ ಸೊರೆನ್ ಕಿರ್ಕೆಗಾರ್ಡ್ನ ಕೊಡುಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಯಿತು. ಮತ್ತೆ ಅದೊಂದು ಚಿಂತನೆ, ಅವನ ಚಿಂತನೆಗಳು ಒಂದು ಕ್ರಾಂತಿಯನ್ನೇ ಈ ತತ್ವಶಾಸ್ತ್ರ ಅಥವಾ ತತ್ವಶಾಸ್ತ್ರೀಯ ಇದರಲ್ಲಿ ಹುಟ್ಟಾಕ್ತು. ಒಂದು ರೀತಿನಲ್ಲಿ ಸೊರೆನ್ ಕಿರ್ಕೆಗಾರ್ಡ್ ಯಾರಾದರೂ ಓದಿದ್ರೆ ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ ಸೊರೆನ್ ಕಿರ್ಕೆಗಾರ್ಡ್ ಫಿಲಾಸಫಿ ಡೈರೆಕ್ಟ್ ಆಗಿಲ್ಲ. ಅದು ಅವನು ಒಂದು ಪರೋಕ್ಷ ಸಂವಹನ ಅನ್ನೋ ಒಂದು ಮೆಥಡನ್ನು ಇಟ್ಕೊಂಡು ಪುಸ್ತಕಗಳನ್ನು ಬರೀತಾನೆ. ಮತ್ತು ಏನಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ಅಂತಂದರೆ, ಅಲ್ಲಿ ಫಿಲಾಸಫಿಗಿಂತ ಹೆಚ್ಚಾಗಿ, ತತ್ವಶಾಸ್ತ್ರಕ್ಕಿಂತ ಹೆಚ್ಚಾಗಿ ಅದು ಅವನ ಬಗ್ಗೆ ಆಗಿದೆ, ಅವನ ಅಪ್ಪನ ಬಗ್ಗೆ ಆಗಿದೆ ಮತ್ತು ಅವನ ಗೆಳತಿಯ ಬಗ್ಗೆ ಈ ಪುಸ್ತಕಗಳಿವೆ. ಅಷ್ಟು 25 ಪುಸ್ತಕಗಳಲ್ಲೂ ಕೂಡ ಅವನ ಅಪ್ಪನ ಬಗ್ಗೆ, ಅವನ ಬಗ್ಗೆ ಮತ್ತು ಅವನ ಪ್ರೇಯಸಿಯ ಬಗ್ಗೆ ಬರ್ಕೋತಾ ಹೋಗ್ತಾನೆ. ಅದು ಈ ಪರೋಕ್ಷ ಸಂವಹನದಿಂದ ಏನಾಗುತ್ತೆ, ಅದನ್ನ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಂತ ಹೇಳ್ತಾನೆ ಅವನು. ಈ ಪರೋಕ್ಷ ಸಂವಹನದಿಂದ ಅದು ಏನು ತಿಳಿಸ್ಕೊಡುತ್ತೆ ಅಟ್ ದ ಎಂಡ್ ಅಂತಂದರೆ, ಅದೊಂದು ಮೊರಾಲಿಟಿ, ಅದೊಂದು ಫಿಲಾಸಫಿಕಲ್ ಅಂತ್ಯ, ಒಂದು ತತ್ವಶಾಸ್ತ್ರೀಯ ಅಂತ್ಯಕ್ಕೆ ಹೋಗಿ ನಿಲ್ಕೊಳ್ಳುತ್ತೆ. ಅದೇ ಅದಷ್ಟೇ ಅಲ್ಲ, ಅವನ ಅಪ್ಪನ ಬಗ್ಗೆ, ಅವನ ಬಗ್ಗೆ ಆಗಲಿ ಅಥವಾ ಅವನ ಗೆಳತಿಯ ಬಗ್ಗೆ ಅಷ್ಟೇ ಬರೆದಿದ್ದಾನೆ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ಅವುಗಳು ಓದ್ತಾ ಹೋದಾಗೆ ನಮ್ಮ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಕೂಡ ಕೆಲವೊಂದನ್ನ ತೆರೆದಿಡ್ತಾ ಹೋಗ್ತವೆ.
ಸೊರೆನ್ ಕಿರ್ಕೆಗಾರ್ಡ್ ತಂದೆ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್. ಅವನು ತನ್ನ ಯೌವನವನ್ನ ಡೆನ್ಮಾರ್ಕ್ನ ಉತ್ತರ ಜೂಟ್ಲೆಂಡ್ ನಲ್ಲಿ ಕಳೀತಿರ್ತಾನೆ. ಅವನು ತನ್ನ ಬಾಲ್ಯದಲ್ಲಿ ಕುರಿಗಳನ್ನ ಮೇಯಿಸ್ತಾ ಇರ್ತಾನೆ. ಒಂದು ಬಂಜರು ಭೂಮಿಯಲ್ಲಿ ಕುರಿ ಮೇಯಿಸಲಿಕ್ಕೆ ಹೋಗಿದ್ದಾಗ ಒಂದು ಕ್ಷಣ ಅವನೇನ್ ಮಾಡ್ತಾನೆ, ತನ್ನ ಸಣ್ಣ ಮುಷ್ಟಿಯನ್ನ ಆಕಾಶದತ್ತ ತೋರಿಸಿ ದೇವರನ್ನ ಶಪಿಸ್ತಾನೆ. ಓಕೆ, ಅದು ಅವನು ಬೆಳೆದಂತಹ ಲುಥೆರನ್ ಪಿಟಿಸಮ್ ನಲ್ಲಿ ಇದೊಂದು ಪ್ರಮುಖ ಪಾಪವಾಗಿರ್ತದೆ. ಯಾಕಂದ್ರೆ ದೇವ್ರಿಗೆ ಮುಷ್ಟಿ ತೋರಿಸಿ ಅವನನ್ನ ಶಪಿಸೋದಿದೆಯಲ್ಲ, ಅದು ಲುಥೆರನ್ ಪಿಟಿಸಮ್ ಅಂತ ಅಂದ್ರೆ ಅದು ತುಂಬಾ ಸ್ಟ್ರಿಕ್ಟ್ ಆಗಿ ರಿಲಿಜಿಯೋಸಿಟಿ ಮತ್ತೆ ಕ್ರಿಶ್ಚಿಯನ್ಡಮ್ನ ಫಾಲೋ ಮಾಡುವಂತ ಒಂದು ಇನ್ಸ್ಟಿಟ್ಯೂಟ್. ಅಲ್ಲಿ ಯಾವುದೇ ಪಾಪ, ಒಂದು ಸಣ್ಣ ಪಾಪ ಮಾಡಿದ್ರು ಕೂಡ ಅದು ದೊಡ್ಡ ಪಾಪವಾಗಿ ಕಾಡುವಂತಹ ಒಂದು ಇಸಮ್ ಅಂತ ಹೇಳ್ಬೋದು. ಆ ಲುಥೆರನ್ ಪಿಟಿಸಮ್ ನಲ್ಲಿ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ಆತರ ಮಾಡಿದಾಗ ಅವನ್ಗೆ ಅದು ಆ ಪಾಪ ಕಾಡ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಯಾಕೆಂದ್ರೆ ಈ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ನ ಪ್ರಭಾವ ಸೊರೆನ್ ಕಿರ್ಕೆಗಾರ್ಡ್ ಮೇಲೆ ತುಂಬಾ ಇದೆ. ಈ ಅಷ್ಟು ಪುಸ್ತಕಗಳು, ಫಾರ್ ಎಕ್ಸಾಂಪಲ್ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಂತ ಒಂದು ಇದೆ, ಭಯ ಮತ್ತು ನಡುಕ ಅಂತ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು. ಅಲ್ಲಿ ಸಾಕಷ್ಟು ವಿಷಯಗಳು ರಿಲಿಜಿಯನ್ ಸಂಬಂಧಪಟ್ಟಂಗೆ ಬಂದಾಗ ಅವನು ಅವನ ಅಪ್ಪನನ್ನ ಅನುಕರಣೆ ಮಾಡಿಕೊಂಡು ಕೆಲವು ಇದನ್ನ ವಿಷಯಗಳನ್ನ ಹೇಳ್ತಾ ಹೋಗ್ತಿರ್ತಾನೆ. ಮತ್ತೆ ಯುವಕನಾಗಿದ್ದಾಗ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ಕೆಲವು ತಪ್ಪುಗಳನ್ನ ಮಾಡ್ತಾನೆ. ಓಕೆ, ಅವನು ಕೋಪನ್ ಹ್ಯಾಗನ್ಗೆ ಬಂದು ತನ್ನಲ್ಲಿದ್ದ ಒಂದು ಸಣ್ಣ ಉಳಿತಾಯವನ್ನು ಒಂದು ಗಣನೀಯ ಪ್ರಮಾಣದ ಸಂಪತ್ತಾಗಿ ರೂಪಿಸಿ ಪುಸ್ತಕಗಳು ಮತ್ತು ಉತ್ತಮ ಸಾಮಾಜಿಕ ಸಂಪರ್ಕಗಳನ್ನ ಮತ್ತು ಸಂಬಂಧಗಳನ್ನ ಬೆಳೆಸ್ಕೊಳ್ತಾನೆ ಯಾರು, ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್. ಹಾಗೆ ಸೊರೆನ್ ಕಿರ್ಕೆಗಾರ್ಡ್ ಕೋಪನ್ ಹ್ಯಾಗ್ನಲ್ಲಿ ಮೇ 5ನೇ ತಾರೀಕು 1813 7ನೇ ಮತ್ತು ಕೊನೆಯ ಮಗನಾಗಿ ಜನಿಸ್ತಾನೆ. ಈ 7ನೇ ಮಗ ಆಗೋದು ಒಂದು ಕೂಡ ಕ್ರಿಶ್ಚಿಯನ್ ಅಂದ್ರೆ ಬಿಬ್ಲಿಕಲ್ ರೆಫರೆನ್ಸ್ ಅಲ್ಲಿ ಒಂದು ಸಿಂಬಲ್ ಆಗಿ ಉಳ್ಕೊಂಡಿದೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಹೊತ್ತಲ್ಲೇ ಮಾತಾಡ್ತೀನಿ. ಮತ್ತೆ ಅವನ ತಾಯಿ ಆನೆಲ್ ಲೂಂಡ್ ಕಿರ್ಕೆಗಾರ್ಡ್ ವಯಸ್ಸಾದ ತಂದೆಯ 2ನೇ ಹೆಂಡತಿ ಹಾಗೂ ಮೊದಲ ಹೆಂಡತಿ ಶ್ರೀಮತಿ ಕಿರ್ಕೆಗಾರ್ಡ್ ಅವರ ಅನಾರೋಗ್ಯದ ಅವಧಿಯಲ್ಲಿ ಅವರ ಸೇವಕಿಯಾಗಿದ್ದಂಥವ್ರು. ಮೈಕೆಲ್ ಮತ್ತು ಸೇವಕಿಯ ನಡುವಿನ ಅನೈತಿಕ ಸಂಬಂಧ ಮೈಕೆಲ್ನ ಖಿನ್ನತೆಗೆ ದೂಡುತ್ತದೆ. ಯಾಕೆಂದ್ರೆ ಲುಥೆರನ್ ಪಿಟಿಸಮ್ ನಲ್ಲಿ ಯಾವುದೇ ತರಹದ ಪಾಪಗಳು ಕೂಡ ದೊಡ್ಡ ಮಟ್ಟದ ಪಾಪಗಳೇ. ಅದರಿಂದ ಏನಾಗ್ತಾನೆ, ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ನಂತರದ ದಿನಗಳಲ್ಲಿ ತುಂಬಾ ಧಾರ್ಮಿಕವಾಗಿ ಮದಾಂಧನಾಗ್ಬಿಡ್ತಾನೆ. ಅವನು ಎಲ್ಲವನ್ನ ಧರ್ಮದ ಒಂದು ಚೌಕಟ್ಟಿನಲ್ಲಿ ಇಟ್ಟು ನೋಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಅದು ತುಂಬಾ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಕಿರ್ಕೆಗಾರ್ಡ್ಗೆ. ಅವನು ಫಿಲಾಸಫಿಕಲ್ ವರ್ಕ್ಗಳು ಬರಿಬೇಕಾದ್ರೆ ಅದನ್ನೆಲ್ಲ ಯೂಸ್ ಮಾಡ್ಕೋತಾನೆ. ಇದನ್ನ ಏನಾಗುತ್ತೆ ಅಂತಂದ್ರೆ, ಮೈಕೆಲ್ ಫೆಡರ್ಸನ್ ಮತ್ತು ಅವನ ಸೇವಕಿ ಅನೈತಿಕ ಸಂಬಂಧ ಮೈಕೆಲ್ ನ ಪಶ್ಚಾತ್ತಾಪಕ್ಕೆ ದೂಡುತ್ತೆ. ಅವನು ದೇವ್ರತ್ತ ಮುಖ ಮಾಡ್ತಾನೆ. ದೇವರಿಗೆ ತಾನು ಅಪವಾದ ಮಾಡಿದ್ದೇನೆ ಎಂದು ಧಾರ್ಮಿಕ ನಂಬಿಕೆಯಲ್ಲಿ ಮತಾಂಧನಾಗಿ ಬಿಡುತ್ತಾನೆ. ಒಂದರ್ಥದಲ್ಲಿ ಬಾಲಕ ಸೊರೆನ್ ತನ್ನ ತಂದೆಯ ಧಾರ್ಮಿಕತೆಯ ಬಲಿಪೀಠದ ಮೇಲೆ ಬಲಿ ನೀಡಲಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಕಿರ್ಕೆಗಾರ್ಡ್ ಅವನ ಜೀವನದುದ್ದಕ್ಕೂ ಅಬ್ರಾಮ್ ಮತ್ತು ಐಸಾಕ್ ಕುರಿತ ಕಥೆಯಿಂದ ಆಕರ್ಷಿತನಾಗಿದ್ದ. ಯಾಕಂದ್ರೆ ಪ್ರತಿಯೊಂದು ಅವನ ವರ್ಕ್ನಲ್ಲೂ ಕೂಡ ಅಬ್ರಾಮ್ ಮತ್ತು ಐಸಾಕ್ರ, ಬೈಬಲ್ನ ಅಬ್ರಾಮ್ ಮತ್ತು ಐಸಾಕ್ರ ಪ್ರೆಸೆನ್ಸ್ ನಮ್ಗೆ ಕಂಡು ಬರ್ತದೆ. ಈ ಕತೆ ಕೂಡ ಒಂದು ರೂಪಕವಾಗಿ ಸೊರೆನ್ ಬಾಲ್ಯ ಮತ್ತು ವಯಸ್ಕ ನಡವಳಿಕೆಯ ಮೇಲೆ ತುಂಬಾ ಬೆಳಕು ಚೆಲ್ತದೆ. ಉದಾಹರಣೆಗೆ ಅವನೇನಾಗ್ತಾನೆ ಅಂತಂದ್ರೆ, ಸೊರೆನ್ ಕಿರ್ಕೆಗಾರ್ಡ್ ಒಂದು ನಾರ್ಮ್ಯಾಲಿಟಿ ಅಂತ ಇರ್ತದಲ್ಲ, ಒಂದು ಸಾಮಾನ್ಯವಾಗಿ ವರ್ತಿಸುವ ಒಂದು ಬಿಹೇವಿಯರ್ ಇದೆಲ್ಲ, ಅದನ್ನೇ ಸೊರೆನ್ ಕಿರ್ಕೆಗಾರ್ಡ್ ಆಗ್ತಿರೋದಿಲ್ಲ, ಸಾಮಾನ್ಯವಾಗಿ ಇರ್ಲಿಕ್ಕೆ ಆಗ್ತಿರೋದಿಲ್ಲ ಅವನಿಗೆ. ಆ ನಾರ್ಮ್ಯಾಲಿಟಿನ ಅವ್ರ ಅಪ್ಪನೇ ಸಾಯಿಸ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನ ನಿರ್ದಿಷ್ಟ ಮಿಷನ್ ಮೂಲತಃ ಧಾರ್ಮಿಕತೆ ಅವನನ್ನು ಇತರ ಜನರಂತೆ ಇರಲಾಗದ ಪರಿಸ್ಥಿತಿಗೆ ದೂಡುತ್ತದೆ. ಇದು ಅವನ ಮದುವೆ, ಕುಟುಂಬ, ಜೀವನ ಮತ್ತೆ ಪೋಷಕತ್ವ ಮತ್ತು ವೃತ್ತಿಗೂ ಕೂಡ ಅಡ್ಗೋಡಿಯಾಗಿ ನಿಂತ್ಕೊಬಿಡುತ್ತೆ. ಅವರಪ್ಪ ಮಾಡಿದ ಕೆಲವು ತಪ್ಪುಗಳಿಂದ, ಧಾರ್ಮಿಕ ಮತಾಂಧತೆಯಿಂದ ಅವನ ಮಗನನ್ನ ಹೀಗೆ ಬೆಳೆಸ್ಬೇಕು, ಹೀಗೆ ಇರಬೇಕು, ಒಂದು ಸ್ಟ್ರಿಕ್ಟ್ ಒಂದು ಮೆಥಡ್ ಅನ್ನ ಫ್ಯಾಮಿಲಿನಲ್ಲಿ ಹಾಕಿದಾಗ ಅವನಿಗೆ ನಾರ್ಮಲ್ ಆಗಿ ಬೆಳಿಲಿಕ್ಕೆ ಅವಕಾಶ ಆಗೋದಿಲ್ಲ. ಇದರಿಂದ ಏನಾಗ್ತದೆ, ಸೊರೆನ್ ಕಿರ್ಕೆಗಾರ್ಡ್ ಇದು ಆಬ್ವಿಯಸ್ ಆಗಿ ಅವನಿಗೆ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ನ ಈ ಅಸ್ವಸ್ಥ ಗೀಳಿನ ಹೊರತಾಗಿಯೂ ಮೈಕೆಲ್ ತನ್ನ ಮಗನ ಪ್ರತಿಭೆಯನ್ನು ಗುರುತಿಸಿ ಅವನನ್ನ ಪೋಷಿಸಲು ಪ್ರಯತ್ನಿಸಿದ. ಮೈಕೆಲ್ ಸ್ವಯಂ ವಿದ್ಯಾವಂತನಾಗಿದ್ದರು. ಅವನು ತುಂಬಾ ಜ್ಞಾನವುಳ್ಳವನಾಗಿದ್ದನು ಮತ್ತು ಬಾಲಕ ಸೊರೆನ್ನ ಬೋಧನೆಯ ಅಥವಾ ಶಿಕ್ಷಣದ ಜವಾಬ್ದಾರಿಯನ್ನು ಕೂಡ ಅವನೇ ವಹಿಸ್ಕೊಂಡಿದ್ದ.
ನಾನು ಇದನ್ನ ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಈ ಬಾಲ್ಯದ ಒಂದು ಶಿಕ್ಷಣದ ಮಹತ್ವ ಏನಿದೆ, ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವನೇ ಸೆಲ್ಫ್ ಎಜುಕೇಟೆಡ್ ಪೇರೆಂಟ್. ಆತ ಎಲ್ಲವನ್ನು ಕೂಡ ಸೊರೆನ್ ಕಿರ್ಕೆಗಾರ್ಡ್ಗೆ ಹೇಳ್ಕೊಡ್ತಾ ಇದ್ದ, ಇದನ್ನ ಹೀಗ್ ಮಾಡ್ಬೇಕು, ಇದನ್ನ ಈ ತರ ಮಾಡ್ಬೇಕು, ಅಥವಾ ಅದೊಂದು ಸ್ಟ್ರಿಕ್ಟ್ ವೇ ಆಫ್ ಲುಕಿಂಗ್ ಆಫ್ಟರ್ ಪರ್ಟಿಕ್ಯುಲರ್ ಕಿಡ್ ಅಂತ ಹೇಳ್ಬೋದು ನಾವು. ಮೈಕಲ್ ಕೋಪನ್ ಹ್ಯಾಗನ್ ಗಣ್ಯರೊಂದಿಗೆ ಔತಣಕೂಟಕ್ಕೆಲ್ಲ ಹೋದಾಗ, ಯಾಕಂದ್ರೆ ಅಷ್ಟರಲ್ಲಾಗ್ಲೇ ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ ತುಂಬಾ ಶ್ರೀಮಂತನಾಗಿದ್ದ. ಅವನು ಕೋಪನ್ ಹ್ಯಾಗನ್ ನಲ್ಲಿ ಸುಮಾರು ಗಣ್ಯರೊಂದಿಗೆ ಊಟ ಮಾಡ್ಲಿಕ್ಕೆ ಔತಣಕೂಟಕ್ಕೆಲ್ಲ ಹೋಗ್ತಾ ಇದ್ದ. ಅಲ್ಲಿ ಔತಣಕೂಟದ ನಂತರ ಯಾವುದೇ ವಾದಗಳನ್ನ ಆದ್ರೂ ಕೂಡ ಬಾಲಕ ಸೊರೆನ್ ಕಡೆಯಿಂದ ಕದ್ದಾಲಿಕೆ ಮಾಡಿಸಿ ಊಟದ ನಂತರ ಕಿರ್ಕೆಗಾರ್ಡನ್ನ ಅತಿಥಿಯ ಖಾಲಿ ಕುರ್ಚಿಲಿ ಕೂಡಿಸ್ಬಿಟ್ಟು ಆ ವ್ಯಕ್ತಿ ಮಂಡಿಸಿದ ವಾದನ ಮತ್ತೆ ಮುಂದಿಡಲು ಹೇಳ್ತಾ ಇದ್ರು ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್. ಮತ್ತೆ ಹಾಗೆ ಮೈಕಲ್ ತನ್ನ ಮಗ ಸೊರೆನ್ಗೆ ಭೂಗೋಳವನ್ನು ತನ್ನ ವಾಸದ ಕೋಣೆಯಲ್ಲಿ ಕೈಸನ್ನೆ ಮಾಡುತ್ತಾ ಅಡ್ಡಾಡಿ ವಿದೇಶಿ ದೇಶವೆಂದು ನಟಿಸಿ ಆ ದೇಶದಲ್ಲಿ ನೋಡಲು ಸಿಗಬಹುದಾದ ಪ್ರಸಿದ್ಧ ಸ್ಥಳಗಳನ್ನ ಹೆಸರಿಸಲು ತಿಳಿಸುತ್ತಿದ್ದ. ಹಾಗೆ ಮೈಕಲ್ನ ಸೂಚನೆಯಂತೆ ಸೊರೆನ್ ಲ್ಯಾಟಿನ್ ಶಾಲೆಗೆ ಸೇರಿಸಿ ಅವನಿಗೆ 3ನೇ ಅತ್ಯುನ್ನತ ದರ್ಜೆಯನ್ನು ಅಂದ್ರೆ 3rd ಬೆಸ್ಟ್ ಗ್ರೇಡ್ ತರಲು ಹೇಳಲಾಗಿತ್ತು. ಅಂದ್ರೆ ಇದೆಲ್ಲವನ್ನು ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ ಮಾಡ್ತಾ ಇದ್ದ. ಒಂದ್ ಯಾವ್ದೋ ಮೂಲೆ ತೋರಿಸ್ಬಿಟ್ಟು ಇದು ಈ ದೇಶ, ಇಲ್ಲಿ ಈ ತರದ ಒಂದು ಸ್ಥಳ ತುಂಬಾ ಫೇಮಸ್ಸು ಅಂತ ಹೇಳೋದು, ಮತ್ತೆ ಅದೇ ಜಾಗಕ್ಕೆ ಹೋಗಿ ಅಲ್ಲಿ ಏನ್ ಸಿಗುತ್ತೆ ಅಂತ ಕೇಳೋದು, ಮತ್ತೆ ಯಾವ್ದೋ ಒಂದು ಖಾಲಿ ಚೇರ್ ಮೇಲೆ ಕೂಡಿಸ್ಬಿಟ್ಟು ಅವರು ಮಾತಾಡ್ತಿದ್ರಲ್ಲ ಆ ವಾದವನ್ನ ಮುಂದೆ ಮಂಡಿಸುವಂತ ಕೇಳೋದು, ಅಥವಾ ಲ್ಯಾಟಿನ್ ಶಾಲೆಗೆ ಇದು ಕಲೀಲಿಕ್ಕೆ ಸೇರಿಸ್ಬಿಟ್ಟು ಫಸ್ಟ್ ಗ್ರೇಡ್ ಬೇಡ, ಸೆಕೆಂಡ್ ಗ್ರೇಡ್ ಬೇಡ, 3rd ಬೆಸ್ಟ್ ಗ್ರೇಡ್ ತಗೋಬಾ ಅಂತ ಹೇಳೋದು. ಅಂದ್ರೆ 3rd ಬೆಸ್ಟ್ ಗ್ರೇಡ್ ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ಮೊದಲನೇ ದರ್ಜೆ ತಗೋಬಹುದು, ಸಾಧ್ಯ ಇದೆ. ಆದ್ರೆ 3rd ಬೆಸ್ಟ್ ಗ್ರೇಡ್ ಪಡೆಯೋದಕ್ಕೆ ಸೈಕಾಲಜಿ ಅಗತ್ಯ. ಯಾಕೆಂತಂದ್ರೆ ಈ 2nd ಮತ್ತೆ 4th ಮಧ್ಯ 3ನೇದು ಅಂದ್ರೆ 2 ಮತ್ತೆ 4ನೇ ಮಧ್ಯ ಇರೋ 3ನೇ ಒಂದು ಕ್ಯಾಟಗರಿ ಇದೆಯಲ್ಲ, ಅದು ತುಂಬಾ ವಿಶೇಷವಾದ ಕ್ಯಾಟಗರಿ ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ಗೆ. ಯಾಕೆಂತಂದ್ರೆ ಆ 2ನೇ ಮತ್ತು 4ನೇ ದರ್ಜೆಯ ಮಕ್ಕಳನ್ನ ಸೈಕಲಾಜಿಕಲಿ ಅರ್ಥ ಮಾಡ್ಕೊಂಡು ಅವರಿಬ್ಬರ ಮಧ್ಯೆ ಈತ ತನ್ನ ಆರ್ಗ್ಯುಮೆಂಟ್ಸ್ ಅನ್ನ ಅಥವಾ ಒಂದು ಕಲಿಕೆಯನ್ನ ಇಡೋದಕ್ಕೆ ಒಂದು ಬೇರೆ ತರದ ಒಂದು ಸೈಕಾಲಜಿ ಅವಶ್ಯಕತೆ ಇತ್ತು. ಅದರಿಂದ ಏನ್ ಅನ್ಕೊಂಡಿದ್ರು ಅಂತಂದ್ರೆ ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ ಫಸ್ಟ್ ಗ್ರೇಡು ಬೇಡ, ಸೆಕೆಂಡ್ ಗ್ರೇಡು ಬೇಡ, ಅಟ್ಲೀಸ್ಟ್ 4th ಗ್ರೇಡು ಬೇಡ, ಅವ್ನು ಹೇಳೋ ಪ್ರಕಾರ 3rd ಬೆಸ್ಟ್ ಗ್ರೇಡ್ ತಗೋಬೇಕು ನೀನು ಅಂತ ಒಂದಿದಿತ್ತು. ಅದ್ರ ಪ್ರಕಾರನೇ ಸೊರೆನ್ ಕಿರ್ಕೆಗಾರ್ಡ್ ಕೂಡ 3rd ಬೆಸ್ಟ್ ಗ್ರೇಡ್ ನ ತಗೋತಾನೆ. ಅದು ಅವನಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಸೈಕಾಲಜಿ ಕಲಿಯೋದು, ಅಥವಾ ಒಂದು ಭಾಷೆಯನ್ನು ಹೇಗೆ ಅಧ್ಯಯನ ಮಾಡ್ಬೇಕಂತ ಕಲಿಯೋದು, ಅಥವಾ ಒಂದು ಸೈಕಾಲಜಿ ಒಂದು ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಹೇಗೆ ಕಲಿಬೇಕಂತ ಅನ್ನೋದು, ಅದೆಲ್ಲ ಆತ ಸಣ್ಣದ್ರಿಂದನೇ ಬಾಲ್ಯದಿಂದನೇ ಎಲ್ಲಾನ ತನ್ನ ತಂದೆ ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ ಮುಖಾಂತರ ಕಲ್ತ್ಕೋತಾ ಬರ್ತಾನೆ. ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್ ಏನೇ ಪಾಠ ಮಾಡಿದ್ರು ಕೂಡ, ಏನೇ ಹೇಳ್ಕೊಟ್ರು ಕೂಡ ಅದು ತಾರ್ಕಿಕವಾಗಿ ಅಂತ್ಯವಾಗ್ತಿದ್ದು ಧಾರ್ಮಿಕತೆನಲ್ಲೇ. ಯಾಕಂದ್ರೆ ಕ್ರಿಶ್ಚಿಯಾನಿಟಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು ಮೈಕಲ್ ಪೆಡರ್ಸನ್ ಕಿರ್ಕೆಗಾರ್ಡ್. ಅವನು ಮಾಡಿದಂತ ಪಾಪದ ಕೆಲಸಗಳಿರ್ಬೋದು, ಅಥವಾ ಅವನು ಅದನ್ನ ಒಂದು ಪ್ರಾಯಶ್ಚಿತವಾಗಿ ತಗೊಂತಾನೆ. ಅದರಿಂದ ಕ್ರಿಶ್ಚಿಯಾನಿಟಿ ಅವನು ಏನೇ ಹೇಳ್ಕೊಟ್ರು ಲಾಸ್ಟಿಗೆ ಅದು ಎಂಡ್ ಆಗ್ತಿದ್ದು ಒಂದು ಧಾರ್ಮಿಕತೆಯ ಚೌಕಟ್ಟಿನಲ್ಲಿ. ಅದು ಧಾರ್ಮಿಕತೆಯ ಮೂಲ ಸಂದೇಶಗಳಿಗೆ ತಲುಪ್ತಾ ಇತ್ತು. ಇದರಿಂದ ಸೊರೆನ್ಗೆ ಬಹಳ ಕಿರಿಕಿರಿ ಆಗ್ತಾ ಇತ್ತು. ಅವನೇ ಹೇಳ್ಕೊತಾನೆ, ಐ ಕೋಟ್, ಅದು ಇಂಗ್ಲಿಷಲ್ಲಿ ಇದೆ, ನಂತರ ಕನ್ನಡದಲ್ಲೂ ಕೂಡ ಅನುವಾದ ಮಾಡಿದ್ದೀನಿ. ಆಸ್ ಎ ಚೈಲ್ಡ್ ಐ ವಾಸ್ ಸ್ಟರ್ನ್ಲಿ ಅಂಡ್ ಸೀರಿಯಸ್ಲಿ ಬ್ರಾಟ್ ಅಪ್ ಇನ್ ಕ್ರಿಶ್ಚಿಯಾನಿಟಿ. ಹ್ಯೂಮನ್ಲಿ ಸ್ಪೀಕಿಂಗ್ ಇಟ್ ವಾಸ್ ಎ ಕ್ರೇಜಿ ಅಪ್ಬ್ರಿಂಗಿಂಗ್ ಅಂತ. ಅಂದ್ರೆ ಬಾಲ್ಯದಲ್ಲಿ ನಾನು ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹಳ ಕಠಿಣ ಮತ್ತು ಗಂಭೀರತೆಯಿಂದ ಬೆಳೆದಿದ್ದೇನೆ. ಮಾನವೀಯವಾಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಹುಚ್ಚುತನದ ಪಾಲನೆ ಅಂತ ಅವ್ನು ಹೇಳ್ಕೊತಾನೆ. ಯಾಕಂದ್ರೆ ಅವರಪ್ಪ ಪ್ರತಿಯೊಂದು ಇದ್ರಲ್ಲೂ ಕ್ರಿಶ್ಚಿಯಾನಿಟಿ ಸಂದೇಶಗಳಿರೋದು, ಅಥವಾ ಏನೇ ಹೇಳಿದ್ರು ಅದನ್ನ ಲಾಸ್ಟಿಗೆ ಧಾರ್ಮಿಕತೆಗೆ ರಿಲೇಟ್ ಮಾಡೋದು ಅವನಿಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಮತ್ತೆ ಒಂದು ಹೆಜ್ಜೆ ಹೋಗಿ ಇನ್ನೊಂದ್ಸರಿ ಹೇಳ್ತಾನೆ, ಅದನ್ನು ಕೂಡ ಕೋಟ್ ಮಾಡ್ತೀನಿ. ಆಸ್ ಎ ಚೈಲ್ಡ್ ಐ ಹ್ಯಾಡ್ ಆಲ್ರೆಡಿ ಬೀನ್ ಮೇಡ್ ಇನ್ ಟು ಎನ್ ಓಲ್ಡ್ ಮ್ಯಾನ್. ಓಕೆ, ಬಾಲ್ಯದಲ್ಲಿ ಇದ್ದಾಗಲೇ ನನ್ನನ್ನ ಮುದುಕನನ್ನಾಗಿಸಲಾಗಿತ್ತು ಅಂತ ಆತ ಹೇಳ್ಕೊತಾನೆ. ಅಂದ್ರೆ ಬಾಲ್ಯದಲ್ಲಿ ಏನ್ ಕಲಿಬೇಕಿತ್ತು, ಏನನ್ನ ಅವನು ಆಟ ಆಡಿ ಬೇರೆ ಮಕ್ಕಳೊಂದಿಗೆ ಬೆರೆತು ಬೆಳಿಬೇಕಿತ್ತು, ಆತರ ಬೆಳಿಲಿಕ್ಕೆ ಅವರಪ್ಪ ಬಿಡ್ಲಿಲ್ಲ. ಬಾಲ್ಯದಲ್ಲೇ ಧಾರ್ಮಿಕತೆ ಬಗ್ಗೆ, ಬಾಲ್ಯದಲ್ಲೇ ಈ ಮೌಲ್ಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂತೆ ಒಂದು
ಏನೋ ಏನೋ ಒಂದು ಸರ್ಕಲ್ನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಅವರಪ್ಪ. ಅದರಿಂದ ಅವನಿಗೆ ತುಂಬಾ ಸಮಸ್ಯೆ ಆಗಿತ್ತು. ಈ ವಿಷಯಗಳನ್ನು ಅವನ ಇಂಪಾರ್ಟೆಂಟ್ ಪುಸ್ತಕ, ಇದನ್ನ ತನ್ನ ಬಹುಮುಖ್ಯವಾದ ಪುಸ್ತಕ ಟ್ರೈನಿಂಗ್ ಇನ್ ಕ್ರಿಶ್ಚಿಯಾನಿಟಿ ಅಲ್ಲಿ ಬರ್ಕೋತಾನೆ. ನಂತರ ಇದು ಸ್ವಲ್ಪ ಏನೋ ಈ ಪುಸ್ತಕದಲ್ಲಿ ಟ್ರೈನಿಂಗ್ ಇನ್ ಕ್ರಿಶ್ಚಿಯಾನಿಟಿಯಲ್ಲಿ ಕ್ರಿಶ್ಚಿಯನ್ ಧಾರ್ಮಿಕತೆಯ ಬಗ್ಗೆ ಸೋರೆನ್ ಬರೆದ ಕೃತಿ ಮತ್ತು ಈಗಿನ ಮಕ್ಕಳ ಏನೋ ಮನಃಶಾಸ್ತ್ರಜ್ಞರು ಏನಾದ್ರು ಇದನ್ನ ಓದ್ಬಿಟ್ರೆ ಅವ್ರಿಗೆ ಸ್ವಲ್ಪ ಉಬ್ಬೇರೋ ತರ ಬರೆದಿರುವಂತಹ ಒಂದು ಕೃತಿ. ಯಾಕಂದ್ರೆ ಸಣ್ಣ ಮಕ್ಕಳಿದ್ದಾಗ ಯಾವ ತರ ಮಕ್ಕಳು ಅಂದ್ರೆ ಪೋಷಕರು ತನ್ನ ಮಕ್ಕಳನ್ನ ನೋಡ್ಕೋಬೇಕಾಗಿರುತ್ತೆ, ಆದ್ರೆ ನನ್ನನ್ನ ಯಾವ ತರ ನೋಡ್ಕೊಂಡ್ರು ನಮ್ಮ ಮನೆಯಲ್ಲಿ, ಇದನ್ನ ಟ್ರೈನಿಂಗ್ ಇನ್ ಕ್ರಿಶ್ಚಿಯಾನಿಟಿನಲ್ಲಿ ಆತ ತುಂಬಾ ಫಿಲಾಸಫಿಕಲ್ ಆಗಿ ಬರ್ಕೊಂತ ಹೋಗ್ತಾನೆ. ಬೈಬಲ್ ನಲ್ಲಿ ಒಂದು ಪ್ಯಾಸೇಜ್ ಇದೆ, ಅದನ್ನು ಕೂಡ ಟ್ರೈನಿಂಗ್ ಇನ್ ಕ್ರಿಶ್ಚಿಯಾನಿಟಿ ಪುಸ್ತಕದಲ್ಲಿ ಸೋರೆನ್ ಕಿರ್ಕೆಗಾರ್ಡ್ ಬರೀತಾನೆ. ದ ಸಿನ್ಸ್ ಆಫ್ ದ ಫಾದರ್ ವಿಲ್ ಬಿ ವಿಸಿಟೆಡ್ ಅಪಾನ್ ದ ಸನ್ಸ್. ತಂದೆಯ ಪಾಪಗಳು ಮಕ್ಕಳ ಮೇಲೆ ಅಥವಾ ಪುತ್ರರ ಮೇಲೆ ಬರ್ತವೆ ಅಂತ ಒಂದು ಸುಮ್ಮನೆ ರಫ್ ಟ್ರಾನ್ಸ್ಲೇಷನ್. ಅದರಂತೆ ಕಿರ್ಕೆಗಾರ್ಡ್ ಕುಟುಂಬ ಒಂದು ಪುರಾಣದಲ್ಲಿ ಅಥವಾ ಒಂದು ಬೈಬಲ್ನ ನಂಬಿಕೊಂಡು ಬೆಳೆದಂತಹ ಸಂಸಾರ ಇದು. ಅವ್ರೇನ್ ಅನ್ಕೋತಾರಂತಂದ್ರೆ ಈ ಒಂದು ಲೈನ್ ಏನಿದೆಯಲ್ಲ, ದ ಸನ್ಸ್ ಆಫ್ ದ ಫಾದರ್ ವಿಲ್ ಬಿ ವಿಸಿಟೆಡ್ ಅಪಾನ್ ದ ಸನ್, ತಂದೆಯ ಪಾಪಗಳು ಮಕ್ಕಳ ಮೇಲೆ ಅನ್ನೋದನ್ನ ತುಂಬಾ ಅಸ್ಪಷ್ಟವಾಗಿ ಅರ್ಥೈಸ್ಕೊಬಿಡ್ತಾರೆ. ಇದರರ್ಥ ಏನಾಗುತ್ತೆ ಅಂತಂದ್ರೆ, ವಯಸ್ಸಾದ ಮೈಕಲ್ ತನ್ನ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ತನ್ನ ಸಾವಿಗೂ ಮೊದಲು ತನ್ನೆಲ್ಲ 7 ಜನ ಮಕ್ಕಳಿರ್ತಾರೆ ಅವ್ರಿಗೆ, ಮೈಕಲ್ ಫೆಡರ್ಸನ್ ಕಿರ್ಕೆಗಾರ್ಡ್ಗೆ, ಅವ್ರದ್ದೆಲ್ಲಾರ್ಗು ಅಂತ್ಯ ಸಂಸ್ಕಾರ ಮಾಡ್ಬೇಕಾಗುತ್ತೆ ಅಂತ ಮೈಕಲ್ ತಲೆಗೆ ಬಂದ್ಬಿಟ್ಟಿರ್ತದೆ. ಯಾಕೆಂತಂದ್ರೆ ಅದು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್, ಬಿಬ್ಲಿಕಲ್ ಸಿಗ್ನಿಫಿಕೆನ್ಸ್ ಇರುವಂಥದ್ದು. ಈ 7 ಅನ್ನೋದು ಬೈಬಲ್ ನಲ್ಲಿ ತುಂಬಾ ಅತ್ಯುನ್ನತವಾದಂತ, ತುಂಬಾ ಮಹತ್ವವುಳ್ಳಂತ ಸಂಖ್ಯೆ. ಮತ್ತೆ ಅಷ್ಟೇ ಖಚಿತವಾಗಿ ಅವರ ಸಂಸಾರದಲ್ಲಿ ಒಬ್ಬರ ನಂತರ ಒಬ್ರು ಮಕ್ಕಳುಗಳು ತೀರ್ಕೊಂತ ಹೋಗ್ತಾರೆ. ಎಲ್ಲಾ ಮಕ್ಕಳುಗಳನ್ನ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಸೊರೆನ್ ಮತ್ತು ಅವನ ಅಣ್ಣ ಪೀಟರ್ ಬಿಟ್ಟು ಎಲ್ಲರೂ ಸಾಯ್ತಾರೆ. ಒಂದಿನ ಏನಾಗುತ್ತೆ ಅಂತಂದ್ರೆ ಆಗಸ್ಟ್ 9, 1838 ಸೊರೆನ್ ಕಿರ್ಕೆಗಾರ್ಡ್ಗೆ ಸಂಪೂರ್ಣವಾಗಿ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ದಿನ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ರಾತ್ರಿ ಸುಮಾರು 2 ಗಂಟೆಗೆ ಅಂದ್ರೆ ಮುಂಜಾವಿನಲ್ಲಿ ಕೊನೆಯುಸಿರೆಳಿತಾರೆ. ಅವರು ಈ ಒಂದು ಪುರಾಣವನ್ನ ನಂಬ್ಕೊಂಡಿದ್ರು, ಅಪ್ಪಂದಿರ ಪಾಪಗಳು ಮಕ್ಕಳ ಮೇಲೆ ಅನ್ನೋದು, ಮತ್ತೆ 7 ಜನರ ಅಂತ್ಯ ಸಂಸ್ಕಾರವನ್ನ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇವನ ವಿಷಯದಲ್ಲಿ, ಸೊರೆನ್ ಕಿರ್ಕೆಗಾರ್ಡ್ ಮತ್ತು ಪೀಟರ್ ಕಿರ್ಕೆಗಾರ್ಡ್ ವಿಷಯದಲ್ಲಿ ಇದಾಗೋದಿಲ್ಲ. ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ಅಲ್ಲೇ ತೀರ್ಕೊಂಡ್ಬಿಡ್ತಾನೆ. ಮತ್ತೆ ಸೊರೆನ್ ಸಣ್ಣ ವಯಸ್ಸಿನಲ್ಲಿ ಸಾಯ್ತೇನೆ ಅಂತ ಅನ್ಕೊಂಡಿದ್ದ. ಅದಕ್ಕಾಗಿ ಅವನ ಜೀವನಕ್ಕೋಸ್ಕರ ಯಾವುದೇ ಯೋಜನೆ ಹಾಕಿಕೊಂಡಿರ್ಲಿಲ್ಲ. ಅವನ ಮೊದಲ ಪ್ರಕಟಿತ ಕೃತಿ ಪೇಪರ್ ಫ್ರಮ್ ಒನ್ ಸರ್ವೈವಿಂಗ್, ಬದುಕುಳಿದವನ ಕಾಗದಗಳು ಅಂತ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡ್ಕೊಂಡಿದ್ದೀನಿ. ಆ ಪೇಪರ್ ಫ್ರಮ್ ಒನ್ ಸರ್ವೈವಿಂಗ್ ಅಲ್ಲಿ ಈ ವಿಷಯಗಳನ್ನೆಲ್ಲ ಹೇಳ್ಕೊಂತ ಹೋಗ್ತಾನೆ. ಇವು ಬರೀ ಕಥೆಗಳಾಗಿ ಕಾಣ್ಬೋದು, ಅವನ ಜೀವನಕ್ಕೆ ಸಂಬಂಧಪಟ್ಟಂಗೆ, ಅವನ ಅಪ್ಪನ ಜೀವನಕ್ಕೆ ಸಂಬಂಧಪಟ್ಟಂಗೆ, ಅಥವಾ ತನ್ನ ಪ್ರೇಯಸಿಯ ಜೀವನಕ್ಕೆ ಸಂಬಂಧಪಟ್ಟಂಗೆ. ಬಟ್ ಅವು ತುಂಬಾ ಒಂದು ಫಿಲಾಸಫಿಕಲ್ ಇಂಪ್ಲಿಕೇಶನ್ಸ್ ಇದೆ ಅದರಲ್ಲಿ. ಇವನ್ನೆಲ್ಲ ಬರಿತಾನೆ ಅವನು ರಿಲಿಜಿಯನ್ಗೆ ರಿಲೇಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಎಕ್ಸಿಸ್ಟೆನ್ಷಿಯಲಿಸಮ್ನ ನಾವು ಒಂದು ತುಂಬಾ ಒಂದು ಮನುಷ್ಯನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮೌಲ್ಯಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ಲಿಕ್ಕಾಗಲ್ಲ. ಅದನ್ನ ನೋಡ್ಬೇಕಾದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ಗಳು, ಒಂದು ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇವೆಲ್ಲ ಸೇರ್ಕೊಂತವೆ. ಒಂದು ಹಿಡಿಯಾಗಿ ನೋಡೋದಾದ್ರೆ ಅಂದ್ರೆ 25 ಪುಸ್ತಕಗಳನ್ನ ನಾವು ಇಟ್ಕೊಂಡು ಸೊರೆನ್ ಕಿರ್ಕೆಗಾರ್ಡ್ನ ಎಕ್ಸಿಸ್ಟೆನ್ಷಿಯಲಿಸಮ್ ಅಥವಾ ಅಸ್ತಿತ್ವವಾದವನ್ನ ನೋಡೋದಾದ್ರೆ ಇವುದೇ ಆದ ಕೆಲವು ರೆಲೆವೆನ್ಸ್ ಅಲ್ಲಿ ಕಂಡು ಬರ್ತವೆ. ಈ ಪೇಪರ್ ಫ್ರಮ್ ಒನ್ ಸರ್ವೈವಿಂಗ್ ಅಲ್ಲಿ ಈ ಇಷ್ಟು ವಿಷಯಗಳ ಮತ್ತೆ ಅವನ ಸಂಸಾರದಲ್ಲಿ ಇದ್ದಂತಹ ಒಂದು ಬಿಲೀಫ್ ಸಿಸ್ಟಮ್, ಫೇತ್, ನಂಬಿಕೆಗಳ ಬಗ್ಗೆ ಅವನು ಬರ್ಕೊಂತ ಬರ್ತಾನೆ. ಇದೊಂದು ಫೇಸ್ ಅವನ ಲೈಫಲ್ಲಿ. ಯಾಕಂದ್ರೆ ಸೊರೆನ್ ಕಿರ್ಕೆಗಾರ್ಡ್ ಅವನ ಲೈಫ್ ಟೈಮ್ ನಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ಲಿಲ್ಲ. ಅಂದ್ರೆ ಯಾವುದೇ ನಾವು ಮಾಡ್ತೀವಲ್ಲ, ಒಂದು ಜಾಬ್ ತಗೊಳ್ಳೋದು, ದುಡಿಯೋದು, ಅವೆಲ್ಲ ಏನು ಮಾಡ್ಲಿಲ್ಲ ಆತ. ಅವ್ರ ಅಪ್ಪನೇ ತುಂಬಾ ದೊಡ್ಡ ಶ್ರೀಮಂತರು ಇದ್ರು. ಪೀಟರ್ ಕಿರ್ಕೆಗಾರ್ಡ್ ಕೂಡ ಅದರಲ್ಲೇ ಒಂದಷ್ಟು ಮ್ಯಾನೇಜ್ ಮಾಡ್ತಾ ಇದ್ರು ಹಣಕಾಸಿನ ವಿಷಯದಲ್ಲಿ. ಬಹುಶಃ ಅವನು ಸಣ್ಣ ವಯಸ್ಸಿನಲ್ಲೇ ಸಾಯ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಯಾವುದೇ ಆಲೋಚನೆಗಳಿರ್ಲಿಲ್ಲ, ಕೆಲಸ ಮಾಡ್ಬೇಕು, ದುಡಿಬೇಕು ಅನ್ನೋದು. ಬಟ್ ಇಷ್ಟೆಲ್ಲ ಆದ ನಂತರ ಅವನು ಈ ಭೂತಕಾಲದಿಂದ ಭಾಗಶಃ ವಿಮೋಚನೆ ಪಡ್ಕೊಂಡು ಫಸ್ಟ್ ಟೈಮ್ ಮಾಡೋ ಕೆಲಸ ಅಂತಂದ್ರೆ ಪ್ರೀತಿಯಲ್ಲಿ ಬೀಳೋದು.
ಈ ಏನು ಅವನ ಅಪ್ಪನ ಬಿಟ್ಟು ತುಂಬಾ ಪ್ರಭಾವ ಬೀರಿದಂತಹ ಎರಡನೇ ಒಂದು ಸಂಬಂಧ ಅಂತಂದ್ರೆ ಅವನ ಗೆಳತಿ. ಫಸ್ಟ್ ಪ್ರೀತಿಯಲ್ಲಿ ಬೀಳ್ತಾನೆ, ಹಾಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೋತಾನೆ. ಅವನು ಮತ್ತು ರೆಜಿನಾ ಓಲ್ಸೆನ್, ಅವನ ಗೆಳತಿ, ಬಹುದಿನಗಳ ಗೆಳತಿ ರೆಜಿನಾ ಓಲ್ಸೆನ್ ಪ್ರೀತಿಯಲ್ಲಿ ಬೀಳ್ತಾರೆ. ಇಬ್ರದ್ದು ಕಥೆಯನ್ನ ಕೇಳಿದ್ರೆ, ಪ್ರಣಯದ ಬಗ್ಗೆ ಓದಿದ ಹೆಚ್ಚಿನ ಜನರು ಬಹುಶಃ ಸೊರೆನ್ ಕೀರ್ಕೆಗಾರ್ಡ್ ರೆಜಿನಾಳ ಜೊತೆ ನಡೆದುಕೊಂಡ ರೀತಿಗೆ ಸಮ್ಮತಿಸುವುದಿಲ್ಲ. ಸೊರೆನ್ಗೆ 21 ವಯಸ್ಸಾಗಿದ್ದಾಗ ರೆಜಿನಾಳ ಭೇಟಿ ಆಗ್ತಾನೆ ಅವನು. ಅವಳಿಗಾಗ ಜಸ್ಟ್ 14 ವರ್ಷ. ಅಂದ್ರೆ ಅವನು ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೂ 3 ವರ್ಷ ಮೊದಲು ಇಬ್ರು ಭೇಟಿ ಆಗ್ತಾರೆ. ಈ 3 ವರ್ಷಗಳನ್ನ ಅವನು ತುಂಬಾ ಅದ್ಭುತವಾಗಿ ಕಳೀತಾನೆ. ಅವನು ತನ್ನ ಕುಟುಂಬನ ರೆಜಿನಾಳ ಕುಟುಂಬಕ್ಕೆ ಪರಿಚಯಿಸ್ತಾನೆ, ಮತ್ತೆ ರೆಜಿನಾಳ ಕುಟುಂಬವನ್ನ ಈ ಕಡೆ ಕರ್ಕೊಬಂದು ಪರಿಚಯ ಮಾಡ್ತಾನೆ. ಮತ್ತೆ ರೆಜಿನಾಳ ಕಲಾತ್ಮಕ ರುಚಿಗೆ ತಕ್ಕ ಹಾಗೆ ಅನುಗುಣವಾಗಿ ಅವನು ತನ್ನನ್ನು ತಾನು ಚೇಂಜ್ ಮಾಡ್ಕೋತಾನೆ, ಸರಿಪಡಿಸ್ಕೋತಾನೆ. ರೆಜಿನಾಳ ಗೆಳೆಯ ಫ್ರಿಡ್ಸ್ ಸೆಹ್ಗಿಲ್ ಅಂತ ಒಬ್ಬ ಇದ್ದಾನೆ. ಇಬ್ಬರ ಗೆಳೆತನವನ್ನ ಕೆಡುತ್ತಾನೆ. ಯಾಕೆಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಅವನು ಈ ಇನ್ನೊಂದು ಟೆಕ್ಸ್ಟ್ ಇದೆ, ಎ ಡೈರಿ ಆಫ್ ಎ ಸೆಡ್ಯೂಸರ್ ಅಂತ. ಈ ಅವನೇನೇನು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾನೆ, ಪ್ರಯೋಗಗಳನ್ನ ಮಾಡ್ತಾನೆ ರೆಜಿನಾಳ ಜೊತೆ, ಅದನ್ನ ಈ ಪುಸ್ತಕದಲ್ಲಿ ಅವನು ಬರ್ಕೊಂತ ಹೋಗ್ತಾನೆ. ಅದ್ರ ಹೆಸರು ಡೈರಿ ಆಫ್ ಎ ಸೆಡ್ಯೂಸರ್. ಇದು ಕೂಡ ಒಂದು ಫಿಲಾಸಫಿಕಲ್ ವರ್ಕೇನೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಒಂದು ಎಕ್ಸಿಸ್ಟೆನ್ಷಿಯಲಿಸ್ಟ್ ಪಾಯಿಂಟ್ ಆಫ್ ವ್ಯೂ, ಅಸ್ತಿತ್ವವಾದದ ಒಂದು ನೆಲೆಯಲ್ಲಿ ಪ್ರತಿಯೊಬ್ಬನನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಅವನ ಎಕ್ಸ್ಪೀರಿಯನ್ಸಸ್ಗಳ ಮೂಲಕ ಹೇಳ್ತಾ ಹೋಗ್ತಾನೆ. ನಾನು ಈ ಎಕ್ಸ್ಪೀರಿಯನ್ಸಸ್ಗಳನ್ನ, ಅನುಭವಗಳನ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅವನ ಒಟ್ಟಾರೆ ಅಸ್ತಿತ್ವವಾದದ ಒಂದು ವ್ಯಾಖ್ಯಾನ ಅಥವಾ ಪರಿಕಲ್ಪನೆ ಈ ಅನುಭವಗಳಿಗೆ ರಿಲೇಟೆಡ್ ಆಗಿತ್ತು. ಅದ್ರ ಬಗ್ಗೆ ನಾನು ಇನ್ನು ಸ್ವಲ್ಪ ಸಮಯದಲ್ಲೇ ಮಾತಾಡ್ತೀನಿ. ಈ 3 ವರ್ಷಗಳ ಕಾಲ ಅವನು ಏನೇನ್ ಮಾಡಬಾರ್ದು ಅಂದ್ರೆ, ಈ ಸಂಬಂಧಗಳನ್ನ ಕೆಡುವುದು, ಸ್ವಲ್ಪ ಟಾರ್ಚರ್ ಕೊಡೋದು, ಇವೆಲ್ಲ ಮಾಡ್ಕೊಂತ ಬರ್ತಾನೆ. ಕಿರ್ಕೆಗಾರ್ಡ್ ಬರೆದ ಡೈರಿ ಆಫ್ ಎ ಸೆಡ್ಯೂಸರ್ ಎಂಬ ಕಾಲ್ಪನಿಕ ಕಥೆಯಲ್ಲಿ ಕಿರ್ಕೆಗಾರ್ಡ್ ಯುವಕರು ಹೇಗೆ ಮಹಿಳೆಯ ಪ್ರತಿ ಸನ್ನೆಯನ್ನ ಅಧ್ಯಯನ ಮಾಡಬೇಕು, ಮತ್ತೆ ಯಾವ ರೀತಿ ಯುವಕರು ಯುವತಿಯರನ್ನ ಸೆಡ್ಯೂಸ್ ಮಾಡ್ತಾರೆ ಅಂತೆಲ್ಲ ಅದರಲ್ಲಿ ಬರ್ಕೊಂತ ಹೋಗ್ತಾನೆ. ಮತ್ತೆ ಹೇಗೆ ಈ ಸಂಪೂರ್ಣತೆಯಿಂದ, ಯೋಜನೆಯ ಸಂಪೂರ್ಣತೆಯಿಂದ ಹೇಗೆ ಮಹಿಳೆ ಅವನತಿ ಹೊಂದ್ತಾಳೆ ಅಂತ ಓದುಗರಿಗೆ ಒಂದು ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಹೇಳ್ಕೊಂತ ಹೋಗ್ತಾನೆ. ಅದೇ ಒಂದು ಸಿಗ್ನೇಚರ್ ಸ್ಟೈಲ್. ನಾನು ಈ ಸಿಗ್ನೇಚರ್ ಸ್ಟೈಲ್ ಬಗ್ಗೆ ಏನ್ ಕೇಳ್ತಿದ್ದೀನಿ ಅಂತಂದ್ರೆ, ಅವನು ಯಾವುದನ್ನು ಕೂಡ ಡೈರೆಕ್ಟ್ ಆಗಿ ಹೇಳಲ್ಲ. ಡೈರೆಕ್ಟ್ ಕಮ್ಯುನಿಕೇಶನ್ ಅಂತ ಇದೆಯಲ್ಲ, ಅದು ಇಟ್ ಈಸ್ ಕಂಪ್ಲೀಟ್ಲಿ ಕಟ್ ಆಫ್. ಈ ಯೂಸಸ್ ಓನ್ಲಿ ಇಂಡೈರೆಕ್ಟ್ ಕಮ್ಯುನಿಕೇಶನ್, ಅಂದ್ರೆ ಪರೋಕ್ಷ ಸಂವಹನವನ್ನ ಬಳಸಿಕೊಂಡು ತನ್ನ ಕಥೆಗಳನ್ನ ಬೇರೆಯವ್ರ ಕಥೆ ಅನ್ನೋ ತರ ಹೇಳ್ಕೊಂತ ಹೋಗ್ತಾನೆ. ಮತ್ತೆ ತಾನು ಬರೆದ ಕೃತಿಗಳೆಲ್ಲವೂ ನನ್ನವಲ್ಲ, ಇದು ಯಾರೋ ಬೇರೆಯವ್ರು ಬರೆದಿದ್ದು, ನಾನು ಒಬ್ಬ ಓದುಗ ಅಂತ ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ. ಅಂದ್ರೆ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅನ್ನೋದು ಇದೆಯಲ್ಲ, ಅದು ಇತಿಹಾಸದಲ್ಲಿ ನೋಡ್ತಾ ಹೋದ್ರೆ ತುಂಬಾ ಜನ ಮೇಧಾವಿಗಳು, ದೊಡ್ಡ ದೊಡ್ಡ ತತ್ವಶಾಸ್ತ್ರಜ್ಞರು ಯೂಸ್ ಮಾಡ್ಕೊಂಡಿರುವಂತಹ ಒಂದು ಟೆಕ್ನಿಕ್ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಂತ. ನಿಮ್ಗೆ ಧೈರ್ಯವಾಗಿ ನೇರವಾಗಿ ಹೇಳೋದನ್ನ ಪರೋಕ್ಷವಾಗಿ ಹೇಳೋದನ್ನ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಂತೀವಿ. ಅದೇ ಮಾಡೆಲ್ ಅನ್ನ ಈತ ಯೂಸ್ ಮಾಡ್ಕೊತಾನೆ. ಈ ಡೈರಿ ಆಫ್ ಎ ಸೆಡ್ಯೂಸರ್ ಕೂಡ ಒಂದು ಇಂಡೈರೆಕ್ಟ್ ಕಮ್ಯುನಿಕೇಶನ್. ಅವನ ಅನುಭವಗಳು ಇದ್ರೂ ಕೂಡ ಅದನ್ನ ಬೇರೆ ಒಂದು ಕಾಲ್ಪನಿಕ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಅದು ಕೂಡ ಎಕ್ಸಿಸ್ಟೆನ್ಷಿಯಲಿಸ್ಟ್ ಫಿಲಾಸಫಿಗೆ ರಿಲೇಟೆಡ್ ಇದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ, ಕೆಲವು ನಿಮಿಷಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅದೇ ರೀತಿ ಅಂದ್ರೆ ಈ ಡೈರಿ ಆಫ್ ಎ ಸೆಡ್ಯೂಸರ್ ಅಲ್ಲಿ ಏನಿದೆ, ಅದೇ ರೀತಿ ರೆಜಿನಾಳನ್ನು ಗೆಲ್ಲಲು ಕಿರ್ಕೆಗಾರ್ಡ್ನ ಸಂಚು ರೂಪಿಸುವಿಕೆಯ ಸಂಪೂರ್ಣವಾಗಿ ತಿಳಿದಿರುವವರು ಅವಳು ಪ್ರತಿಕ್ರಿಯಿಸುವ ಮೊದಲೇ ಅವಳು ಕೂಡ ಸಿಕ್ಬಿದ್ದಳೆಂದು ಭಾವಿಸ್ಕೊತಾರೆ. ಯಾಕಂದ್ರೆ ಅವನು ಡೈರಿ ಆಫ್ ಎ ಸೆಡ್ಯೂಸರ್ ಬರೆದ ನಂತರ ಅವನು ಏನೇನ್ ಪ್ಲಾನ್ ಮಾಡಿದೆ, ಏನೇನ್ ಯೋಜನೆಗಳು ಹಾಕೊಂಡಿದ್ದ, ಅದೇ ತರ ರೆಜಿನಾಳನ್ನು ಕೂಡ ಇದಕ್ಕೆ ಸಿಕ್ಸಿ ಬೀಳ್ತಾನೆ. ರೆಜಿನಾಳಿಗೆ 17 ವರ್ಷವಾಗುವುದಕ್ಕೆ ಆಗ್ತಿದ್ದಂತೆನೆ ಸೊರೆನ್ ಅವಳನ್ನ ಮದುವೆ ನಿಶ್ಚಿತಾರ್ಥ ಮಾಡ್ಕೋತಾನೆ. ನಂತರ ಅವನು ಒಂದಷ್ಟು ದಿನ ಸಂತೋಷವಾಗಿ ಕೂಡ ಇರ್ತಾನೆ. ಈ ಬೂರ್ಜ್ವಾ ಕುಟುಂಬ, ಈ ಡೆನ್ಮಾರ್ಕ್ ನಲ್ಲಿ ಬೂರ್ಜ್ವಾ ಕುಟುಂಬಗಳು ಅವಾಗ ಜಾಸ್ತಿ ಆಗ್ತಿರುವಂತಹ ಸಮಯ ಅದು. ಆ ಟೈಮ್ನಲ್ಲಿ ಬೂರ್ಜ್ವಾ ಕುಟುಂಬದ ಒಂದು ಭದ್ರ ಸದಸ್ಯನಾಗುವ ಹಾದಿಯಲ್ಲೂ ಕೂಡ ಆತ ಇರ್ತಾನೆ. ಇದೆಲ್ಲದ್ರ ಮಧ್ಯೆ ಒಂದಿನ ಇದ್ಕಿದಂಗೆ
ಯಾರಿಗೂ ಹೇಳದೆ ತನ್ನ ನಿಶ್ಚಿತಾರ್ಥನ ಕೂಡ ಮುರ್ಕೋತಾನೆ. ಇದರ ಬಗ್ಗೆ ಕಿರ್ಕೆಗಾರ್ಡ್ ತನ್ನ ದಿನಚರಿಯಲ್ಲಿ ಹೀಗೆ ಬರೆದಿದ್ದಾನೆ. ಅವನು ಪ್ರತಿಯೊಂದು ಅವನು ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಯನ್ನು ಕೂಡ ಬರ್ಕೋತಾ ಹೋಗ್ತಿರ್ತಾನೆ ತನ್ನ ಡೈರಿಗಳಲ್ಲಿ. ಅವನು ಹೇಳ್ತಾನೆ, ದೇವರು ಮದುವೆಯನ್ನು ನಿರಾಕರಿಸಿದ್ದಾನೆ ಅಂತ. ಅಂದ್ರೆ ಅದು ಅವನ್ ಮಾಡಿದ ತಪ್ಪಲ್ಲ, ಬದಲಿಗೆ ದೇವರು ಇಷ್ಟ ಇರಲಿಲ್ಲ ರೆಜಿನಾ ಓಲ್ಸನ್ನ ಮದುವೆ ಮಾಡ್ಕೊಳ್ಳಿಕ್ಕೆ, ಅದಕ್ಕೋಸ್ಕರ ಈ ನಿಶ್ಚಿತಾರ್ಥವನ್ನ ಮುರಿತಾ ಇದ್ದೀನಿ ಅಂತ ಹೇಳಿ ಅವನು ಡೈರಿಯಲ್ಲಿ ಬರ್ಕೋತಾನೆ. ಇದನ್ನ ಕೇಳಿದಂತ ರೆಜಿನಾಳ ಎದೆ ಹೊಡೆಯುತ್ತೆ. ರೆಜಿನಾ ಎದೆಗುಂತಾಳೆ ಮತ್ತು ತನ್ನ ಬಳಿಗೆ ಮರಳುವಂತೆ ವಿಧವಾಗಿ ಅವನನ್ನ ಬೇಡ್ಕೋತಾಳೆ. ರೆಜಿನಾಳ ತಂದೆಗೂ ಕೂಡ ಈ ಒಂದು ಪ್ರಕರಣ ತುಂಬಾ ನುಂಗಲಾರದ ತುತ್ತಾಗುತ್ತೆ. ಕಿರ್ಕೆಗಾರ್ಡ್ ಈ ಎಲ್ಲ ವಿಷಯ ಮತ್ತು ಪ್ರಕರಣಗಳಿಗೆ ಮೌನಿಯಾಗಿರ್ತಾನೆ ಮತ್ತು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಕೋಪನ್ ಹ್ಯಾಗನ್ಗೆ ಅಲ್ಲೇ ಬೀದಿಯಲ್ಲಿ ಯಾರ್ಯಾರು ನೋಡ್ತಾರೆ ಅವರೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ ಅವನಿಗೆ. ಯಾಕಂದ್ರೆ ಇದಕ್ಕಿದ್ದಂಗೆ ಮದುವೆ ಮುರ್ಕೊಂತಾನೆ, ಎಲ್ಲಾರು ನಗೆ ಪಾಟ್ಲಿಗೆ ಈಡಾಗ್ತಾನೆ ಅವನು. ನಂತರದ ದಿನಗಳಲ್ಲಿ ಕೋಪನ್ ಹ್ಯಾಗನ್ ನಲ್ಲಿ ಸ್ವಲ್ಪ ಕಷ್ಟ ಆದಾಗ ಅವನಿಗೆ ಉಳ್ಕೊಳ್ಳಿಕ್ಕೆ ಅವನು ಸಡನ್ ಆಗಿ ಡೆನ್ಮಾರ್ಕ್ ನಿಂದ ಕಾಣೆಯಾಗ್ತಾನೆ. ಅವನು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಹೆಗೆಲಿಯನ್ ತತ್ವಶಾಸ್ತ್ರದ ಕೋರ್ಸ್ಗೆ ಪ್ರಮುಖ ತತ್ವಜ್ಞಾನಿ ಶೆಲ್ಲಿಂಗ್ರ ಅಡಿಯಲ್ಲಿ ಸೇರ್ಕೊಂತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಫೇಸ್ ಅವನ ಲೈಫಲ್ಲಿ. ಯಾಕೆಂದ್ರೆ ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶೆಲ್ಲಿಂಗ್ ಆ ಟೈಮ್ನಲ್ಲಿ ದೊಡ್ಡ ಫಿಲಾಸಫರ್, ದೊಡ್ಡ ತತ್ವಜ್ಞಾನಿ. ಅವನ ಕೆಳಗಡೆ ಹೆಗೆಲಿಯನ್ ಫಿಲಾಸಫಿನ ಓದೋದು ಅಂತಂದ್ರೆ ಒಂದು ದೊಡ್ಡ ಕೆಲಸವೇ ಅದು ಅವನಿಗೆ. ಯುರೋಪಿಯನ್ ಚಿಂತನೆ ಮೇಲೆ ಪ್ರಭಾವ ಬೀರಿದಂತಹ ಫ್ರೆಡ್ರಿಕ್ ಏಂಜಲ್ಸ್, ಲುಡ್ವಿಗ್ ಫ್ಯೂರ್ಬ್ಯಾಕ್ ಮತ್ತು ಮೈಕೆಲ್ ಬುಕನಿನ್ ಅವರುಗಳು ಇವನ ಸಹಪಾಠಿಯಾಗಿದ್ರು. ಅವರು ಒಂದು ಒಳ್ಳೆ ಗೆಳೆತನ ಅವನಿಗೆ ಸಿಗುತ್ತೆ, ಮತ್ತೆ ಒಡನಾಟದಲ್ಲಿ ಸುಮಾರು ಚರ್ಚೆಗಳನ್ನ ಮಾಡ್ತಿರ್ತಾರೆ. ಆದ್ರೆ ಅವರ ಚರ್ಚೆಗಳ ಯಾವುದೇ ಒಂದು ಸಂಕ್ಷಿಪ್ತವಾದಂತಹ ಒಂದು ನೋಟ್ಸ್ಗಳು ಲಭ್ಯ ಇಲ್ಲ. ಆದ್ರೆ ಶೆಲ್ಲಿಂಗ್ ಅಡಿಯಲ್ಲಿ ಇವರೆಲ್ಲ ಒಂದೇ ಇದನ್ನ ಹೆಗೆಲಿಯನ್ ತತ್ವಶಾಸ್ತ್ರದ ಕೋರ್ಸ್ಗೆ ಸೇರ್ಕೊಂಡು ಅವರೆಲ್ಲ ಒಟ್ಟಿಗೆ ಸ್ಟಡಿ ಮಾಡ್ತಿದ್ರು ಅನ್ನೋದಷ್ಟೇ ಮಾಹಿತಿ ಇದೆ. ಇದು ಸೆಮಿಸ್ಟರ್ ಟ್ರೈ ಸೆಮಿಸ್ಟರ್ ಮುಗಿದ ನಂತರ ಅವನು ಕೋಪನ್ ಹ್ಯಾಗನ್ಗೆ ಬರ್ತಾನೆ ರಿಟರ್ನ್. ಆದ್ರೆ ಒಮ್ಮೆ ರೆಜಿನಾ ಇವಳನ್ನ ಚರ್ಚಲ್ಲಿ ನೋಡುವುದನ್ನು ಗಮನಿಸಿದ ಕಿರ್ಕೆಗಾರ್ಡ್ ಅಲ್ಲಿಂದ ಮತ್ತೆ ಬರ್ಲಿನ್ಗೆ ಓಡಿ ಹೋಗ್ತಾನೆ. ಈ ಬಾರಿ ಬರ್ಲಿನ್ ಅಲ್ಲಿ ತನ್ನ ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದಾದ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅನ್ನ ಬರೀತಾನೆ. ಓಕೆ, ಅಂದ್ರೆ ಅವನ್ಗೆ ರೆಜಿನಾ ಓಲ್ಸನ್ಗೆ ಕಾಣಿಸ್ಕೋಬಾರ್ದು ಅಂತ ಅಲ್ಲ, ಅವನ್ಗೆ ತುಂಬಾ ಪ್ರೀತಿ ಇತ್ತು ರೆಜಿನಾ ಓಲ್ಸನ್ ಕಂಡ್ರೆ. ಯಾಕಂದ್ರೆ ಆ ತರದ ಪ್ರಭಾವ ಅವನ ಮೇಲೆ ರೆಜಿನಾ ಓಲ್ಸನ್ ಮಾಡಿದ್ದು. ಅಂದ್ರೆ ಇವನು ಏನೋ ಎಸ್ಕೇಪ್ ಆಗ್ತಿದ್ದಾನೆ ಅಂತಲ್ಲ, ತುಂಬಾ ಪ್ರೀತಿ ಇತ್ತು. ಅದು ಕೂಡ ನೆಕ್ಸ್ಟ್ ಹೇಳ್ತೀನಿ. ಅವನ್ ಏನೋ ಎಕ್ಸ್ಪೆಕ್ಟೇಷನ್ಸ್ಗಳು, ಯಾಕಂದ್ರೆ ಅವನು ಜೀವನವನ್ನ ಹೇಗ್ ಬರುತ್ತೋ ಹಾಗೆ ತಗೊಂಡಂತಹ ಮನುಷ್ಯ ಅಲ್ಲ ಅವನು. ಎಲ್ಲವನ್ನ ಪ್ರಶ್ನೆ ಮಾಡಿ ಎಲ್ಲವನ್ನ ತಿರ್ಗಾ ಮಾಡಿ ನೋಡುವಂತ ಒಬ್ಬ ಮನುಷ್ಯ. ಯಾಕಂದ್ರೆ ಈ ನಾರ್ಮ್ಯಾಲಿಟಿ ಅನ್ನೋದು ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಅವನು ಕಳ್ಕೊಂಡ್ಬಿಟ್ಟಿದ. ನಾರ್ಮಲ್ ಆಗಿ ಇರಕ್ ಬರ್ತಿರ್ಲಿಲ್ಲ. ಅವ್ನು ಸ್ವಲ್ಪ ವಿಚಿತ್ರವಾಗಿ ಯೋಚಿಸೋದು, ಬೇರೆ ರೀತಿನಲ್ಲಿ ಪ್ರೀತಿಯನ್ನ ನೋಡೋದು, ಇದನ್ನೆಲ್ಲ ಮಾಡ್ತಿದ್ದ. ಅವನು ರಿಟರ್ನ್ ಕೋಪನ್ ಹ್ಯಾಗನ್ ಬಂದಾಗ ರೆಜಿನಾ ಓಲ್ಸನ್ ಅವನ್ನ ನೋಡ್ತಿರೋದ ಗಮನಿಸ್ಬಿಟ್ಟು ಮತ್ತೆ ಬರ್ಲಿನ್ ಓಡೋಗ್ತಾನೆ. ಅಲ್ಲಿ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಂತ ಒಂದು ಅತ್ಯದ್ಭುತ ಪುಸ್ತಕವನ್ನ ಬರೀತಾನೆ. ಈ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅವನ ರಿಲಿಜಿಯಸ್ ಫಿಲಾಸಫಿ ಇದೆಯಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಪುಸ್ತಕ. ಯಾಕೆಂತಂದ್ರೆ ಅವನು ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ ನ ಈ ಅಬ್ರಾಮ್ನ ಒಂದು ಪಿಕ್ಚರ್ ಇಟ್ಕೊಂಡು ನೋಡ್ತಾ ಇರ್ತಾನೆ. ಈ ಪುಸ್ತಕ ಕೂಡ ಅಬ್ರಾಮ್ ಮತ್ತು ಐಸಾಕ್ ಕುರಿತಾಗಿ ಬರೆದದ್ದು. ಇದರಲ್ಲಿ ರೆಜಿನಾಳಿಗೆ ಒಂದು ರಹಸ್ಯ ಸಂದೇಶವನ್ನು ಕೂಡ ಇಟ್ಟಿರ್ತಾನೆ. ಅದರಲ್ಲಿ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಬರೆದು ಅದಕ್ಕೆ ಒಂದು ಪಬ್ಲಿಷ್ ಮಾಡ್ತಾನೆ. ಮತ್ತೆ ಅದರಲ್ಲಿ ಒಂದು ರಹಸ್ಯವಾದ ಸಂದೇಶವನ್ನು ಕೂಡ ರೆಜಿನಾಳಿಗೆ ಬಿಟ್ಟಿರ್ತಾನೆ. ಏನದು ರಹಸ್ಯ ಸಂದೇಶ ಅಂತಂದ್ರೆ, ಈ ಪುಸ್ತಕದಲ್ಲಿ ಅಬ್ರಾಮ್ ಕುರಿತಾದ ಅನೇಕ ವ್ಯಾಖ್ಯಾನಗಳು ಸಿಗ್ತವೆ. ಯಾಕಂದ್ರೆ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ನ ಓದಿದಾಗ ಅಥವಾ ಮರು ವ್ಯಾಖ್ಯಾನಕ್ಕೆ ಒಳಪಡಿಸಿದಾಗ, ವಿಶ್ಲೇಷಣೆಗೆ ಒಳಪಡಿಸಿದಾಗ ಅನೇಕ ರೀತಿಯ ಒಂದು ವಿಶ್ಲೇಷಣೆಗಳು ನಮ್ಗೆ ಸಿಗ್ತವೆ, ಒಂದು ವ್ಯಾಖ್ಯಾನ ಸಿಗುತ್ತೆ ಅಬ್ರಾಮ್ನ ಕುರಿತಾಗಿ. ಕಿರ್ಕೆಗಾರ್ಡ್ ಅಬ್ರಾಮ್ನನ್ನು ಐಸಾಕ್ನ ಮುಂದೆ ನಟಿಸುತ್ತಿರುವಂತೆ ಊಹಿಸಿಕೊಳ್ಳುತ್ತಾನೆ. ಇದರಂತೆ ಐಸಾಕ್ನ ಸಾವನ್ನ ಬಯಸಿದ್ದು ದೇವರಲ್ಲ, ಬದಲಿಗೆ ಅಬ್ರಾಮ್ ಎಂದು ಊಹಿಸಿಕೊಂಡು ಅಬ್ರಾಮ್ ಒಬ್ಬ ವಿಗ್ರಹಾರಾಧಕ ಮತ್ತು ಕೊಲೆಗಾರ ಎಂದು ಕಿರ್ಕೆಗಾರ್ಡ್ ತಿಳಿಸುತ್ತಾನೆ. ಈಗ ನಮಗ್ ಗೊತ್ತಿರೋ ಹಾಗೆ ಈ ಅಬ್ರಾಮ್ ಮತ್ತು ಐಸಾಕ್ ಸ್ಟೋರಿನಲ್ಲಿ ದೇವರು ಐಸಾಕ್ನನ್ನ ಬಲಿ ಕೊಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪನೇ ಮಗನನ್ನ ತೆಗೆದುಕೊಂಡು ಹೋಗಿ ಬಲಿ ಕೊಡುವಂಥದ್ದು ಈ ಬೈಬಲ್ ಅಲ್ಲಿ ನಾವು ನೋಡ್ತೀವಿ.
ಆದ್ರೆ ಇದನ್ನ ಉಲ್ಟಾ ಮಾಡಿ ನೋಡ್ಲಿಕ್ಕೆ ಕಿರ್ಕೆಗಾರ್ಡ್ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಇದು ದೇವರೆಲ್ಲ ಕೇಳಿದ್ದು ಬದಲಿಗೆ ಅಬ್ರಾಮ್ನೇ ಐಸಾಕ್ನ ಸಾಯಿಸ್ಬೇಕು, ಬಲಿ ಕೊಡ್ಬೇಕು ಅಂತ ಅನ್ಕೋತಾನೆ. ಅದರಿಂದ ಅಬ್ರಾಮ್ ಒಬ್ಬ ಮತಾಂಧನಾಗಿದ್ದ ಮತ್ತೆ ಕೊಲೆಗಾರ ಕೂಡ ಹೌದು ಅಂತ ಕಿರ್ಕೆಗಾರ್ಡ್ ಈ ಅಬ್ರಾಮನ್ನ ಏನು ಏನು ಹೇಳ್ತಾರ, ಅಪರಾಧಿ ಸ್ಥಾನದಲ್ಲಿ ನಿಲ್ಸ್ಲಿಕ್ಕೆ ಇದ್ ಮಾಡ್ತಾನೆ. ಅದೇ ರೀತಿ ಅಬ್ರಾಮ್ ಏನ್ ಅನ್ಕೋತಾ ಇರ್ತಾನೆ ಅಂತಂದ್ರೆ, ಅಬ್ರಾಮ್ನನ್ನ ಸಫಿಸ್ಲಿ ಎಂಬ ಉದ್ದೇಶ ಆಗಿತ್ತು, ಆದ್ರೆ ದೇವರನ್ನಲ್ಲ. ಅದೇ ರೀತಿ ಕಿರ್ಕೆಗಾರ್ಡ್ ನಯವಂಚಕನಂತೆ ರೆಜಿನಾ ಓಲ್ಸನ್ ಮುಂದೆ ಅಭಿನಯಿಸಿ ದೇವರನ್ನ ಶಪಿಸೋದ್ರ ಬದಲು ತನ್ನನ್ನ ಶಪಿಸ್ಲಿ ಅಂತ ಅವನು ಅನ್ಕೋತಾ ಇರ್ತಾನೆ. ಬಟ್ ಅದು ಸಾಧ್ಯ ಆಗ್ಲಿಲ್ಲ. ಅವನು ಕಿರ್ಕೆಗಾರ್ಡ್ ಏನ್ ಮಾಡ್ತಾನೆ, ತನ್ನ ದಿನಚರಿಯಲ್ಲಿ ರೆಜಿನಾಳ ಬಿಡುವುದಕ್ಕೆ ಕುರಿತಾಗಿ ಬರೀತಾನೆ. ಅವನು ಹೇಳ್ತಾನೆ, ಹಾನೆಸ್ಟ್ ಆಗಿ ಮಾತಾಡ್ತಾನೆ, ಸತ್ಯವನ್ನ ಮಾತಾಡ್ತಾನೆ. ಇಲ್ಲಿ ಅವನೇನು ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಪ್ರೀತಿಸಿ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಇರ್ಲಿಲ್ಲ. ಅವನಿಗೆ ತುಂಬಾ ಅಗಾಧವಾದ ಪ್ರೀತಿ ಇರುತ್ತೆ. ಅವನು ಹೇಳ್ತಾನೆ, ರೆಜಿನಾಳನ್ನ ಬಿಟ್ಟು ಮತ್ತೆ ಪ್ರೀತಿಸುವುದು ನನ್ನ ಉದ್ದೇಶವಾಗಿತ್ತು, ನನ್ನ ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾನೆ. ಆದ್ರೆ ಅವನು ಬರ್ಲಿನ್ಗೆ ಹೋಗಿ ಹಿಂದಿರುಗುವಷ್ಟಕ್ಕೆ ಅವಳ ಗೆಳೆಯ ಶೆಗಲ್ನೊಂದಿಗೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದನ್ನು ಕಂಡು ಕಿರ್ಕೆಗಾರ್ಡ್ಗೆ ಅಸೂಯೆ ಮತ್ತೆ ಸ್ವಲ್ಪ ನಷ್ಟದ ಕುರಿತಾದ ಮನವರಿಕೆ ಆಗುತ್ತೆ. ಮತ್ತೆ ಹಾಗೆ ಚಿಂತಾಕ್ರಾಂತನು ಕೂಡ ಆಗ್ತಾನೆ. ಸ್ವಲ್ಪ ದಿನಗಳ ನಂತರ ಅವನು ತನ್ನ ಜರ್ನಲ್ನಲ್ಲಿ, ನನಗೆ ನಂಬಿಕೆ ಇದ್ದಿದ್ದರೆ ನಾನು ರೆಜಿನಾಳೊಂದಿಗೆ ಇರುತ್ತಿದೆ ಎಂದು ಬರೆದುಕೊಳ್ತಾನೆ. ರೆಜಿನಾ ತನ್ನ ಬಹುದಿನಗಳ ಗೆಳೆಯ ಹಾಗೆ ಡ್ಯಾನಿಶ್ ವರ್ಜಿನ್ ದ್ವೀಪಗಳ ಗವರ್ನರ್ ಆಗಿ ನೇಮಕವಾಗಿದ್ದ ಶೆಗಲ್ನನ್ನು ಒರೆಸುತ್ತಾಳೆ. ಶೆಗಲ್ ಮತ್ತು ರೆಜಿನಾ ಅಲ್ಲೇ ಉತ್ತಮ ಜೀವನವನ್ನ ನಡೆಸ್ತಾರೆ. ಶೆಗಲ್ ಮರಣದ ನಂತರ ರೆಜಿನಾ ತನ್ನ ಪ್ರೀತಿಯ ಕುರಿತಾಗಿ ಸ್ಪಷ್ಟಪಡಿಸುತ್ತಾ, ತಾನು ಈಗಲೂ ದಿವಂಗತನಾಗಿದ್ದ ಕಿರ್ಕೆಗಾರ್ಡ್ನನ್ನು ಮನಸಾರೆ ಪ್ರೀತಿಸುತ್ತೇನೆ ಅಂತ ತಿಳಿಸ್ಕೊತಾಳೆ. ಕಿರ್ಕೆಗಾರ್ಡ್ ಕೇವಲ 3 ಮಹತ್ವದ ಮಾನವ ಸಂಬಂಧಗಳನ್ನು ಹೊಂದಿದವನು. ಆ ಸಂಬಂಧಗಳು ಅವನ ಜೀವನದ ಮೇಲೆ ಅತಿಯಾಗಿ ಪ್ರಭಾವವನ್ನು ಬೀರಿದವು. ಮೊದಲನೇಯಾಗಿ ಅವನ ತಂದೆಯೊಂದಿಗಿನ ಸಂಬಂಧ, ಎರಡನೆಯದು ಅವನ ಪ್ರೇಯಸಿ ರೆಜಿನಾ ಓಲ್ಸನ್ಲೊಂದಿಗಿಂದು, ಮೂರನೆಯದು ದಿ ಕೋರ್ಸೈರ್ ಎಂಬ ಜನಪ್ರಿಯ ಹಾಸ್ಯ ಪತ್ರಿಕೆಯ ಸಂಪಾದಕನೊಂದಿಗೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಫೇಸ್ ಅವನ ಲೈಫಲ್ಲಿ. ಅವನು ತುಂಬಾ ವೀಕ್ ಆಗೋದಿಕ್ಕೆ ಈ ಕೋರ್ಸೈರ್ ಎಡಿಟರ್ ಕೂಡ ಒಂದು ಅಗಾಧವಾದಂತಹ ಒಂದು ಪ್ರಭಾವ ಆಗುತ್ತೆ. ದಿ ಕೋರ್ಸೈರ್ ಒಂದು ವಿಡಂಬನಾತ್ಮಕ ಜರ್ನಲ್ ಆಗಿದ್ದು, ಕೋಪನ್ ಹ್ಯಾಗನ್ನ ಬೂರ್ಜ್ವಾಸಿಗಳನ್ನ ಅಪಹಾಸ್ಯ ಮಾಡಿ ಉದಾರ ರಾಜಕೀಯ ಕಾರಣಗಳನ್ನ ಪ್ರಚಾರಿಸುವ ಉದ್ದೇಶ ಹೊಂದಿತ್ತು. ಅದರ ಸಂಪಾದಕ ಮಿರ್ಕ್ ಗೋಲ್ಡ್ಸ್ಕಿಮಿಟ್ ತಾನು ಮೆಚ್ಚುವ ಸೋರೆನ್ ಕಿರ್ಕೆಗಾರ್ಡ್ ಹೊರತುಪಡಿಸಿ ಮಿಕ್ಕೆಲ್ಲವರ ಬಗ್ಗೆ ತುಂಬಾ ಕಟುವಾಗಿ ಬರೀತಾ ಇರ್ತಾನೆ. ಅವನು ವಿಡಂಬನಾತ್ಮಕ ಪತ್ರಿಕೆ ಆಗಿರೋದ್ರಿಂದ ಅವನು ಯಾರನ್ನು ಕೂಡ ಬಿಟ್ಟಿದ್ದಿಲ್ಲ. ಯಾರೇ ಒಬ್ರು ರೈಟರ್ ಬರೆದ್ರು ಕೂಡ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಬರೆಯೋದು, ಇವೆಲ್ಲ ಇದು ಕೋರ್ಸೈರ್ ಮಾಡ್ಕೊಂತ ಬರ್ತಿರ್ತದೆ. ಮತ್ತು ಮಿರ್ ಗೋಲ್ಡ್ಸ್ಕಿಮಿಟ್ ಆತ ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂತ ಬರ್ತಿರ್ತಾನೆ. ದಿ ಕೋರ್ಸೈರ್ನಲ್ಲಿ ಕಿರ್ಕೆಗಾರ್ಡ್ ಪುಸ್ತಕವೊಂದರ ಅತ್ಯುತ್ತಮ ವಿಮರ್ಶೆ ಪ್ರಕಟವಾದಾಗ ಕಿರ್ಕೆಗಾರ್ಡ್ ಸಂಪಾದಕರಾದ ಗೋಲ್ಡ್ಸ್ಕಿಮಿಟ್ಗೆ ವ್ಯಂಗ್ಯವಾಗಿ ಪತ್ರ ಬರೆದು, ದಿ ಕೋರ್ಸೈರ್ನಲ್ಲಿ ಪ್ರಶಂಸೆಗೆ ಒಳಗಾಗುವುದು ಒಂದು ದೊಡ್ಡ ಅವಮಾನ. ಅಂದ್ರೆ ಅವಮಾನವೇ ಒಂದು ಪ್ರಶಂಸೆ. ಅಲ್ಲಿ ಕೋರ್ಸೈರ್ನಲ್ಲಿ ತುಂಬಾ ಅವಮಾನಿತವಾಗಿ ಏನಾದ್ರು ಬರೆದ್ರೆ ಅದೇ ಒಂದು ಪ್ರಶಂಸೆ. ಆದ್ರೆ ಕಿರ್ಕೆಗಾರ್ಡ್ ಪುಸ್ತಕದ ಬಗ್ಗೆ ಒಂದು ಪಾಸಿಟಿವ್ ರಿವ್ಯೂ ಬಂದಾಗ ಅವನಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವನು ಗೋಲ್ಡ್ಸ್ಕಿಮಿಟ್ಗೆ ಪತ್ರ ಬರೆದ್ಬಿಟ್ಟು, ನೀವು ಈ ತರ ಮಾಡಿದ್ದು ತುಂಬಾ ಅವಮಾನ ಆಯ್ತು ಅಂತ ಹೇಳಿ ತಿಳಿಸ್ತಾನೆ. ಇದರಿಂದ ಅವಮಾನಕ್ಕೊಳಗಾದ ಗೋಲ್ಡ್ಸ್ಕಿಮಿಟ್ ಕಿರ್ಕೆಗಾರ್ಡ್ ಕುರಿತಾಗಿ ದಿನಂಪ್ರತಿ ವಿನಾಶಕಾರಿಯಾಗಿ ದಾಳಿಯನ್ನ ಮಾಡ್ತಾನೆ. ಅವನು ಕೋರ್ಸೈರ್ ಪತ್ರಿಕೆಯಲ್ಲಿ ತುಂಬಾ ಕೆಟ್ಟದಾಗಿ ಸೋರೆನ್ ಕಿರ್ಕೆಗಾರ್ಡ್ ಬಗ್ಗೆ ಬರಿತಾ ಹೋಗ್ತಾನೆ. ಅಷ್ಟೊತ್ತಿಗಾಗ್ಲೇ ಕಿರ್ಕೆಗಾರ್ಡ್ ಬೆನ್ ಮೂಳೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಅವನಿಗೆ ಗೂನ್ ಬೆನ್ ಆಗಿರುತ್ತೆ. ಅವನು ಸ್ಟೈಲಿಶ್ ಆಗಿ ಕಾಣೋದಿಕ್ಕೆ ಒಂದು ಉದ್ದನೆಯ ಕೋಟ್ ಹಾಕೋತಾ ಇರ್ತಾನೆ. ಅವನ ಕಾಲುಗಳು ಮತ್ತೆ ಆ ಒಂದು ಉದ್ದನೆಯ ಕೋಟು ವ್ಯಂಗ್ಯ ಚಿತ್ರಕಾರರಿಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ತುಂಬಾ ವ್ಯಂಗ್ಯವಾಗಿ ಸೋರೆನ್ ಕಿರ್ಕೆಗಾರ್ಡ್ ಬಗ್ಗೆ ಎಲ್ಲ ಕಡೆ ಬರೀತಾ ಹೋಗ್ತೀವಿ, ಇನ್ಕ್ಲೂಡಿಂಗ್ ದ ಕೋರ್ಸೈರ್ನಲ್ಲೂ ಕೂಡ ತುಂಬಾ ಕೆಟ್ಟದಾಗಿ ಅವನ ಬಗ್ಗೆ ಬರೆದಾಗ ಎಲ್ಲರಿಗೂ ಕೂಡ ಈ ಮನುಷ್ಯ ಯಾರು ಅಂತ ಗೊತ್ತಾಗುತ್ತೆ. ಬೀದಿಯಲ್ಲೆಲ್ಲ ಅವನು ಓಡಾಡ್ಬೇಕಾದ್ರೆ ಇಡೀ ಜನಗಳೇ ನಗ್ತಾ ಇರ್ತಾರೆ. ಡೆನ್ಮಾರ್ಕ್ ಜನನ ಎಲ್ಲ ಪೂರ ನಗ್ತಾ ಇರ್ತಾರೆ. ಸುಸಂಸ್ಕೃತರಿಂದ ಹಿಡಿದು ಬೀದಿ ಸುತ್ತೋರೆಲ್ಲ ಇವನ್ ಬಗ್ಗೆ ಮಾತಾಡಿ ಅವಮಾನ ಮಾಡ್ತಾರೆ.
ಈ ಘಟನೆಯಿಂದ ಗೋಲ್ಡ್ ಸ್ಕಿಮಿಟ್ಗೆ ನಾಚಿಕೆ ಆಗುತ್ತೆ, ಅವನು ತಲೆ ತಗ್ಗಿಸ್ಬೇಕಾಗುತ್ತೆ. ಮತ್ತೆ ದಿ ಕೋರ್ಸೈರ್ ಮುಚ್ಚಿದ ನಂತರವೂ ಗೋಲ್ಡ್ ಸ್ಕಿಮಿಟ್ ಮಾಡಿದ ಅಪಹಾಸ್ಯ ಬಹಳ ಕಾಲ ಉಳಿಯಿತು. ಕೀರ್ಕೆಗಾರ್ಡ್ ಧೈರ್ಯಶಾಲಿಯಂತೆ ನಟಿಸಲು ಕೂಡ ಪ್ರಯತ್ನ ಮಾಡ್ತಾನೆ, ಆದ್ರೆ ದಿ ಕೋರ್ಸೈರ್ ಘಟನೆಯು ಅವನ ಜೀವನದಲ್ಲಿ ಎರಡನೇ ಅತ್ಯಂತ ನೋವಿನ ಘಟನೆಯಾಗಿ ಉಳಿಯಿತು. ಈ ಎರಡು ನೋವುಗಳು, ರೆಜಿನಾ ಓಲ್ಸೆನ್ ಮಾಡಿದಂತಹ ನೋವು ಮತ್ತು ದಿ ಕೋರ್ಸೈರ್ ಸಂಪಾದಕ ಗೋಲ್ಡ್ ಸ್ಕಿಮಿಟ್ ಮಾಡಿದಂತಹ ನೋವು ಅವನ ಜೀವನದುದ್ದಕ್ಕೂ ಇತ್ತು. ಬಹುಶಃ ಬೇಗ ಸಾಯ್ಲಿಕ್ಕೆ ಅದು ಕೂಡ ಒಂದು ಎರಡು ಕಾರಣ ಇರ್ಬೋದು ಅಂತ ನಾನು ಅನ್ಕೋತೀನಿ. ಕಿರ್ಕೆಗಾರ್ಡ್ ತನ್ನ ಕೊನೆಯ ಕೆಲವು ವರ್ಷಗಳಲ್ಲಿ ಪರೋಕ್ಷ ಸಂವಹನ, ಅದು ಇಂಡೈರೆಕ್ಟ್ ಕಮ್ಯುನಿಕೇಶನ್ ತ್ಯಜಿಸಿ ನೇರವಾಗಿ ಅಧಿಕೃತ ಡ್ಯಾನಿಶ್ ಲುಥರನ್ ಚರ್ಚ್ನ ಮೇಲೆ ಆಕ್ರಮಣ ಮಾಡಿದ. ಇದರಿಂದ ಇದ್ದ ಕೆಲವು ಸ್ನೇಹಿತರು ಮತ್ತು ಬೆಂಬಲಿಗರು ಕೂಡ ದೂರ ಆದರು. ಈ ಒಂಟಿತನ, ಹೇಲಿನೇಷನ್ ಅಂತ ಏನ್ ಹೇಳ್ತೀವಲ್ಲ, ಒಂಟಿತನ, ಅವನು ಈ ಫಿಲಾಸಫಿನಲ್ಲಿ ಎಕ್ಸಿಸ್ಟೆನ್ಷಿಯಲಿಸ್ಟ್ ಫಿಲಾಸಫಿ ಬರಬೇಕಾದ್ರೆ ಈ ಕಾನ್ಸೆಪ್ಟ್ಸ್ಗಳನ್ನ ನೀವು ನೋಡೋದಾದ್ರೆ ಡಿಸ್ಪೈರ್ ಅಥವಾ ಏಲಿನೇಷನ್, ಕಾನ್ಶಿಯಸ್ನೆಸ್, ಡೆತ್, ಇದ್ರ ಬಗ್ಗೆ ತುಂಬಾ ಮನಸ್ಸು ಬಿಚ್ಚಿ ಬರೆದ ಹಾಗಿದೆ. ಯಾಕೆಂತಂದ್ರೆ ಅದನ್ನೆಲ್ಲ ಅವನು ಅನುಭವಿಸ್ಬಿಟ್ಟಿದ. ಈ ನೋವುಗಳನ್ನೆಲ್ಲ ನೋಡಿ ಈ ಡೆತ್, ಈ ಸಾವಿನ ಹೆಂಗೆ ಸ್ವೀಕರಿಸ್ಬೇಕು, ಜನಗಳು ಬೇರೆ ಜನರಲ್ಲಿ ಹೇಗೆ ಸ್ವೀಕರಿಸ್ತಾರೆ, ನಾನು ಹೇಗೆ ನೋಡ್ತೀನಿ, ಮತ್ತೆ ಈ ಆತಂಕಗಳು ಹೇಗಿರ್ತವೆ, ಇವನ್ನೆಲ್ಲ ತುಂಬಾ ಎಳೆಯಾಗಿ ಬರ್ಕೊಂತ ಬರ್ತಾನೆ. ಈ ಇಂಡೈರೆಕ್ಟ್ ಕಮ್ಯುನಿಕೇಶನ್ಗೆ ಜೋತ್ ಬಿದ್ದ ಮನುಷ್ಯ ಲಾಸ್ಟ್ ಅಲ್ಲಿ ಏನಾಗ್ತಾನೆ, ತುಂಬಾ ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡಿ ಲುಥರನ್ ಚರ್ಚ್ನ ನೇರವಾಗಿ ಅಟ್ಯಾಕ್ ಮಾಡ್ತಾನೆ. ಕೆಲವು ಜನ ಬೆಂಬಲಿಗರಿರ್ತಾರೆ, ಸ್ನೇಹಿತರಿರ್ತಾರೆ. ಇದೆಲ್ಲ ಆದ ನಂತರ ಇವನ ರಿಲಿಜಿಯಸ್ ಒಪಿನಿಯನ್ಸ್ಗಳನ್ನ, ಧಾರ್ಮಿಕ ಬರಹಗಳನ್ನ ನೋಡಿ ಅವ್ರು ಕೂಡ ದೂರ ಆಗ್ಬಿಡ್ತಾರೆ. ಅವನು ಏನಕ್ಕೆ ಅಟ್ಯಾಕ್ ಮಾಡ್ತಾನಂತಂದ್ರೆ, ಕಿರ್ಕೆಗಾರ್ಡ್ ಪ್ರಕಾರ ಪ್ರಾಚೀನ ಕ್ರಿಶ್ಚಿಯನ್ ಧರ್ಮವು ಆಧ್ಯಾತ್ಮಿಕ ಕ್ರಾಂತಿಯಾಗಿತ್ತು. ಅದು ಸ್ಟೇಟಸ್ಕೋ ಅಂದ್ರೆ ಯಥಾಸ್ಥಿತಿಯನ್ನ ಪ್ರಶ್ನಿಸ್ತಿತ್ತು. ಆದ್ರೆ ಅದರಿಂದ ಏನಾಗುತ್ತೆ, ಎಲ್ಲಾ ರೀತಿಯ ಸಮಾಧಾನಗಳು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅಫೆನ್ಸ್ ಅಲ್ಲಿ. ಆದ್ರೆ ಸಮಕಾಲೀನ ಚರ್ಚ್ ಸ್ವಯಂ ತೃಪ್ತಿ ಹೊಂದಿದ ಬೂರ್ಜ್ವದ ಅತಿಯಾದ ಹೆಮ್ಮೆಯ ಸಂಕೇತವಾಗಿದೆ. ದ ಚರ್ಚ್ ವಿಚ್ ಈಸ್ ಅಟ್ ಪ್ರೆಸೆಂಟ್ ಇನ್ ಡೆನ್ಮಾರ್ಕ್, ಇಟ್ ಈಸ್ ದಿ ರಿಪ್ರೆಸೆಂಟೇಷನ್ ಆಫ್ ದಿ ಈಗೋ ಆಫ್ ದ ಬೂರ್ಜ್ವಾಸ್. ಸಮಕಾಲೀನ ಚರ್ಚ್ ಸ್ವಯಂ ತೃಪ್ತಿ ಹೊಂದಿದ ಬೂರ್ಜ್ವಾದ ಅತಿಯಾದ ಹೆಮ್ಮೆಯ ಸಂಕೇತವಾಗಿದೆ. ಅದರಿಂದ ಏನ್ ಮಾಡ್ತಾನೆ, ಪ್ರತಿ ಅವಕಾಶದಲ್ಲೂ ಈ ಧೋರಣೆಯನ್ನ ಕಿರ್ಕೆಗಾರ್ಡ್ ಪ್ರತಿಭಟಿಸ್ತಾನೆ, ಖಂಡಿಸ್ತಾನೆ, ಬರಿತಾ ಹೋಗ್ತಾನೆ. ಚರ್ಚ್ಗಳಲ್ಲಿ ನಡೆಯೋ ಬೋಧನೆಗಳನ್ನ ಆತ ಲೆಮನ್ ಟ್ವಾಡಲ್ ಅಂದ್ರೆ ನಿಂಬೆಹಣ್ಣಿನ ಪಾನಕ ಅಂತ ಕರೀತಾನೆ. ಹಾಗೆ ತನ್ನ ಸ್ವಂತ ಖರ್ಚಿನಲ್ಲಿ ಎಲ್ಲ ಕರಪತ್ರಗಳನ್ನ ಮುದ್ರಿಸಿ ಲುಥರನ್ ಚರ್ಚ್ ಬಗ್ಗೆ ಪ್ರಕಟ ಮಾಡಿ ಎಲ್ಲಾ ಕಡೆ ಹಂಚ್ಕೋತಾ ಬರ್ತಾನೆ. ಹಾಗೆ ಕಿರ್ಕೆಗಾರ್ಡ್ ಅಕ್ಟೋಬರ್ 2, 1855 ಪಾರ್ಶ್ವವಾಯುಗೆ ತುತ್ತಾಗಿ ಬೀದಿಗೆ ಬೀಳ್ತಾನೆ. ಸುಮಾರು 1.5 ತಿಂಗಳ ನಂತರ ಆತ ಮೃತಪಡ್ತಾನೆ. ಈ ಮೃತಪಟ್ಟ ಸಮಯದಲ್ಲಿ ಅಲ್ಲೂ ಕೂಡ ಕೆಲವು ಅಹಿತಕರ ಘಟನೆಗಳು ನಡೀತವೆ. ಕಿರ್ಕೆಗಾರ್ಡ್ ಅಂತ್ಯಕ್ರಿಯೆಯ ಸಮಯದಲ್ಲಿ ದೊಡ್ಡ ಗಲಭೆ ಆಗುತ್ತೆ. ವಿಶ್ವವಿದ್ಯಾಲಯದ ಥಿಯಾಲಜಿ ವಿಭಾಗದ ವಿದ್ಯಾರ್ಥಿಗಳು ಕಿರ್ಕೆಗಾರ್ಡ್ ಮರಣದ ನಂತರ ಚರ್ಚ್ ಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಲು ಬಂದಾಗ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದರಿಂದ ಗಲಭೆಯ ವಾತಾವರಣ ನಿರ್ಮಾಣವಾಗುತ್ತೆ. ಕಿರ್ಕೆಗಾರ್ಡ್ ತನ್ನ ಕೊನೆಯುಸಿರು ಇರುವವರೆಗೂ ಚರ್ಚನ್ನ ತೀವ್ರವಾಗಿ ವಿರೋಧಿಸ್ತಾ ಬಂದಂತ ಮನುಷ್ಯ. ಮರಣದ ನಂತರ ಚರ್ಚ್ ಅವನ ವಿಧಿವಿಧಾನಗಳನ್ನ ನೆರವೇರಿಸುತ್ತೆ. ಅದು ಥಿಯಾಲಜಿ ಡಿಪಾರ್ಟ್ಮೆಂಟ್ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಇಷ್ಟ ಇರಲಿಲ್ಲ. ಕಿರ್ಕೆಗಾರ್ಡ್ ತನ್ನ ಸಮಾಧಿಯ ಮೇಲೆ ದಿ ಇಂಡಿವಿಜುವಲ್, ಏಕಾಂಗಿ ಎಂದು ಸರಳವಾಗಿ ಬರೆಯಬೇಕೆಂದು ಬಯಸಿದ್ದ. ಆದ್ರೆ ಅವನ ಸಮಾಧಿ ಕಲ್ಲಿನ ಮೇಲೆ ಸೊರೆನ್ ಅಬಿಯಾ ಕಿರ್ಕೆಗಾರ್ಡ್, ಜನನ 5ನೇ ಮೇ 1813, ಮರಣ 11ನೇ ನವೆಂಬರ್ 1855 ಎಂದು ಕೆತ್ತಲಾಗಿದೆ. ಕನಿಷ್ಠ ಕೊನೆಯ ಹೆಸರು ಕಿರ್ಕೆಗಾರ್ಡ್ ತುಂಬಾ ಸೂಕ್ತವಾಗಿದೆ. ಯಾಕೆಂತಂದ್ರೆ ಡ್ಯಾನಿಶ್ ನಲ್ಲಿ ಇದರ ಅರ್ಥ ಸ್ಮಶಾನ ಅಂತ. ಸೊ ಇದಿಷ್ಟು ಅವನ ಜೀವನಕ್ಕೆ, ಅವನ ಪರ್ಸನಲ್ ಲೈಫ್, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಈ ವಿಷಯಗಳನ್ನ ಇಟ್ಟುಕೊಂಡು ನಾವು ಅವನ ಫಿಲಾಸಫಿಯನ್ನು ನೋಡ್ಬೇಕಾಗುತ್ತೆ. ಅದು ಎಕ್ಸಿಸ್ಟೆನ್ಷಿಯಲಿಸಮ್ ಆಗಿರ್ಬೋದು, ಅವನು ಕಂಡುಕೊಂಡಂತಹ ಒಂದು ಕೆಲವಷ್ಟು ಕಾನ್ಸೆಪ್ಟ್ಸ್ಗಳಾಗಿರ್ಬೋದು. ಯಾಕಂದ್ರೆ ಸೊರೆನ್ ಕಿರ್ಕೆಗಾರ್ಡ್ ಹೆಚ್ಚಾಗಿ ಬರೆದಿರೋದು ಧಾರ್ಮಿಕತೆ ಬಗ್ಗೆ. ಯಾಕಂದ್ರೆ ಎಲ್ಲವೂ ಕೂಡ ಧಾರ್ಮಿಕತೆಗೆ ರಿಲೇಟ್ ಆಗ್ತಾ ಹೋಗ್ತದೆ. ಹಾಗೆ ಅವನ ಕರಿಯರ್ ಉದ್ದಕ್ಕೂ ಒಂದು ಪ್ರೊಫೆಷನಲ್ ಕರಿಯರ್ ಅಂತ ಹೇಳ್ತೀವಲ್ಲ, ಒಂದು ಬರವಣಿಗೆಯ ವೃತ್ತಿಯಲ್ಲಿ ಮಾಡಿದ್ದು ಪರೋಕ್ಷ ಸಂವಹನವನ್ನ
ಪಾಪ್ಯುಲರ್ ಮಾಡಿದ್ದು. ಅಂದ್ರೆ ಪರೋಕ್ಷ ಸಂವಹನನ ಉಳಿಸ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಬರಿತಾ ಹೋಗ್ತಾನೆ. ನಂತರ ಅವನ್ಗೆ ಇನ್ನ ಇಂಪಾರ್ಟೆಂಟ್ 2 ಕಾನ್ಸೆಪ್ಟ್ಸ್ಗಳು ಯಾವುದು ಅಂತಂದ್ರೆ ಸಬ್ಜೆಕ್ಟಿವ್ ಟ್ರೂತ್ ಅಂಡ್ ಆಬ್ಜೆಕ್ಟಿವ್ ಟ್ರೂತ್. ವಸ್ತುನಿಷ್ಠ ಸತ್ಯ ಮತ್ತು ವ್ಯಕ್ತಿನಿಷ್ಠ ಸತ್ಯ, ಇದ್ರಗಳ ಬಗ್ಗೆ ಬರಿತಾ ಹೋಗ್ತಾನೆ. ಯಾಕಂದ್ರೆ ನಾವು ಪರೋಕ್ಷ ಸಂವಹನದ ಬಗ್ಗೆ ಮಾತಾಡೋದಕ್ಕಾಗ್ಲಿ ಅಥವಾ ವಸ್ತುನಿಷ್ಠೆ ವ್ಯಕ್ತಿನಿಷ್ಠೆ ಸತ್ಯದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೂ ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್, ನೇರವಾಗಿ ಅಥವಾ ಪರೋಕ್ಷವಾಗಿ ಅಸ್ತಿತ್ವವಾದದ ಬಗ್ಗೆನೇ ಮಾತಾಡೋದು. ಮತ್ತೆ ಸಾವಿನ ಬಗ್ಗೆನೂ ಕೂಡ ಅವನು ರಿಲೇಟ್ ಮಾಡ್ಕೊಂತ ಹೋಗ್ತಾನೆ. ಅದ್ರಗಳ ಬಗ್ಗೆ ನಾನು ಈಗ ಸದ್ಯದಲ್ಲೇ ಮಾತಾಡ್ತೀನಿ. ಈಗ ಮೊದಲು ಪರೋಕ್ಷ ಸಂವಹನ ಏನಕ್ಕೆ ಬಳಸ್ಕೊಂಡ ಅನ್ನೋದನ್ನ ನಾವು ನೋಡೋಣ. ಯಾವುದನ್ನ ನಾವು ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಎಸ್ಪೆಷಲಿ ಸತ್ಯವನ್ನ ನೇರವಾಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಬ್ಬ ಮನುಷ್ಯನಿಗೆ ಸತ್ಯದ ಅರಿವನ್ನ ಮಾಡಬೇಕು ಅಂತಂದ್ರೆ ನಾವು ಪರೋಕ್ಷವಾಗಿ ಮಾತಾಡಬೇಕು. ನೇರವಾಗಿ ಮಾತಾಡಿದ್ರೆ ಅದು ಬಹುಶಃ ತಲುಪೋದು ಕೂಡ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಸೊರೆನ್ ಕಿರ್ಕೆಗಾರ್ಡ್ ಪರೋಕ್ಷ ಸಂವಹನ ಅನ್ನೋ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡ್ತಾನೆ. ಕಿರ್ಕೆಗಾರ್ಡ್ ಅನಾರೋಗ್ಯದ ದಿನಗಳು ಮತ್ತು ಅವನಪ್ಪ ಕೂಡಿಟ್ಟು ಹಣ ಖರ್ಚಾಗೋದಕ್ಕೆ ಒಂದೇ ಸಮಯ ಆಗುತ್ತೆ. ತನ್ನ ಕೊನೆಗಾಲದವರೆಗೂ ದುಡಿಯೋದಕ್ಕೆ ಹೋಗಿರೋದಿಲ್ಲ ಆತ, ಅವನ ಮನ್ಸು ಕೂಡ ಮಾಡಿರಲಿಲ್ಲ. ಆದ್ರಿಂದ ಈತನನ್ನು ನಾವು ವೃತ್ತಿಪರ ಬರಹಗಾರನ ಅಂತ ಕರಿಬಹುದು. ಇವನು ಜೀವಿತಾವಧಿಯಲ್ಲಿ ಎದ್ದಿದ್ದ ಸಮಯ ಎಲ್ಲ ಸಾಕಷ್ಟು ಸಮಯ ಬರೆಯುತ್ತ ಕಾಲ ಕಳೆದಿದ್ದಾನೆ. ಆದ್ರಿಂದಲೇ ಕಡಿಮೆ ಜೀವಿತಾವಧಿಯಲ್ಲಿ ಅಷ್ಟೆಲ್ಲ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಆ ಸಮಯದಲ್ಲಿ ಅವನ ಪುಸ್ತಕಗಳು ಯಾವುದು ಬೆಸ್ಟ್ ಸೆಲ್ಲರ್ ಆಗಿರ್ಲಿಲ್ಲ. ಆಗಿಲ್ದಿದ್ರು ಕೂಡ ಆತ ಬರಿತಾ ಇದ್ದ. ಎದ್ದಷ್ಟು ಅಂದ್ರೆ ನಾವು 2 ಸಮಯ ನಮ್ಗಿರೋದು, ಎದ್ದಿದ್ದು ಮತ್ತೆ ಮಲಗಿದ್ದು. ಅವನು ಎದ್ದಿದ್ದ ಅಷ್ಟು ಸಮಯನೂ ಕೂಡ ಅವನು ಬರೀಲಿಕ್ಕೆ ಉಪಯೋಗಿಸ್ಕೊಂಡ. ಅದರಿಂದ ಬಹುಶಃ 42 ವರ್ಷ ಬದುಕಿದ್ರು ಕೂಡ ಸುಮಾರು ಒಂದು 22 ವರ್ಷ ಅವನು ಬರೆಯೋದ್ರಲ್ಲೇ ಕಾಲ ಕಳೀತಾನೆ. 25 ಕೃತಿಗಳನ್ನ ಬರೀತಾನೆ. 25 ಕೃತಿಗಳು ಪ್ರತಿ ವರ್ಷಕ್ಕೆ ಒಂದು ಅಂತಂದ್ರೂ ಕೂಡ ಅವನು ಎದ್ದಿದ್ದೆಲ್ಲ ಪೂರ ಬರೀಲಿಕ್ಕೆ ಅಂತ ಕಾಣುತ್ತೆ. ತುಂಬಾ ಟಾಪ್ ಇಂಟೆಲೆಕ್ಚುವಲ್ ಫಿಲಾಸಫಿಕಲ್ ವರ್ಕ್ಸ್. ನಾವು ಅವನ 20ನೇ ಶತಮಾನದವರೆಗೂ ಬಹುಶಃ ಸೊರೆನ್ ಕಿರ್ಕೆಗಾರ್ಡ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಬಟ್ 20ನೇ ಶತಮಾನದಲ್ಲಿ ಅವನ ಫಿಲಾಸಫಿಕಲ್ ವರ್ಕ್ಗಳನ್ನ ಸ್ಟಡಿ ಮಾಡ್ಲಿಕ್ಕೆ, ಓದ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವನ ಕಾಂಟ್ರಿಬ್ಯೂಷನ್, ಅವನ ಕೊಡುಗೆಗಳು ಎಲ್ಲರಿಗೂ ಗೊತ್ತಾಯ್ತು. ಒಬ್ಬ ದೊಡ್ಡ ಮೇಧಾವಿ ಆತ, ಒಬ್ಬ ಸಾಮಾಜಿಕ ಚಿಂತಕ, ಧಾರ್ಮಿಕ ಚಿಂತಕ, ಹಾಗೆ ತತ್ವಜ್ಞಾನಿ. ಅವನು ಹೇಳಿದ್ದೆಲ್ಲವೂ ನಿಜ ಅನ್ನೋ ಒಂದು ಮಟ್ಟಕ್ಕೆ ನಾವು ತಲುಪಿಬಿಡ್ತೀವಿ. ಅದು ಎಲ್ಲರೂ ನಾವು ಮಾತಾಡ್ಬೇಕಾದ್ರೆ ಫಿಲಾಸಫಿ ಏನು ಅಂತ ಕೇಳಿದಾಗ ಅದು ತುಂಬಾ ಈಸಿಯಾಗಿ ಏನ್ ಮಾಡ್ತೀವಿ, ಅದು ಫಿಲಾಸಫಿಕಲ್ ಏನೇನಾಗಿರುತ್ತೋ ಅದೆಲ್ಲ ನಮ್ಮ ಲೈಫೇ ಫಿಲಾಸಫಿ, ನಾವು ಮಾತಾಡಿದೆಲ್ಲ ಫಿಲಾಸಫಿ ಅಂತ ಹೇಳ್ಬಿಡ್ತೀವಿ. ಬಹುಶಃ ಅವನಿಗೂ ಅದೇ ತರ ಅನ್ಸಿರ್ಬೋದು. ಅದು ಫಿಲಾಸಫಿ, ತತ್ವಜ್ಞಾನ ಒಂದು ಸವಿಯೋದಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಜೀರ್ಣಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ. ಬಹುಶಃ ಕಿರ್ಕೆಗಾರ್ಡ್ಗೂ ಕೂಡ ಈ ಸಮಸ್ಯೆ ಎದುರಾಗಿರ್ಬೋದು. ಜೀರ್ಣಿಸ್ಕೊಳ್ಳಿಕ್ಕೆ, ಎಲ್ಲ ಅನುಭವಗಳನ್ನ ಜೀರ್ಣಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಅನ್ಸಿರ್ಬೋದು. ಅದರಿಂದ ಅವನೆಲ್ಲ ಅನುಭವಗಳನ್ನ ಬರೆದು ಇಟ್ಟ, ಅವು ನಮಗೆ ಈಗ ಫಿಲಾಸಫಿಯಾಗಿ ನಮ್ಮ ಮುಂದೆ ಇದೆ. ಹಾಗಾದ್ರೆ ಕಿರ್ಕೆಗಾರ್ಡ್ ಬರ್ದದ್ದು ಯಾವ್ದ್ರ ಬಗ್ಗೆ? ನಾನೀಗ ಹೇಳ್ತಾ ಹೋದೆ, ಅವನ ಜೀವನದ ಬಗ್ಗೆ ಹೇಳಿದೆ, ಅವನದು ಪ್ರೇಯಸಿ ಬಗ್ಗೆ ಹೇಳಿದೆ, ಅಪ್ಪನ ಬಗ್ಗೆ ಹೇಳಿದೆ, ಅವನ ಸ್ನೇಹಿತನ ಬಗ್ಗೆ ಹೇಳಿದೆ. ಅವ್ನು ಬರ್ದಿದ್ ಬರೀ ಅವ್ರ ಬಗ್ಗೆನೇನಾ? ನಾವು ಯಾಕೆ ಅವನು ಅಷ್ಟು ಅವ್ರ ಬಗ್ಗೆ ಬರೆದ್ರು ಕೂಡ ನಾವ್ಯಾಕೆ ಓದ್ಬೇಕಾದ್ರೆ ಕಿರ್ಕೆಗಾರ್ಡ್ ನಮ್ ಬಗ್ಗೆ ಬರ್ದಾನೆ ಅಥವಾ ನಿಮ್ ಬಗ್ಗೆ ಬರ್ದಾನೆ ಅಂತ ಅನ್ಕೋತೀವಿ. ಅವ್ನು ಬರ್ದಿದ್ದಾದ್ರೆ ಯಾವ್ದ್ರ ಬಗ್ಗೆ ಅಂತ ನೋಡೋದಾದ್ರೆ ಅದು ಒಂದು ನಿರ್ದಿಷ್ಟ ರೀತಿಯ ಸತ್ಯದ ಬಗ್ಗೆ ಬರೀತಾ ಹೋಗ್ತಾನೆ. ಅದು ಒಂದು ನಿರ್ದಿಷ್ಟ ರೀತಿಯ ಸತ್ಯ ಎಂದು ಕರೆಯುವ ವ್ಯಕ್ತಿನಿಷ್ಠ ಸತ್ಯ ಅಥವಾ ಅಸ್ತಿತ್ವವಾದ ಸತ್ಯ ಕುರಿತು ಅವನ ಬರಹಗಳು ಕೇಂದ್ರೀಕೃತವಾಗಿದೆ. ಅವನು ಥ್ರೂಔಟ್ ಲೈಫ್ ಬರೆದಿದ್ದು ವ್ಯಕ್ತಿನಿಷ್ಠ ಸತ್ಯ, ಅದನ್ನ ಸಬ್ಜೆಕ್ಟಿವ್ ಟ್ರೂತ್ ಅಂತ ಹೇಳ್ತೀವಿ, ಮತ್ತು ಎಕ್ಸಿಸ್ಟೆನ್ಷಿಯಲಿಸ್ಟ್ ಟ್ರೂತ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಬಗ್ಗೆ ಅವರು ಬರಿತಾ ಹೋಗ್ತಾರೆ. ಅವನೆಲ್ಲ ಲೇಖನಗಳು, ಪುಸ್ತಕಗಳು, ಕೃತಿಗಳು ಡೈರೆಕ್ಟ್ಲಿ ಆರ್ ಕನೆಕ್ಟೆಡ್ ಟು ಎಕ್ಸಿಸ್ಟೆನ್ಷಿಯಲಿಸ್ಟ್ ಫಿಲಾಸಫಿ, ಎಕ್ಸಿಸ್ಟೆನ್ಷಿಯಲಿ ಟ್ರೂತ್, ಅಸ್ತಿತ್ವವಾದ ಸತ್ಯ ಮತ್ತು ವ್ಯಕ್ತಿನಿಷ್ಠ ಸತ್ಯ. ಈ ಸತ್ಯವು ಅವನ ಪ್ರಕಾರ ಅತ್ಯಂತ ಪ್ರಮುಖ ಸತ್ಯವಾಗಿದೆ. ಆದರೆ ದುರದೃಷ್ಟವಶಾತ್ ಅದನ್ನ ನೇರವಾಗಿ ಸಂವಹನ ಮಾಡಲು ಸಾಧ್ಯವಿಲ್ಲ. ಯಾವುದೇ ಸತ್ಯ ಆಗ್ಲಿ ನೇರವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯ ಜೀವನದ ಒಳನೋಟಗಳು ಅಂತರಂಗವಾದದ್ದು, ಬಹಿರಂಗವಾದದ್ದು ಮತ್ತು ಆಯ್ಕೆಗಳಿಂದ ರೂಪಿತವಾದಂಥವು.
ಕಿರ್ಕೆಗಾರ್ಡ್ ಈ ಸತ್ಯಗಳ ವಿರೋಧ ಭಾಷದ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾನೆ ಹಾಗೂ ಸಂವಹನ ಮಾಡಲಾಗದನ್ನು ಸಂವಹನ ಮಾಡಲು ಬಯಸ್ತಿರ್ತಾನೆ. ಇದಕ್ಕಾಗಿ ಈತ ಪರೋಕ್ಷ ಸಂವಹನ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿ ಬಳಸಿಕೊಳ್ತಾನೆ. ಈ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾವು ಸಾಕ್ರೆಟಿಸ್ ಇರ್ಬೋದು ಅಥವಾ ಜೀಸಸ್ ಕ್ರೈಸ್ಟ್ ಇರ್ಬೋದು, ಅವ್ರದ್ದೆಲ್ಲ ಒಂದು ಮೆಥಡ್ ಇತ್ತು. ಆ ಮೆಥಡೇ ಪರೋಕ್ಷ ಸಂವಹನ ಸಿದ್ಧಾಂತ. ಯಾವುದನ್ನ ನೇರವಾಗಿ ಹೇಳ್ತಿರ್ಲಿಲ್ಲ, ಅದನ್ನು ಕೂಡ ನಾನು ಹೇಳ್ತೀನಿ ಇಲ್ಲಿ. ಕಿರ್ಕೆಗಾರ್ಡ್ ಹೆಚ್ಚಿನ ಸ್ಫೂರ್ತಿಯನ್ನು ತನ್ನ ನೆಚ್ಚಿನ ತತ್ವಜ್ಞಾನಿ ಸಾಕ್ರೆಟಿಸ್ನಿಂದ ಪಡೆದಿದ್ದ. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ದಾಖಲಿಸಿರುವಂತೆ ಸಾಕ್ರೆಟಿಸ್ನ ಚರ್ಚೆಗಳು ಮತ್ತು ಅವನ ಸಂವಹನ ರೂಪವು ವ್ಯಂಗ್ಯದ ಒಂದು ರೂಪದಲ್ಲಿ ಕಂಡು ಬರ್ತದೆ. ಅದು ಐರನಿ, ಅದನ್ನು ಕೂಡ ಮಾತಾಡ್ತೀನಿ. ಕಿರ್ಕೆಗಾರ್ಡ್ಗೆ ಈ ವ್ಯಂಗ್ಯ ಅನ್ನೋದು ಹೇಗಿತ್ತು, ಅದನ್ನ ಯಾವ ತರ ಯೂಸ್ ಮಾಡ್ತಿದ್ದ ಬಳಸ್ಕೊಂಡ ಆತನ ಕೃತಿಗಳಲ್ಲಿ, ಅದನ್ನು ಕೂಡ ಸದ್ಯದಲ್ಲೇ ಹೇಳ್ತೀನಿ. ಸಾಕ್ರೆಟಿಸ್ನ ಸಾಕಷ್ಟು ಚರ್ಚೆಗಳು, ಹೇಳಿಕೆಗಳು ಒಮ್ಮೊಮ್ಮೆ ಅತಿಯಾಗಿ, ಒಮ್ಮೊಮ್ಮೆ ಕಡಿಮೆ ಹೇಳೋದು, ತಪ್ಪು ಹೇಳೋದು, ಕಾವ್ಯಾತ್ಮಕವಾಗಿ ಹೇಳೋದು ಅಥವಾ ಪುರಾಣ ಗೊಳಿಸುವುದು ಆಗಿರುತ್ತದೆ. ಸಾಕ್ರೆಟಿಸ್ನ ವ್ಯಂಗ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ಅವನ ಸ್ವಂತ ಅಜ್ಞಾನದ ಪ್ರತಿಪಾದನೆ. ಅವನು ಯಾವಾಗಲೂ ಹೇಳ್ಕೊತಾ ಇರ್ತಾನೆ, ಸಾಕ್ರೆಟಿಸ್ ಐ ನೋ ನಥಿಂಗ್. ಅದು ಒಂದು ವ್ಯಂಗ್ಯ, ಒಂದು ಸ್ವಂತ ಅಜ್ಞಾನದ ಪ್ರತಿಪಾದನೆ ಅಂತ ಕೂಡ ಅನ್ಕೋಬಹುದು ನಾವು. ಡೆಲ್ಫಿನಲ್ಲಿ ಒಂದು ಒರಾಕಲ್ ಬರುತ್ತೆ, ದೇವರುಗಳ ವಕ್ತಾರ ಒರಾಕಲ್ ಹೇಳೋನು. ಸಾಕ್ರೆಟಿಸ್ನನ್ನು ಅಥೆನ್ಸ್ನ ಅತ್ಯಂತ ಬುದ್ಧಿವಂತ ಅಂತ ಕರೀತಾನೆ. ಅವನಿಗೆ ಕರೆಯೋದನ್ನ ಅವನಿಗೆ ತಿಳಿಸಿದಾಗ ಸಾಕ್ರೆಟಿಸ್ ಒಮ್ಮೆ ದಿಗ್ಭ್ರಮೆಗೊಳ್ತಾನೆ. ಏನೂ ತಿಳಿದಿಲ್ಲದ ವ್ಯಕ್ತಿಯ ಅತ್ಯಂತ ಬುದ್ಧಿವಂತನಾಗಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸ್ಕೊತಾನೆ. ಹಾಗೆ ಇದನ್ನು ಪರಿಗಣಿಸಿ ಸಾಕ್ರೆಟಿಸ್ ತಾನು ಬುದ್ಧಿವಂತ, ಯಾಕೆಂದ್ರೆ ನನಗೆ ಏನೂ ಗೊತ್ತಿಲ್ಲ ಅಂತ ನನ್ಗೆ ಗೊತ್ತು, ಅದರಿಂದ ನನ್ಗೆ ಬುದ್ಧಿವಂತ, ಬೇರೆಯವ್ರಿಗೆ ಅದು ಗೊತ್ತಿಲ್ಲ, ಅವರೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನ್ಕೊಂಡಿದ್ದಾರೆ ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಇದು ಮಾಡ್ತಾನೆ. ಐ ನೋ ನಥಿಂಗ್ is an important concept. Socrates' ironic claim of ignorance was used, of course, to undermine the arrogant pretense of knowledge by his opponents. ಸಾಕ್ರೆಟಿಸ್ ತನ್ನ ಅಜ್ಞಾನದ ವ್ಯಂಗ್ಯದ ಹಕ್ಕನ್ನು ಸಹಜವಾಗಿ ವಿರೋಧಿಗಳ ಜ್ಞಾನದ ಸೊಕ್ಕನ್ನು ಮುರಿಯಲು ಬಳಸ್ತಾ ಇದ್ದ. ಅವನು ಒಂದು ಎಕ್ಸಾಂಪಲ್ ಕೂಡ ಇದೆ. ಅಲ್ಸಿಬಿಯಡ್ಸ್ಗೆ ಒಂದು ಡಿಬೇಟ್ ಮಾಡಬೇಕಾದ್ರೆ ಒಪ್ಕೊಂತಾನೆ. ಅವನು ಏನ್ ಹೇಳ್ತಾನೆ ಅಂದ್ರೆ, ಸಾಕ್ರೆಟಿಸ್ ನೀನು ನನಗೆ ಏನ್ ಮಾಡಿದೆ, ನಾನು ಯಾರು ಅಂತ ನನಗೆ ತಿಳಿತಿಲ್ಲ ಅಂತ ಅಲ್ಸಿಬಿಡಿಯಸ್ ಒಪ್ಕೊಂತಾನೆ. ಯಾಕಂದ್ರೆ ಸಾಕ್ರೆಟಿಸ್ನ ಒಂದು ವ್ಯಂಗ್ಯದ ಮಾತು ಆತರ ಇರ್ತವ. ಮತ್ತೆ ಅವನು ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಂತ ಏನಿದೆ ಅಲ್ಲ, ಪರೋಕ್ಷ ಸಂವಹನ, ಅದನ್ನ ಯೂಸ್ ಮಾಡ್ಕೊಂಡು ಮುಂದಿನ ವ್ಯಕ್ತಿಗಳನ್ನ ಏನು ಅಪೋಸಿಟ್ ಯಾರೇ ಆಗ್ಲಿ ಅವರು ಮಾತಾಡೋರು ಅವರ ಸೊಕ್ಕನ್ನು ಮುರಿತಾ ಇರ್ತಾನೆ ಸಾಕ್ರೆಟಿಸ್. ಅದೊಂದು ಇಂಪಾರ್ಟೆಂಟ್ ಸಿದ್ಧಾಂತ. ಕಿರ್ಕೆಗಾರ್ಡ್ ಪ್ರಕಾರ ಸಾಕ್ರೆಟಿಸ್ ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರಿಂದ ಎಲ್ಲವನ್ನು ಕಿತ್ತುಕೊಂಡು, ಅಂದ್ರೆ ಅಹಂ, ಸೊಕ್ಕು ಅಂತ ಏನದಿದೆಯಲ್ಲ ಅದನ್ನೆಲ್ಲ ಕಿತ್ಕೊಂತ ಇರ್ತಾನೆ ಸಾಕ್ರೆಟಿಸ್. ಬರಿಗೆಯಲ್ಲಿ ಕಳಿಸುತ್ತಿದ್ದ. ಸಾಕ್ರೆಟಿಸ್ ಯಾವುದೇ ವಸ್ತುನಿಷ್ಠ ವಿಷಯವನ್ನು ಕಲಿಸ್ಲಿಲ್ಲ. ಅದೊಂದು ಋಣಾತ್ಮಕ ಸ್ಥಿತಿ. ಅಲ್ಲಿ ಕಲಿಯುವುದು ತಮ್ಮ ಬಗ್ಗೆ ಏನಾದರೂ ಕಲಿಯುತ್ತಿದ್ದರು. ಅಂದ್ರೆ ಆಬ್ಜೆಕ್ಟಿವ್ ಟ್ರೂತ್ ನ ಯಾವಾಗ್ಲೂ ಕೂಡ ಸಾಕ್ರೆಟಿಸ್ ಯೂಸ್ ಮಾಡಲೇ ಇಲ್ಲ. ಅವ್ನು ಮಾಡ್ತಿದ್ದೆಲ್ಲ ಸಬ್ಜೆಕ್ಟಿವ್ ಟ್ರೂತ್. ಸಬ್ಜೆಕ್ಟಿವ್ ಟ್ರೂತ್ ನಲ್ಲಿ ಒಂದು ತರಹದ ಇದಿರುತ್ತೆ, ಪವರ್ ಇರುತ್ತೆ. ಆ ಸಬ್ಜೆಕ್ಟಿವ್ ಟ್ರೂತ್ ನ ನೇರವಾಗಿ ಅಥವಾ ಪರೋಕ್ಷವಾಗಿ ಹೇಳಿದಾಗ ನಮ್ಗೆ ನಾವು ರಿಯಲೈಸ್ ಮಾಡ್ಕೋತೀವಿ ನಾವ್ ಯಾರು ಅಂತ. ಆ ಒಂದು ಪರಿಸ್ಥಿತಿಗೆ ಸಾಕ್ರೆಟಿಸ್ ಎಲ್ಲ ಆಪೋನೆಂಟ್ಸ್ ಗಳನ್ನ ತಂದು ನಿಲ್ಲಿಸ್ತಾ ಇದ್ದ. ಕಿರ್ಕೆಗಾರ್ಡ್ ಸಾಕ್ರೆಟಿಸ್ ಬಗ್ಗೆ ತನ್ನ ಸ್ನಾತಕೋತ್ತರ ಪ್ರಬಂಧವನ್ನು ಬರೀತಾನೆ. ಅದನ್ನು ಆತ ವ್ಯಂಗ್ಯದ ಪರಿಕಲ್ಪನೆ ಅಂತ ಕರೀತಾನೆ, ದ ಕಾನ್ಸೆಪ್ಟ್ ಆಫ್ ಐರನಿ. ಅದು ಒಂದು ಮಾಸ್ಟರ್ ಡೆಸರ್ಟೇಷನ್. ಕಿರ್ಕೆಗಾರ್ಡ್ ಸ್ನಾತಕೋತ್ತರ ಪದವಿ ಪಡೆದ ನಂತರ ತನ್ನನ್ನು ತಾನು ದ ಮಾಸ್ಟರ್ ಆಫ್ ಐರನಿ, ವ್ಯಂಗ್ಯದ ಮಾಸ್ಟರ್ ಅಂತ ಬಯಸಿಕೊಳ್ಳಲು ಶುರು ಮಾಡಿದ. ಈ ಕಿರ್ಕೆಗಾರ್ಡ್ ಮತ್ತು ಸಾಕ್ರೆಟಿಸ್ ಅಷ್ಟೇ ವ್ಯಂಗ್ಯ ಕರಗತ ಮಾಡ್ಕೊಂಡಿರ್ಲಿಲ್ಲ. ಈಗ ಸಿನಾಪ್ಟಿಕ್ ಗಾಸ್ಪೆಲ್ಸ್ ಅಂತ ನೋಡೋದಾದ್ರೆ, ನಾವು ಬೈಬಲ್ನಲ್ಲಿ ಸುವಾರ್ತೆಗಳನ್ನ ಗಮನಿಸೋದಾದ್ರೆ, ಮ್ಯಾಥ್ಯೂ, ಮಾರ್ಕ್ ಮತ್ತೆ ಲ್ಯೂಕ್ನಲ್ಲಿ ಯೇಸು ಕೂಡ ಮೊದಲ 3 ಸುವಾರ್ತೆಗಳನ್ನ ತುಂಬಾ ವ್ಯಂಗ್ಯವಾಗಿ ಹೇಳ್ತಾ ಹೋಗ್ತಾನೆ. ಅಲ್ಲಿ ಯಾವುದನ್ನು ಕೂಡ ಇದ್ದಂಗೆ ಹೇಳಕ್ ಆಗಲ್ಲ. ಒಂದು ಬೇರೆ ಮೆಥಡ್ನ ಯೂಸ್ ಮಾಡ್ಕೋತಾರೆ ಅಲ್ಲಿ, ಅದನ್ನ ಪರೋಕ್ಷ ಸಂವಹನ ಅಂತ ಕರೀತಾರೆ. ಅದೇನ್ ಮಾಡ್ತಾನೆ ಅಂತಂದ್ರೆ, ಈಗ ದೇವ್ರು ಎಲ್ಲಿದ್ದಾನೆ ಅಂತಂದ್ರೆ, ಅಥವಾ ದೇವರ ರಾಜ್ಯ ಯಾವುದು, ಸ್ವರ್ಗ ಯಾವುದು ಅಂತಂದ್ರೆ ಯೇಸು ಆನ್ಸರ್ ಮಾಡ್ತಾನೆ, ಸ್ವರ್ಗವು ಬೇಳೆ ಬೆಳೆಯುವ ರೈತನಂತೆ ಅಂತ ಹೇಳ್ತಾನೆ, ಅದು ಬ್ರೆಡ್ ನಲ್ಲಿರುವ ಈಸ್ಟ್ನಂತೆ ಅಂತ ಹೇಳ್ತಾನೆ, ಇದು ಹೊಲದಲ್ಲಿ ಅಡಗಿರುವ ನಿಧಿಯಂತೆ ಅಂತ ಹೇಳ್ತಾನೆ. ಅಂದ್ರೆ ಯಾವುದನ್ನು ಕೂಡ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ವಿಚ್ ಇಸ್ ದ ಕಿಂಗ್ಡಮ್ ಆಫ್ ಇದು ಗಾಡ್ ಅಥವಾ ಹೆವೆನ್, ವಾಟ್ ಈಸ್ ಹೆವೆನ್ ಅಂತಂದ್ರೆ ಅದೊಂದು
ಮೀನುಗಾರರ ಬಲೆ ಇದ್ದಂತೆ ಅಂತ ಹೇಳೋದು, ಅಂದ್ರೆ ಪರೋಕ್ಷವಾಗಿ ಪ್ಯಾರಬಲ್ಸ್ಗಳ ಮೂಲಕ ಯೇಸು ಕೂಡ, ಜೀಸಸ್ ಕ್ರೈಸ್ಟ್ ಕೂಡ ಮಾಡ್ತಾ ಇರ್ತಾನೆ. ಇಲ್ಲಿ ಜೀಸಸ್ ಕ್ರೈಸ್ಟ್ ಮತ್ತೆ ಸಾಕ್ರಟೀಸ್ನ ಪರೋಕ್ಷ ಸಂವಹನ ಒಂದು ಸಿದ್ಧಾಂತವನ್ನ ಕಿರ್ಕೆಗಾರ್ಡ್ ತನ್ನ ರೈಟಿಂಗ್ಸ್ ಗಳಿಗೆ ಯೂಸ್ ಮಾಡ್ಕೋತಾನೆ. ಯಾಕಂತಂದ್ರೆ ಯಾವುದನ್ನು ಕೂಡ ವಸ್ತುನಿಷ್ಠ ರೀತಿಯಲ್ಲಿ ಕಲಿಸಲಾಗೋದಿಲ್ಲ. ಅಲ್ಲಿ ಈ ಸಬ್ಜೆಕ್ಟಿವ್ ಟ್ರೂತ್ ಯೂಸ್ ಮಾಡ್ಕೊಂಡು ಬೇರೆಯವರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಅವನು ತನ್ನೆಲ್ಲ ಫಿಲಾಸಫಿಕಲ್ ಅಂದ್ರೆ ತಾತ್ವಿಕ ಕೃತಿಗಳನ್ನು ಗುಪ್ತವಾಗಿ ಬರೀತಾನೆ. ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಂತಂದ್ರೆ ಇದೆ. ಸೊರೆನ್ ಕಿರ್ಕೆಗಾರ್ಡ್ ಅಂತ ಯಾವ ಪುಸ್ತಕದ ಮೇಲೂ ಕೂಡ ಅಚ್ಚಾಗಿಲ್ಲ. ಬಿಗಿನಿಂಗ್ ಅಲ್ಲಿ ನೋಡ್ತಾ ಬಂದ್ರೆ ಐದರ್ ಆರ್ ಅಥವಾ ಫಿಯರ್ ಅಂಡ್ ಟ್ರೆಂಬ್ಲಿಂಗ್, ಇವೆಲ್ಲ ಕಾನ್ಸೆಪ್ಟ್ ಆಫ್ ಡಿಸ್ಪೇರ್, ಈ ಪುಸ್ತಕಗಳನ್ನೆಲ್ಲ ನೋಡ್ತಾ ಹೋದ್ರೆ ಅವೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಪ್ರಕಟಿತ ಆದಂತಹ ಕೃತಿಗಳು. ಎಲ್ಲೂ ಕೂಡ ಅವನು ನೇರವಾಗಿ ತನ್ನ ಹೆಸರನ್ನು ಹೇಳ್ಕೊಂಡಿಲ್ಲ. ಎಲ್ಲ ಪುಸ್ತಕಗಳನ್ನ ಗುಪ್ತವಾಗಿ ಬರೀತಾನೆ. ಅವುಗಳನ್ನ ಸುಡೋನಿಮ್ ಅಂದ್ರೆ ಗುಪ್ತನಾಮಗಳಲ್ಲಿ ಪ್ರಕಟಿಸಿ ನಂತರ ಆ ಕೃತಿಗಳ ವಿಷಯದ ಎಲ್ಲಾ ಜವಾಬ್ದಾರಿಯನ್ನ ನಿರಾಕರಿಸ್ತಾನೆ. ಅದು ಸೊರೆನ್ ಕಿರ್ಕೆಗಾರ್ಡ್ದು ಒಂದು ಸಿಗ್ನೇಚರ್ ಸ್ಟೈಲ್. ಕಿರ್ಕೆಗಾರ್ಡ್ ಇದಕ್ಕೋಸ್ಕರ ತನ್ನ ಕೃತಿಗಳಲ್ಲಿ 14 ವಿಭಿನ್ನ ಗುಪ್ತನಾಮಗಳನ್ನ ಬಳಸುತ್ತಾನೆ. ಇದರಲ್ಲಿ ವಿಕ್ಟರ್ ಹೆರೆಮಿಡಾ ಅಂದ್ರೆ ವಿಕ್ಟರ್ ದ ಹರ್ಮಿಟ್, ಜೋಹನ್ಸ್ ಡಿ ಸೈಲೆಂಟಿಯೋ, ಜಾನ್ ದಿ ಸೈಲೆಂಟ್, ಕಾನ್ಸೆಂಟೈನ್ ಕಾನ್ಸೆಂಟಿಯಸ್, ಕಾನ್ಸೆಂಟೈನ್ ದಿ ಕಾನ್ಸ್ಟೆಂಟ್ ಅಂದ್ರೆ ಅದು ಹೆಸರು, ಜೋಹನ್ಸ್ ಕ್ಲೈಮ್ಯಾಕಸ್, ಜಾನ್ ಕ್ಲೈಮ್ಯಾಕ್ಸ್, ನಿಕೋಲಸ್ ನೋಟಾಬಿನ್, ನಿಕೋಲಸ್ ನೋಟ್ವೆಲ್ ಮತ್ತು ಇಲೇರಿಯಸ್ ಬುಕ್ ಬೈಂಡರ್ ಎಂಬ ಸುಡೋನಿಮ್ಗಳು ಸೇರಿವೆ. ಇಲ್ಲಿ ಬಳಸಿಕೊಂಡ ಪ್ರತಿಯೊಂದು ಸುಡೋನಿಮ್ ಲೇಖಕರದು ತಮ್ಮದೇ ಆದ ವ್ಯಕ್ತಿತ್ವ, ಶೈಲಿ ಮತ್ತು ಜೀವನ ದೃಷ್ಟಿಕೋನವನ್ನ ಹೊಂದಿದೆ. ಅಂದ್ರೆ ಒಂದೊಂದು ಟೆಕ್ಸ್ಟ್ಗೂ ಅವನು ಬೇರೆ ಬೇರೆ ಸ್ಟೈಲನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತಾನೆ. ಸೊರೆನ್ ಕಿರ್ಕೆಗಾರ್ಡ್ ಒಂದೇ ಸ್ಟೈಲ್ನ ಫಾಲೋ ಮಾಡಲ್ಲ. ಎಲ್ಲಾ ಕಡೆ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಇದೆ, ಪರೋಕ್ಷ ಸಂವಹನ ಇದೆ. ಆದ್ರೆ ಪ್ರತಿಯೊಬ್ಬ ಗುಪ್ತನಾಮದ ಲೇಖಕ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವ, ತನ್ನದೇ ಆದಂತಹ ಒಂದು ಶೈಲಿ, ತನ್ನದೇ ಆದಂತಹ ಒಂದು ಜೀವನ ದೃಷ್ಟಿಕೋನವನ್ನ ಇಟ್ಕೊಂಡಂತಹ ಲೇಖಕರುಗಳು. ಅವರೆಲ್ಲ ಅವರವರ ನೋಡುವ ವಿಧಾನಗಳು, ಜೀವನವನ್ನ ನೋಡುವ ವಿಧಾನಗಳ ಬಗ್ಗೆ ಬರಿತಾ ಹೋಗ್ತಾರೆ. ಕೊನೆಯದಾಗಿ ಕಿರ್ಕೆಗಾರ್ಡ್ ಈ ಕೃತಿಗಳು ಎಲ್ಲ ಸುಡೋನಿಮ್ನಲ್ಲಿ ಪ್ರಕಟ ಆದವೆಲ್ಲ ನನ್ನವೇ ಅಂತ ಹೇಳ್ಕೊಳ್ಳೋ ಹೊತ್ತಿಗಾಗ್ಲೇ ಸುಮಾರು ಜನಗಳಿಗೆ ಇದು ಗೊತ್ತಾಗಿತ್ತು. ಈ ಕೃತಿಗಳ ಬಗ್ಗೆ ಕಿರ್ಕೆಗಾರ್ಡ್ ಈಗ ಬರೀತಾನೆ, ಈ ಗುಪ್ತನಾಮ ಕೃತಿಗಳಲ್ಲಿ ನನ್ನದು ಒಂದೇ ಒಂದು ಪದವಿಲ್ಲ. ಮೂರನೇ ವ್ಯಕ್ತಿಯಾಗಿ ಈ ಕೃತಿಗಳ ಬಗ್ಗೆ ಯಾವುದೇ ಅಭಿಪ್ರಾಯವಿಲ್ಲ. ನಾನು ಓದುಗನಾಗಿ ಹೊರತು ಆ ಕೃತಿಗಳ ಬಗ್ಗೆ ಯಾವುದೇ ಜ್ಞಾನವಿಲ್ಲ. ನನಗೆ ಇವುಗಳ ಜೊತೆ ಯಾವುದೇ ರೀತಿಯ ಖಾಸಗಿ ಸಂಬಂಧವಿಲ್ಲ ಅಂತ ಹೇಳಿ ಆ ಪುಸ್ತಕಗಳ ಬಗ್ಗೆ ಮಾತಾಡೋದಕ್ಕೇನೆ ಅರ್ಹನಲ್ಲ ಅಂತ ಜಾರ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಒಂದು ಸಬ್ಜೆಕ್ಟಿವ್ ಟ್ರೂತ್, ಒಂದು ವ್ಯಕ್ತಿನಿಷ್ಠ ಸತ್ಯವನ್ನ ಮಾತಾಡ್ಲಿಕ್ಕೆ ಪರೋಕ್ಷ ಸಂವಹನವನ್ನ ಬಳಸಿಕೊಂಡು ಒಬ್ಬ ಲೇಖಕ ಹೇಗೆ ಆ ಸಂದೇಶವನ್ನ ಕೊಟ್ಟ ನಂತರ ಹೇಗೆ ತನ್ನ ಜವಾಬ್ದಾರಿಯಿಂದ ನುಣುಚ್ಕೋಬೇಕು ಅಂತ ನಮ್ಗೆ ಸೊರೆನ್ ಕಿರ್ಕೆಗಾರ್ಡ್ ಹೇಳ್ಕೊಡ್ತಾರೆ. ಆದ್ರೂ ಸಾಕಷ್ಟು ವಿದ್ವಾಂಸರು ಕಿರ್ಕೆಗಾರ್ಡ್ನ ಈ ಎಚ್ಚರಿಕೆಯನ್ನು ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ನಿರ್ಲಕ್ಷಿಸುತ್ತಾರೆ. ಯಾಕೆಂದ್ರೆ ಕಿರ್ಕೆಗಾರ್ಡ್ನ ನೆರಳು ಪ್ರತಿಯೊಂದು ಪುಟದಲ್ಲೂ ಬೀಳುತ್ತದೆ. ಈ ವಿಧಾನ ಉಪಯೋಗಿಸಿ ಕಿರ್ಕೆಗಾರ್ಡ್ ಅವನ ಓದುಗರ ಮೋಸಗೊಳಿಸಿ ಸತ್ಯವನ್ನು ತಿಳಿಸುವ ಯೋಜನೆಯನ್ನು ಹಾಕಿದ್ದಾನೆ. ಅಂದ್ರೆ ಅವನು ತನ್ನನ್ನು ತಾನು ಆ ಪುಸ್ತಕಗಳಿಂದ ಬೇರ್ಪಡಿಸ್ಕೊಂಡ್ರು ಕೂಡ ಪ್ರತಿ ಪೇಜ್ನಲ್ಲೂ ಓದ್ಬೇಕಾದ್ರೂ ಸೊರೆನ್ ಕಿರ್ಕೆಗಾರ್ಡ್ನ ಪ್ರೆಸೆನ್ಸ್, ಅವನ ವ್ಯಕ್ತಿತ್ವ, ಆತನ ಶೈಲಿ ಪ್ರತಿಯೊಂದು ಪೇಜ್ನಲ್ಲೂ ಕಾಣ್ತಾ ಹೋಗ್ತದೆ. ಅವನ ಪರ್ಸನಲ್ ಸ್ಟೋರಿ ಏನಿದೆ ಎಲ್ಲ ಪುಸ್ತಕಗಳಲ್ಲೂ ಬರ್ತಾ ಇರ್ತವೆ. ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಂತಂದ್ರೆ ಅವನ ಅಪ್ಪನ ಬಗ್ಗೆ ಬಂದ್ಬಿಡುತ್ತೆ. ಅಥವಾ ದ ಕಾನ್ಸೆಪ್ಟ್ ಆಫ್ ಡಿಸ್ಪೇರ್ ಅಂತಂದ್ರೆ ಅವನ ಜೀವನದಲ್ಲಿ ಈ 2 ಘಟನೆಗಳೇನಿದೆ ಅದ್ರ ಬಗ್ಗೆ ಬಂದ್ಬಿಡುತ್ತೆ. ಅವನ ಚರ್ಚಿನ ಜೊತೆ ಕಿತ್ತಾಡ್ಕೊಂಡಿದ್ದು ಅವೆಲ್ಲ ಇದರ್ ಅವರಲ್ಲಿ ಮತ್ತೆ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಲ್ಲಿ ಬರ್ತಾ ಇದಾವೆ. ಹಂಗಂದ್ರೆ ಈ ಸೊರೆನ್ ಕಿರ್ಕೆಗಾರ್ಡ್ ಹೆಂಗ್ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಈ ಆಲೋಚನೆಗಳಿಂದ, ಈ ಚಿಂತನ ಕ್ರಮಗಳಿಂದ? ಅದರಿಂದ ಎಲ್ಲಾ ವಿಮರ್ಶಕರು ಹೇಳ್ತಾರೆ, ವಿದ್ವಾಂಸರುಗಳು ಹೇಳ್ತಾರೆ, ಸೊರೆನ್ ಕಿರ್ಕೆಗಾರ್ಡ್ ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ಹಿಸ್ ಟೆಕ್ಸ್ಟ್, ಸೊ ಈ ಕ್ಯಾನ್ ನೆವರ್ ಬಿ ರಿಮೂವ್ ಫ್ರಮ್ ದ ಟೆಕ್ಸ್ಟ್. ಆ ರೀತಿನಲ್ಲೇ ಸೊರೆನ್ ಕಿರ್ಕೆಗಾರ್ಡ್ ಅನ್ನ ಓದಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವನ್ಗೆ ಒಂದು ಏನ್ ಇಂಟೆನ್ಷನ್ ಇತ್ತು ಅಂತಂದ್ರೆ ವ್ಯಕ್ತಿನಿಷ್ಠ ಸತ್ಯವನ್ನು ಪರೋಕ್ಷ ಸಂವಹನದ ಮುಖಾಂತರ ತಿಳಿಸುವುದು. ಅವನದು ಮೇನ್ ಇಂಟೆನ್ಷನ್ ಈಸ್ ಟು ಸ್ಪೀಕ್ ಸಬ್ಜೆಕ್ಟಿವ್ ಟ್ರೂತ್, ವ್ಯಕ್ತಿನಿಷ್ಠ ಸತ್ಯವನ್ನು ಮಾತಾಡುವುದು. ಯಾಕೆಂತಂದ್ರೆ ವಾಸ್ತವವಾಗಿ ಕಿರ್ಕೆಗಾರ್ಡ್ನ ಗುಪ್ತನಾಮದ ಕೃತಿಗಳು ಯಾವುದೇ ವಸ್ತುನಿಷ್ಠ ಸತ್ಯಗಳನ್ನು, ಯಾವುದೇ ಪರಿಕಲ್ಪನೆಗಳನ್ನು ಸಹ ಸಂವಹನ ಮಾಡೋದಿಲ್ಲ. ರಾದರ್ ದೆನ್ ಬೀಯಿಂಗ್ ನಾಲೆಜ್, ದೇ ಆರ್ ಆಂಟಿ ನಾಲೆಜ್. ಅವನು ಈ ನಾಲೆಜ್ ಅನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಒಬ್ಬ ರೈಟರ್ ಕಿರ್ಕೆಗಾರ್ಡ್. ಈಗ ನಾವು ನಾಲೆಜ್ ಅಂತ ಯಾವುದನ್ನ ನಾವು ಯೂನಿವರ್ಸಲೈಸ್ ಮಾಡ್ಬಿಟ್ಟಿದೀವಲ್ಲ, ಸಾರ್ವತ್ರಿಕವಾಗಿ ನಾವು ಒಂದು ಬಣ್ಣದ ಬಗ್ಗೆ ಆಗ್ಲಿ, ಒಂದು ಪುಸ್ತಕದ ಬಗ್ಗೆ ಆಗ್ಲಿ,
ಅಥವಾ ನಮ್ಮ ಜೀವನದ ಬಗ್ಗೆ ಆಗ್ಲಿ ನಾವು ನಾನು ಯಾರು ಅಂತಂದ್ರೆ ಮನುಷ್ಯ ಅಂತ ಹೇಳ್ಬಿಡ್ತೀವಿ, ಜನರಲೈಸ್ ಮಾಡಿ ಎಲ್ಲವನ್ನ ಒಂದು ಆಬ್ಜೆಕ್ಟಿವ್ ಟ್ರೂತ್ ಅಂತ ಇದ್ ಮಾಡ್ತೀವಿ. ಆದ್ರೆ ಆತರ ಅಲ್ಲ. ನಾನು ಒಬ್ಬ ಮನುಷ್ಯನಾಗಿದ್ರು ಕೂಡ ನನ್ನೊಳಗೊಂದು ಆಲೋಚನಾ ಕ್ರಮ ಬೇರೆ ಇರುತ್ತೆ, ನನ್ನ ಜೀವನ ಶೈಲಿ ಬೇರೆ ಇರುತ್ತೆ. ಅದನ್ನ ಸಬ್ಜೆಕ್ಟಿವ್ ಟ್ರೂತ್ ಮೂಲಕನೇ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಅನ್ನೋದು ಅವನ ಒಂದು ಪರಿಕಲ್ಪನೆ. ಓಕೆ, ಈ ನಾಲೆಡ್ಜ್ ಸಿಸ್ಟಮ್ ಅಂತ ಏನು ಕಟ್ಟಿದೀವಲ್ಲ ನಾವು, ಅದನ್ನ ಅವನು ಕಿರ್ಕೆಗಾರ್ಡ್ ಅವನ ಒಂದು ರೈಟಿಂಗ್ಸ್ ಗಳ ಮೂಲಕ ಒಡಿಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ರಾದರ್ ದನ್ ಬೀಯಿಂಗ್ ನಾಲೆಡ್ಜ್ ದೇ ಆರ್ ಆಂಟಿ ನಾಲೆಡ್ಜ್. ಜ್ಞಾನವಾಗಿರೋದಕ್ಕಿಂತ ಅವುಗಳು ಜ್ಞಾನ ವಿರೋಧಿ. ಯಾಕೆಂದ್ರೆ ಜ್ಞಾನ ಕಿರ್ಕೆಗಾರ್ಡ್ ಅರ್ಥೈಸುವಂತೆ ಯಾವಾಗ್ಲೂ ಅಮೂರ್ತವಾಗಿದೆ, ಅಂದ್ರೆ ಅಬ್ಸ್ಟ್ರಾಕ್ಟ್ ಆಗಿದೆ, ಮತ್ತು ಅಸ್ತಿತ್ವ ಎಕ್ಸಿಸ್ಟೆನ್ಷಿಯಲಿಸಮ್ ಕಾಂಕ್ರೀಟ್ ಆಗಿರುತ್ತೆ. ನಮ್ಮ ಎಕ್ಸಿಸ್ಟೆನ್ಷಿಯಲಿಸಮ್ ಅಥವಾ ಅಸ್ತಿತ್ವ ಯಾವಾಗ್ಲೂ ಕಾಂಕ್ರೀಟ್, ಅದು ಅಬ್ಸ್ಟ್ರಾಕ್ಟ್ ಅಲ್ಲ. ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ನಾನೊಂದು ಎಕ್ಸಿಸ್ಟೆನ್ಷಿಯಲಿಸಮ್ನ ಒಂದು ಆಬ್ಜೆಕ್ಟಿವ್ ಟ್ರೂತ್ ಆಗಿ ನೋಡ್ಲಿಕ್ಕೆ ಆಗಲ್ಲ. ಇಟ್ ಈಸ್ ಅ ಸಬ್ಜೆಕ್ಟಿವ್ ಟ್ರೂತ್. ನಾನು ಅಸ್ತಿತ್ವದ ಬಗ್ಗೆ, ನನ್ನ ಅಸ್ತಿತ್ವದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನನ್ನ ಹೆಸರು, ನನ್ನ ಕುಲ, ನನ್ನ ಊರು ಇದಿಷ್ಟು ಹೇಳ್ಕೊಂಡು ನನ್ನ ಅಸ್ತಿತ್ವ ಮುಗೀತು ಅಂತಲ್ಲ. ನಾನು ಏನ್ ಜೀವಿಸ್ತಿದ್ದೀನಲ್ಲ ಅದು ನನ್ನ ಅಸ್ತಿತ್ವ. ಅದರಿಂದ ಇದು ಕಾಂಕ್ರೀಟ್, ಇದು ಅಮೂರ್ತ, ಅಬ್ಸ್ಟ್ರಾಕ್ಟ್ ಅಲ್ಲ. ಆದ್ರೆ ಜ್ಞಾನ ಒಂದು ಅಬ್ಸ್ಟ್ರಾಕ್ಟ್. ಅದರಿಂದ ಏನ್ ಮಾಡ್ತಾನೆ, ಅದನ್ನ ಬ್ರೇಕ್ ಮಾಡ್ತಾನಂತ ಅವನು ಹೇಳ್ತಾನೆ, ನನ್ನೆಲ್ಲ ರೈಟಿಂಗ್ಸ್ಗಳು ಆಂಟಿ ನಾಲೆಡ್ಜ್, ನಾಲೆಡ್ಜ್ ಅಲ್ಲ. ಕಿರ್ಕೆಗಾರ್ಡ್ನ ಶಿಷ್ಯ ಜೀನ್ ಪಾಲ್ ಸಾರ್ತ್ರೆ ಹೇಳುವಂತೆ, ಕಿರ್ಕೆಗಾರ್ಡ್ಸ್ ವರ್ಕ್ ಆರ್ ಫಾರ್ಮ್ಸ್ ಆಫ್ ನಾನ್ ನಾಲೆಡ್ಜ್ ದಟ್ masquerade as knowledge, at the same time they indict knowledge. ಕಿರ್ಕೆಗಾರ್ಡ್ಸ್ ವರ್ಡ್ಸ್ ಸೆಲ್ಫ್ ಡಿಸ್ಟ್ರಕ್ಟ್ ಬಿಫೋರ್ ಅವರ್ ಐಸ್. ಅಂದ್ರೆ ಕಿರ್ಕೆಗಾರ್ಡ್ನ ಕೃತಿಗಳು ಜ್ಞಾನೇತರ ರೂಪಗಳಾಗಿವೆ. ಅವು ಜ್ಞಾನವನ್ನು ಮರೆಮಾಚುತ್ತವೆ, ಮತ್ತದೇ ಸಮಯದಲ್ಲಿ ಜ್ಞಾನವನ್ನು ದೂಷಿಸುತ್ತವೆ. ಕಿರ್ಕೆಗಾರ್ಡ್ನ ನುಡಿಗಳು ನಮ್ಮ ಕಣ್ಣು ಮುಂದೆನೆ ನಾಶ ಹೋಗ್ತವೆ. ಅದು ಜ್ಞಾನದ ಇದೆ, ಆದ್ರೆ ಅದು ಬೇರೆ ಬೇರೆ ವೇಷವನ್ನು ತೊಟ್ಟು ನಮ್ಮ ಮುಂದೆ ಇದೆ. ಆ ತರದ ರೈಟರ್ ಕಿರ್ಕೆಗಾರ್ಡ್ ಅಂತ ಅವನ ಶಿಷ್ಯ ಜೀನ್ ಪಾಲ್ ಸಾರ್ತ್ರೆ ಹೇಳ್ಕೊತಾನೆ. ಕಿರ್ಕೆಗಾರ್ಡ್ನ ಆಲೋಚನೆಗಳಿಗೆ ತನ್ನದೇ ಆದ ಅತ್ಯುತ್ತಮ ಗುಣಗಳಿವೆ. ಅವು ನಮ್ಮನ್ನ ತಾತ್ವಿಕವಾಗಿ ನಮ್ಮೊಂದಿಗೆ ಎದುರು ಮಾಡ್ತವೆ. ಹಾಗೂ ಕಿರ್ಕೆಗಾರ್ಡ್ ವಸ್ತುನಿಷ್ಠ ಪರಿಕಲ್ಪನೆಗಳನ್ನ ಬಳಸ್ಕೊಂಡು ನಾವು ಯಾರು ಅಂತ ನಮ್ಗೆ ಹೇಳ್ಕೊಡ್ತಾನೆ. ಅದು ಅವನ ಕಾನ್ಸೆಪ್ಟ್ ಆಫ್ ಅಸ್ತಿತ್ವವಾದ. ಈಗ ಮತ್ತೆ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಅದನ್ನ ನಾವು ನೋಡೋದಾದ್ರೆ, ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಟ್ರೂತ್ ನ ನೋಡೋದಾದ್ರೆ, ಅವನು ವ್ಯಕ್ತಿನಿಷ್ಠ ಸತ್ಯ ಮತ್ತು ವಸ್ತುನಿಷ್ಠ ಸತ್ಯದ ಬಗ್ಗೆ ಈ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದ್ದು ಅವನ ಪುಸ್ತಕ ಕನ್ಕ್ಲೂಡಿಂಗ್ ಅನ್ಸೈಂಟಿಫಿಕ್ ಪೋಸ್ಟ್ಸ್ಕ್ರಿಪ್ಟ್ ಟು ದಿ ಫಿಲೋಸಫಿಕಲ್ ಫ್ರಾಗ್ಮೆಂಟ್ಸ್. ಅದನ್ನ 1846 ಬರೀತಾನೆ. ಇದನ್ನ ಅಸ್ತಿತ್ವವಾದದ ಬೈಬಲ್ ಅಂತ ಕೂಡ ಕರೀತಾರೆ. ಇದರದ ರೈಟರ್ ಜೋಹನ್ಸ್ ಕ್ಲೈಮ್ಯಾಕ್ಸ್ ಎಂಬ ಸುಡೋನಿಮ್ ಗುಪ್ತನಾಮದಲ್ಲಿ ಬರೆದಿರುವ ಕೃತಿ. ಈ ಕೃತಿಯಲ್ಲಿ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಚಿಂತನೆ ನಡುವಿನ ವ್ಯತ್ಯಾಸವನ್ನ ಗುರುತಿಸಲಾಗಿದೆ. ವಸ್ತುನಿಷ್ಠವಾಗಿ ಯೋಚಿಸುವುದೆಂದರೆ ಸಾರ್ವತ್ರಿಕವಾಗಿ ಯೋಚಿಸುವುದು, ಒಂದು ಯೂನಿವರ್ಸಲ್ ಆಗಿ ನೋಡೋದು. ಆಬ್ಜೆಕ್ಟಿವ್ ಟ್ರೂತ್ ಅಂದ್ರೆ ಒಂದು ಯೂನಿವರ್ಸಲ್ ಜನರಲೈಸೇಷನ್ ಮಾಡುವಂಥದ್ದು. ವಸ್ತುನಿಷ್ಠ ಚಿಂತನೆಯಲ್ಲಿ ಸಾರ್ವತ್ರಿಕಗೊಳಿಸಬಹುದಾದನ್ನು ಮಾತ್ರ ಗ್ರಹಿಸಬಲ್ಲದು. ಈಗ ಇದೊಂದು ಪುಸ್ತಕ ಅಂತಂದ್ರೆ ಇದನ್ನ ನಾನು ಗ್ರಹಿಸಬಲ್ಲೆ, ಆದ್ರಿಂದ ಅದು ಒಂದು ಆಬ್ಜೆಕ್ಟಿವ್ ಟ್ರೂತ್. ಯಾವುದನ್ನ ನಾವು ಗ್ರಹಿಸಲಿಕ್ಕೆ ಆಗುವುದಿಲ್ಲವೋ, ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಬೇರೆಯವರು ಜೀವನವನ್ನು ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಅವುಗಳನ್ನು ನಾವು ಸಬ್ಜೆಕ್ಟಿವ್ ಟ್ರೂತ್ ಅಂತ ಹೇಳ್ತೀವಿ. ಈಗ ಈ ಪುಸ್ತಕ ಹಸಿರು ಬಣ್ಣದ್ದು ಅಂತಂದ್ರೆ ಅದೊಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಈ ಪುಸ್ತಕ ಮತ್ತೆ ಗ್ರೀನ್ ಅನ್ನೋದೇನಿದೆಯಲ್ಲ, ಅವು ಕಾನ್ಸೆಪ್ಟ್ಸ್ಗಳು ನಮ್ಗೆ ಯೂನಿವರ್ಸಲ್ ಆಗಿ ಅರ್ಥ ಆಗುತ್ತೆ. ಇದು ಗ್ರೀನು, ಇದು ಬುಕ್ ಅಂತ. ಬಟ್ ಅದು ಇದು ಸಬ್ಜೆಕ್ಟಿವ್ ಟ್ರೂತ್ ನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇದಿದೆ. ಆದ್ರೆ ಅಸ್ತಿತ್ವವನ್ನು ಚಿಂತಿಸಲಾಗದು, ಗ್ರಹಿಸಲಾಗದು. ಯಾಕೆಂದ್ರೆ ಅದು ಮೂರ್ತ, ಅಂದ್ರೆ ಕಾಂಕ್ರೀಟ್ ಆಗಿರೋದ್ರಿಂದ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಮೂರ್ತವಾಗಿದ್ದನ್ನು ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ. ಹಸಿರು ಪುಸ್ತಕದ ರೀತಿ ಅಸ್ತಿತ್ವವನ್ನ ಬೆರಳು ಮಾಡುವುದಕ್ಕೆ ಆಗಲ್ಲ. ಅಸ್ತಿತ್ವವನ್ನು ಜೀವಿಸಬೇಕಾಗಿರ್ತದೆ. ಅಂದ್ರೆ ನಾವು ಎಕ್ಸಿಸ್ಟೆನ್ಸ್ ನಾವು ವಿ ಹ್ಯಾವ್ ಟು ಲೀವ್. ಡೆಕಾರ್ಟ್ ಅಂತ ಇನ್ನೊಬ್ಬ ಫಿಲಾಸಫರ್ ಇದ್ದಾನೆ, ರೆನೆ ಡೆಕಾರ್ಟ್. ಅವನು ಹೇಳ್ತಾನೆ, ಐ ಥಿಂಕ್ ದೇರ್ ಫೋರ್ ಐ ಆಮ್. ನಾನು ಯೋಚಿಸಬಲ್ಲೆ ಅಥವಾ ಗ್ರಹಿಸಬಲ್ಲೆ, ಅದಕ್ಕೆ ನಾನು ಅಂತ. ಅಂದ್ರೆ ಈ ಎಕ್ಸಿಸ್ಟೆನ್ಷಿಯಲಿಸಮ್ ನಾವು ಮಾತಾಡ್ಬೇಕಾದ್ರೆ ಹೂಎವರ್ ಥಿಂಗ್ಸ್ ಹ್ಯಾವ್ ಅನ್ ಎಕ್ಸಿಸ್ಟೆನ್ಸ್ ಅಂತ, ಯಾರು ಯೋಚಿಸ್ಕೊಳ್ರು ಗ್ರಹಿಸ್ಕೊಳ್ರು ಅವ್ರಿಗೆಲ್ಲ ಒಂದು ಅಸ್ತಿತ್ವ ಇದೆ ಅಂತ ರೆನೆ ಡೆಕಾರ್ಟ್ ಹೇಳ್ತಾನೆ. ಬಟ್ ಅದಲ್ಲ ಅದು. ಓಕೆ, ಕಿರ್ಕೆಗಾರ್ಡ್ ಅದಕ್ಕೆ ಹೇಳ್ತಾನೆ, ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಥಿಂಕಿಂಗ್. ಯೋಚಿಸುವುದು ಗ್ರಹಿಸುವುದಷ್ಟೇ ಅಲ್ಲ ಅಸ್ತಿತ್ವ, ಬದಲಿಗೆ ಎಕ್ಸಿಸ್ಟೆನ್ಸ್ ಈಸ್ ಡೂಯಿಂಗ್, ಮಾಡುವುದು. ಮಾಡುವುದು ಕೂಡ ಒಂದು ಎಕ್ಸಿಸ್ಟೆನ್ಸ್. ಥಿಂಕಿಂಗ್ ಅಷ್ಟೇ ಎಕ್ಸಿಸ್ಟೆನ್ಸ್ ಅಲ್ಲ. ನಾವ್ ಹೆಂಗ್ ಬದುಕ್ತಾ ಇದೀವಿ, ನಾವೇನ್ ಮಾಡ್ತಿದೀವಿ, ಅದು ನಮ್ಮ ಎಕ್ಸಿಸ್ಟೆನ್ಸ್. ಸುಲಭವಾಗಿ
ಇದ ಎರಡು ಭಿನ್ನವಾದಂಥ ಕಾನ್ಸೆಪ್ಟ್ಸ್ಗಳು, ಸಬ್ಜೆಕ್ಟಿವ್ ಟ್ರೂತ್ ಮತ್ತೆ ಆಬ್ಜೆಕ್ಟಿವ್ ಅನ್ನೋದು. ನಮ್ಮ ಸುಲಭವಾಗಿ ಅಸ್ತಿತ್ವವನ್ನು, ವಸ್ತುನಿಷ್ಠ ಸತ್ಯ ಸಾರ್ವತ್ರಿಕವಾಗಿ ನಮ್ಮ ಇರುವಿಕೆ ಎಂದೇಳಿ ಸಾಮಾನ್ಯೀಕರಿಸಿ ಸುಮ್ಮನಾಗಿ ಬಿಡುತ್ತೇವೆ. ಸಾಕಷ್ಟು ಸರ್ತಿ ನಾವು ಮಾಡೋದು ಜನರಲೈಸ್ ಮಾಡಿ ನಾವು ಸುಮ್ಮನೆ ಆಗ್ತೀವಿ. ಆದ್ರೆ ಕಿರ್ಕೆಗಾರ್ಡ್ ಪ್ರಕಾರ ಅಸ್ತಿತ್ವವಾದ ಅಂದ್ರೆ ಸಬ್ಜೆಕ್ಟಿವ್ ಟ್ರೂತ್ ಪ್ರಕಾರ, ವ್ಯಕ್ತಿನಿಷ್ಠ ಸತ್ಯದ ಪ್ರಕಾರ ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾನೆ ಅದು ಇಂಪಾರ್ಟೆಂಟ್. ಓಕೆ, ಹೇಗೆ ಅನ್ನೋದು ಸ್ಟ್ರೆಸ್ ಆಗಿದೆ ಅಲ್ಲಿ. ಈ ಕಿರ್ಕೆಗಾರ್ಡ್ನ ಇಡೀ ಫಿಲಾಸಫಿಕಲ್ ಡಿಬೇಟ್ಸ್ ಅಥವಾ ಐಡಿಯಾಸು ಹೇಗೆ ಅನ್ನೋದ್ರ ಮೇಲೆ ನಿಂತಿದೆ, ಏನು ಅಲ್ಲ. ನಾವು ಆಬ್ಜೆಕ್ಟಿವ್ ಟ್ರೂತ್ ಅಂತ ಅಂದಾಗ ಇದು ಅಂತ ಹೇಳಿ ನಾವು ಏನೋ ಒಂದನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದು ಏನು ಅನ್ನೋದ್ರ ಮೇಲೆ ನಿಂತಿದೆ. ವಾಟ್ ಆಬ್ಜೆಕ್ಟಿವ್ ಟ್ರೂತ್ ಈಸ್ ರಿಲೇಟೆಡ್ ಟು ವಾಟ್, ಸಬ್ಜೆಕ್ಟಿವ್ ಟ್ರೂತ್ ಈಸ್ ರಿಲೇಟೆಡ್ ಟು ಹೌ. ಈ ಸಬ್ಜೆಕ್ಟಿವ್ ಟ್ರೂತ್, ಈ ಒಂದು ಅಸ್ತಿತ್ವವಾದವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಹೇಗೆ ಅಥವಾ ಹೌ ಅನ್ನೋದನ್ನ ಯೂಸ್ ಮಾಡಬೇಕು, ವಾಟ್ ಅಲ್ಲ ಅಂತ ಕಿರ್ಕೆಗಾರ್ಡ್ ಹೇಳ್ತಾನೆ. ಮೇಡಮ್, ಇನ್ನು ಒಂದು 10 minutes ಟೈಮ್ ಸಿಗ್ಬೋದಾ? ಟೈಮ್ ಆಯ್ತು, ಮುಗಿಸ್ಬಿಡ್ತೀನಿ, ಸ್ವಲ್ಪನೇ ಇದೆ ಅಷ್ಟೇ. ಥ್ಯಾಂಕ್ ಯು. ಸೊ ವ್ಯಕ್ತಿನಿಷ್ಠ ಸತ್ಯ ಹೇಗೆ ಅನ್ನೋದಾದ್ರೆ, ಏನು ಅನ್ನೋದಾದ್ರೆ ಸಬ್ಜೆಕ್ಟಿವ್ ಟ್ರೂತ್ ಹೌ ಎಂಬುದರ ಮೇಲೆ ಚಿಂತನೆಗೆ ಹಚ್ಚುತ್ತದೆ. ಹಾಗೆ ಕಿರ್ಕೆಗಾರ್ಡ್ ಏನು ಮತ್ತೆ ಹೇಗೆ ಮಧ್ಯೆಯೂ ಭಿನ್ನತೆ ಇದೆ ಅಂತ ಹೇಳ್ತಾನೆ. ಆದ್ರೆ ಸಾಮ್ಯತೆ ಇಲ್ಲ ಅದ್ರ ಮಧ್ಯೆ. ಬಹುಶಃ ಈ ರೀತಿಯ ತಾರ್ಕಿಕ ಅಂತ್ಯಕ್ಕೆ ಬರಲು ಅವನು ಕಿರ್ಕೆಗಾರ್ಡ್ 18ನೇ ಶತಮಾನದ ಸ್ಕಾಟಿಷ್ ತತ್ವಶಾಸ್ತ್ರಜ್ಞ ಡೇವಿಡ್ ಹ್ಯೂಮ್ನ ಓದ್ಕೊಂಡಿರುವಂತ ಚಾನ್ಸಸ್ ಇದಾವೆ. ಯಾಕಂದ್ರೆ ಡೇವಿಡ್ ಹ್ಯೂಮ್ ಹೇಳ್ತಾನೆ, ನೋ ಮಾರಲ್ ಕ್ಲೇಮ್ ಕ್ಯಾನ್ ಎವರ್ ಬಿ ಗ್ರೌಂಡೆಡ್ ಇನ್ ಆಬ್ಜೆಕ್ಟಿವ್ ಫ್ಯಾಕ್ಟ್. ಅಂದ್ರೆ ಯಾವುದೇ ನೈತಿಕ ಹಕ್ಕುಗಳು ವಸ್ತುನಿಷ್ಠ ಸತ್ಯದ ಮೇಲೆ ನಿಂತಿಲ್ಲ ಅಂತ ಹೇಳ್ತಾನೆ. ಅದರಿಂದ ಏನಾಗುತ್ತೆ, ಬಹುಶಃ ಡೇವಿಡ್ ಹ್ಯೂಮನ್ನ ಓದ್ಕೊಂಡು ಕಿರ್ಕೆಗಾರ್ಡ್ ತನ್ನ ಫಿಲಾಸಫಿಕಲ್ ಐಡಿಯಾಸ್ಗಳನ್ನ ಕಟ್ಕೋತಾ ಇದ್ದಾನೆ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಕಿರ್ಕೆಗಾರ್ಡ್ ಹೇಳ್ತಾನೆ, ಓನ್ಲಿ ಇನ್ ಸಬ್ಜೆಕ್ಟಿವಿಟಿ ಈಸ್ ದೇರ್ ಎ ಡಿಸಿಷನ್, ಟು ಸೀಕ್ ಆಬ್ಜೆಕ್ಟಿವಿಟಿ ಈಸ್ ಟು ಬಿ ಇನ್ ಎರರ್. ಅಂದ್ರೆ ವ್ಯಕ್ತಿನಿಷ್ಠತೆಯಲ್ಲಿ ಮಾತ್ರ ನಿರ್ಧಾರವಿದೆ, ವಸ್ತುನಿಷ್ಠತೆಯ ಹುಡುಕುವಿಕೆ ತಪ್ಪಿನಲ್ಲಿ ಹಾಕುತ್ತವೆ ಅಂತ. ಈ ನಾವು ಏನೇ ಡಿಸಿಷನ್ ತಗೋಬೇಕಾದ್ರೆ ಇಟ್ ಶುಡ್ ಬಿ ಬೇಸ್ಡ್ ಆನ್ ಸಬ್ಜೆಕ್ಟಿವ್ ಟ್ರೂತ್. ಈಗ ಏನ್ ಮಾಡಿದ್ರೆ ಏನು ಅಂತ ನನಗಷ್ಟೇ ನನ್ಗೆ ಅರ್ಥ ಆಗ್ಬೇಕು. ಈಗ ಯಾರೋ ಪಕ್ಕದಲ್ಲಿ ಒಂದು ಕಾರ್ ಖರೀದಿ ಮಾಡ್ತಾರೆ ಅಂತಂದ್ರೆ ನಾನು ಸಡನ್ ಆಗಿ ಹೋಗಿ ಮಾಡ್ಬಿಟ್ರೆ ಅಲ್ಲಿ ಬಹುಶಃ ತಪ್ಪುಗಳಾಗೋ ಸಾಧ್ಯತೆಗಳಿರ್ತವೆ. ಈಗ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ನಾನು ನಡೆಸ್ಬಲ್ನ, ನನ್ನ ಫ್ಯಾಮಿಲಿಗೆ ಸೂಟ್ ಆಗುತ್ತಾ, ಅದನ್ನೆಲ್ಲ ನಾನು ಆಂತರಿಕವಾಗಿ ಯೋಚನೆ ಮಾಡಿ ತಗೋಬೇಕು. ಯಾರೋ ಒಂದು ಮಾಡೆಲ್ ತಗೊಂಡಂತ ನಾನು ತಗೊಂಡ್ಬಿಟ್ರೆ ಬಹುಶಃ ಅಲ್ಲಿ ಸಮಸ್ಯೆಗಳಾಗ್ತವೆ. ಅದಕ್ಕೆ ಅವನು ಹೇಳ್ತಾನೆ, ವ್ಯಕ್ತಿನಿಷ್ಠತೆಯಲ್ಲಿ ಮಾತ್ರ ನಿರ್ಧಾರವಿದೆ, ಸಬ್ಜೆಕ್ಟಿವ್ ಟ್ರೂತ್ ಅಲೋನ್ ಆಸ್ ಡಿಸಿಸಿವ್ನೆಸ್, ಆಬ್ಜೆಕ್ಟಿವ್ ಟ್ರೂತ್ ಇಟ್ ವಿಲ್ ಪುಟ್ ಯು ಇನ್ ಎರರ್ ಅಂತ ಕಿರ್ಕೆಗಾರ್ಡ್ ಹೇಳ್ತಾನೆ. ಮತ್ತೆ ಆತನೇ ಹೇಳ್ತಾನೆ, ಆಲ್ ಡಿಸಿಸಿವ್ನೆಸ್ ಇನ್ಹೇರ್ಸ್ ಇನ್ ಸಬ್ಜೆಕ್ಟಿವಿಟಿ. ಎಲ್ಲ ನಿರ್ಧಾರವು ವ್ಯಕ್ತಿನಿಷ್ಠತೆಯಲ್ಲೇ ಅಂತರ್ಗತವಾಗಿರುತ್ತದೆ ಅಂತ. ನಮ್ಮಲ್ಲೇ ಈಗ ಏನೇ ನಿರ್ಧಾರ ಮಾಡ್ಬೇಕಂದ್ರೆ ಅದು ಗುಡ್ ಆರ್ ಬ್ಯಾಡ್ ಎಲ್ಲ ನಮ್ಮಲ್ಲೇ ಇರ್ತದೆ. ನಾವೇ ಮಾಡುವಂಥವ್ರು, ಬೇರೆಯವ್ರನ್ನ ನೋಡಿ ನಾವು ಮಾಡಲ್ಲ. ಯಾವುದೇ ತಪ್ಪುಗಳು ಸಾರ್ವತ್ರಿಕವಾಗಿರಲ್ಲ. ನಾವು ಮಾಡೋ ತಪ್ಪುಗಳಷ್ಟೇ ನಮ್ಮ ಇದನ್ನ ಕಾಡುವಂಥವು. ತಪ್ಪುಗಳು ಸಾರ್ವತ್ರಿಕವಲ್ಲ, ಸತ್ಯಗಳು ಸಾರ್ವತ್ರಿಕವಲ್ಲ. ನಾವು ಅರ್ಥೈಸಿಕೊಳ್ಳೋ ವಿಧಾನಗಳ ಮೂಲಕ ಅಷ್ಟೇ ನಾವು ಒಂದೊಂದನ್ನ ಕಾನ್ಸೆಪ್ಟ್ಗಳನ್ನ ಪರಿಕಲ್ಪನೆಗೆ ತಗೋಬಹುದು. ಒಂದರ್ಥದಲ್ಲಿ ನಮ್ಮ ಮೌಲ್ಯಗಳೇ ನಮ್ಮ ಸ್ವಾಭಿಮಾನದ ಪ್ರತೀಕ. ಓಕೆ, ಇದು ಕಿರ್ಕೆಗಾರ್ಡ್ನ ಒಂದು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ನಮ್ಮ ಮೌಲ್ಯಗಳೇ ನಮ್ಮ ಸ್ವಾಭಿಮಾನದ ಪ್ರತೀಕ. ನಾವು ಮಾಡುವ ಪ್ರತಿ ಕೆಲಸವೂ ಮೌಲ್ಯಾಧಾರಿತವಾಗಿರ್ಬೇಕು. ಇಲ್ಲಿ ವ್ಯಾಲ್ಯೂಸ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ನ ಕಿರ್ಕೆಗಾರ್ಡ್ ಕೊಡ್ತಾನೆ. ಯಾಕಂತಂದ್ರೆ ಆತ ಧಾರ್ಮಿಕತೆಯನ್ನ ಕೂಡ ಇಲ್ಲಿಗೆ ತಂದು ತಾತ್ವಿಕ ನೆಲೆಯಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಈಗ ಮನುಷ್ಯ ತಪ್ಪುಗಳನ್ನ ಯಾಕೆ ಮಾಡ್ತಾನೆ? ಯಾಕಂದ್ರೆ ಅವನು ಲಾಸ್ಟ್ಗೆ ಒಂದು ಎಲ್ಲ ಕನ್ಕ್ಲೂಷನ್ಸ್ಗಳು ಮೂರು ಸಂಭಾವಿನಿ ಅಸ್ತಿತ್ವದ ವಿಧಾನಗಳು ಅವನೇನ್ ಇದ್ ಮಾಡ್ತಾನೆ. ದಿ ಎಸ್ಥೆಟಿಕಲ್ ಸೌಂದರ್ಯ, ದಿ ಎಥಿಕಲ್ ನೈತಿಕ, ದ ರಿಲಿಜಿಯಸ್ ಧಾರ್ಮಿಕತೆ, ಇವೆಷ್ಟು ವಿಷಯಗಳನ್ನ ಮನುಷ್ಯನ ಇಟ್ಕೊಂಡೇ ಸ್ಟಡಿ ಮಾಡುವಂಥದ್ದು. ಈ ಮನುಷ್ಯನ ಇಟ್ಕೊಂಡು ಸ್ಟಡಿ ಮಾಡುವಂತ ಸಮಯದಲ್ಲಿ ಮೌಲ್ಯಗಳು ಹೇಗಿರ್ಬೇಕು, ಈ ಮೌಲ್ಯಗಳಿಂದನೇ ಮನುಷ್ಯ ಸಮಸ್ಯೆಗೆ ಬೀಳೋದು. ಮೌಲ್ಯಗಳು ಸರಿ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಬೀಳ್ತೀವಿ. ಅದರಿಂದ ಹೇಳ್ತಾನೆ, ನಮ್ಮ ಸ್ವಾಭಿಮಾನ,
ಅಥವಾ ನಾವು ಏನೇ ಮಾಡುವ ಕೆಲಸಗಳು ಮೌಲ್ಯಾಧಾರಿತವಾಗಿರಬೇಕು. ನಿರ್ಧಾರ ಮತ್ತು ಕ್ರಿಯೆಗಳು, ಕೆಲಸಗಳು ಮೌಲ್ಯದಿಂದ ಪ್ರೇರೇಪಿಸಲ್ಪಟ್ಟಿವೆ. ನಾವು ಮಾಡುವಂತ ನಿರ್ಧಾರ, ನಾವು ಮಾಡುವಂತ ಕೆಲಸಗಳು ಮೌಲ್ಯದಿಂದ ಅಷ್ಟೇ ನಿರ್ಧಾರವಾಗುವಂಥವು, ಸತ್ಯಗಳಿಂದಲ್ಲ. ಈಗೇನೋ ಅವ್ರು ಹೇಳಿದ್ರು, ಅವ್ರೇನೋ ಮಾಡಿದ್ದು ನಿಜ ಅಂತ ಅನ್ಕೊಂಡು ನಾವು ಮಾಡಕ್ ಹೋದ್ರೆ ಬಹುಶಃ ನಮ್ ಲೈಫ್ ಟ್ರಬಲ್ ಅಲ್ಲಿ ಇರುತ್ತೆ. ಅದರಿಂದ ಅವನೇನ್ ಹೇಳ್ತಾನೆ, ಫಾಲೋ ಯುವರ್ ಇಂಟ್ಯೂಷನ್. ನಿಮ್ಗೆ ಏನ್ ಅನ್ಸುತ್ತಲ್ಲ ಅದನ್ನ ಮಾಡಿ. ಅದು ನಿಮ್ಗೆ ಒಂದು ಪಾಠವನ್ನ ಕಲಿಸ್ಕೊಡುತ್ತೆ, ಒಂದು ಅನುಭವನ ಕೊಡುತ್ತೆ. ಈಗ ಯಾರೋ ಮಾಡಿದ್ರು ಅಂತ ಅಬ್ಜೆಕ್ಟಿವ್ ಟ್ರೂತ್ ನಂಬ್ಕೊಂಡು ನಾವು ಹೋಗಿ ಹಿಂದೆ ಬಿದ್ದು ಅಪಾಯಕ್ಕೆ ಸಿಗೋದಿಲ್ಲ. ನಾವೇ ತಕೊಂಡ್ರೆ ಅದೊಂದು ಎಕ್ಸಿಸ್ಟೆನ್ಸ್. ಅದಕ್ಕೆ ಅವನು ಹೇಳ್ತಾನೆ, ದೇರ್ ಈಸ್ ನೋ ಸಚ್ ಥಿಂಗ್ ಆಸ್ ಎಕ್ಸಿಸ್ಟೆನ್ಸ್ ವಿತೌಟ್ ರಿಸ್ಕ್. ಅಪಾಯವಿಲ್ಲದೆ ಯಾವುದೂ ಅಸ್ತಿತ್ವವಿಲ್ಲ, ಯಾವುದೇ ಅಸ್ತಿತ್ವವಿಲ್ಲ. ನಾವು ಅದ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಅದಾಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಅಂತಂದ್ರೆ ಬಹುಶಃ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಿರ್ಕೆಗಾರ್ಡ್ ಹೇಳ್ತೇನೆ, ದೇರ್ ಈಸ್ ನೋ ಸಚ್ ಥಿಂಗ್ ಆಸ್ ಎಕ್ಸಿಸ್ಟೆನ್ಸ್ ವಿತೌಟ್ ರಿಸ್ಕ್. ಅಪಾಯವಿಲ್ಲದೆ ಯಾವುದೇ ಅಸ್ತಿತ್ವವಿಲ್ಲ. ಮನುಷ್ಯ ಏನೇನೆಲ್ಲ ಸಾಧಿಸ್ತಾನೆ, ಏನಕ್ಕೋಸ್ಕರ? ಖುಷಿ ಪಡೋದಕ್ಕೋಸ್ಕರ ಅಲ್ಲ, ಬದಲಿಗೆ ಅವನ ಅಸ್ತಿತ್ವವನ್ನ ನಿರೂಪಿಸ್ಕೊಳ್ಳಿಕ್ಕೆ. ಅದೇ ರೀತಿ ಪ್ರತಿಯೊಂದು ಏನೋ ಒಂದು ನಿರೂಪಿಸ್ಲಿಕ್ಕೆ ಹೋದಾಗಲೂ ಕೂಡ ಒಂದು ಅಪಾಯ ಇರುತ್ತೆ. ನಮ್ಮ ಪ್ರತಿಯೊಂದು ಮೂನಲ್ಲೂ ಕೂಡ ಒಂದು ಅಪಾಯ ಇರುತ್ತೆ. ಯಾಕೆಂದ್ರೆ ಮತ್ತೆ ಹೇಳ್ತೇನೆ, ಅನುಭವ ಅಪೂರ್ಣವಾದದ್ದು ಮತ್ತು ಮುಗಿಯದ್ದು. ಎಕ್ಸ್ಪೀರಿಯನ್ಸ್ ಈಸ್ ಓಪನ್ ಎಂಡೆಡ್ ಅಂಡ್ ಅನ್ಫಿನಿಶ್ಡ್. ಮತ್ತೆ ಈ ಓಪನ್ ಎಂಡೆಡ್ನೆಸ್ ಮತ್ತೆ ಇನ್ಕಂಪ್ಲೀಟ್ನೆಸ್ ನಮ್ಮನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಪ್ರೇರೇಪಿಸುತ್ತೆ. ಈಗ ಭಯ ಇದೆ ಅಂತ ಗೊತ್ತು ನಮಗೆ, ನೀರಿಗೆ ಜಂಪ್ ಮಾಡಿದ್ರೆ ನಾವು ಮುಳುಗ್ತೀವಿ ಅಂತ ಗೊತ್ತು, ಬಟ್ ಬೀಳ್ತೀವಿ, ಸ್ವಿಮ್ಮಿಂಗ್ ಕಲಿತೀವಿ. ಆದ್ರೆ ಒಂದು ನೆಗೆಟಿವಿಟಿ ಇರ್ತದೆ ಅಲ್ಲಿ. ಪ್ರತಿಯೊಂದು ಸಬ್ಜೆಕ್ಟಿವ್ ಟ್ರೂತ್ ನಲ್ಲಿ, ವ್ಯಕ್ತಿನಿಷ್ಠ ಸತ್ಯದಲ್ಲಿ ನೆಗೆಟಿವಿಟಿ ಇದೆ, ನಕಾರಾತ್ಮಕ ಚಿಂತನೆ ಇದೆ. ಆದ್ರೆ ಆ ನಕಾರಾತ್ಮಕ ಚಿಂತನೆ ನಮ್ಮನ್ನ ಪಾಸಿಟಿವಿಟಿ ಕಡೆ ನೂಕುತ್ತೆ. ಕಿರ್ಕೆಗಾರ್ಡ್ ಹೇಳುವಾಗೆ, ವ್ಯಕ್ತಿನಿಷ್ಠ ಚಿಂತನೆಯು ನಕಾರಾತ್ಮಕ ಚಿಂತನೆಯಾಗಿದೆ, ಏಕೆಂದ್ರೆ ಇದು ಅಸ್ತಿತ್ವದಲ್ಲಿ ವ್ಯಾಪಿಸಿರುವ ಶೂನ್ಯತೆ ಬಗ್ಗೆ ಚಿಂತಿಸುತ್ತದೆ. ನಮ್ಮ ಲೈಫಲ್ಲೆಲ್ಲ ಶೂನ್ಯತೆ ಇದೆ, ಎಲ್ಲರ ಲೈಫಲ್ಲೂ ಒಂದು ದೇರ್ ಇಸ್ ಇನ್ಕಂಪ್ಲೀಟ್ನೆಸ್, ದೇರ್ ಇಸ್ ಟೀನ್ಯೂಸ್ನೆಸ್. ಸಬ್ಜೆಕ್ಟಿವ್ ಥಾಟ್ ಪಾಂಡರ್ಸ್ ದಿ ನಥಿಂಗ್ನೆಸ್ ದಟ್ ಪರ್ವೇಟ್ಸ್ ಬೀಯಿಂಗ್. ಅದನ್ನ ವರ್ಡ್ ಯೂಸ್ ಮಾಡ್ಕೋತಾನೆ ಅವನು. ಈ ನಥಿಂಗ್ನೆಸ್ ದಟ್ ಪರ್ವೇಟ್ಸ್ ಬೀಯಿಂಗ್ ಅಂದ್ರೆ ಅಸ್ತಿತ್ವದಲ್ಲಿ ವ್ಯಾಪಿಸಿರುವ ಶೂನ್ಯತೆ ಬಗ್ಗೆ ಕಿರ್ಕೆಗಾರ್ಡ್ ತುಂಬಾ ಇಂಟ್ರೆಸ್ಟ್ ಆಗಿ ಸ್ಟಡಿ ಮಾಡ್ತಾನೆ. ನಮ್ಮ ಲೈಫಲ್ಲಿ ಒಂದು ಶೂನ್ಯತೆ ಇದೆ. ವಿ ಆರ್ ಆಲ್ ಇನ್ಕಂಪ್ಲೀಟ್. ಓಕೆ, ಅವರ್ ಎಕ್ಸಿಸ್ಟೆನ್ಸ್ ಈಸ್ ಇನ್ಕಂಪ್ಲೀಟ್. ಅವರ್ ಲೈಫ್ಸ್, ಅವರ್ ಎಕ್ಸ್ಪೀರಿಯನ್ಸ್ ಆರ್ ನಾಟ್ ಕಂಪ್ಲೀಟ್, ದೇರ್ ಇನ್ಕಂಪ್ಲೀಟ್, ದೇರ್ ಓಪನ್ ಎಂಡೆಡ್. ನನ್ನ ಲೈಫ್ ಇಷ್ಟಕ್ಕೆ ಮುಗೀತು ಅಂತ ಅನ್ಕೊಳಕ್ಕಾಗಲ್ಲ. ಇಟ್ ಈಸ್ ಓಪನ್ ಎಂಡೆಡ್, ಇಟ್ ಈಸ್ ಇನ್ಕಂಪ್ಲೀಟ್. ಸೊ ಅದನ್ನ ನಾನು ಮುಂದಕ್ಕೆ ತಗೊಂಡು ಹೋಗ್ತಾನೆ. ಈ ಶೂನ್ಯತೆ, ಅಸ್ತಿತ್ವದಲ್ಲಿರೋ ಶೂನ್ಯತೆ ಬಗ್ಗೆ ಮಾತಾಡ್ತಾ ಸಾವಿನ ಬಗ್ಗೆ ಕಿರ್ಕೆಗಾರ್ಡ್ ಮಾತಾಡ್ತಾನೆ. ಈ ಅಸ್ತಿತ್ವದಲ್ಲಿ ವ್ಯಾಪಿಸಿರುವ ಶೂನ್ಯತೆ ಅಸ್ತಿತ್ವದ ಅಸ್ಪಷ್ಟತೆ ಮತ್ತು ಅಸ್ಥಿರತೆಗಳ ಕಡೆ ಗಮನ ಸೆಳೀತವೆ. ಇದನ್ನ ಪೋಸ್ಟ್ ಸ್ಕ್ರಿಪ್ಟ್ ನಲ್ಲಿ ಕುರಿತು ಬರಿತಾ ಹೋಗ್ತಾನೆ. ಒಂದು ಕತೆ ಮೂಲಕ ಆತ ನಿರೂಪಿಸ್ತಾನೆ. ಹೇಗೆ ಅಂದ್ರೆ, ಸಾವು ಹೇಗೆ ಒಂದು ವ್ಯಕ್ತಿನಿಷ್ಠ ಸತ್ಯ, ಅದನ್ನು ಸಾರ್ವತ್ರಿಕವಾಗಿ ಯಾಕೆ ನೋಡಬಾರದು ಎಂಬುದನ್ನ ಕಿರ್ಕೆಗಾರ್ಡ್ ತಿಳಿಸ್ಕೊಡ್ತಾನೆ. ಸಾವು ಒಂದು ವ್ಯಕ್ತಿನಿಷ್ಠ ಸತ್ಯ. ನಾನು ಅರ್ಥ ಮಾಡ್ಕೊಂಡಿರುವಂತಹ ಸಾವು ನನ್ಗಷ್ಟೇ ಅದು ಗೊತ್ತಿರೋದು. ಬೇರೆಯವ್ರು ಹಂಗೆ ಸಾಯ್ತಾರಂತ ನಾನು ಹಂಗೆ ಸಾಯ್ತೀನಿ ಅಂತ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದು ಸಾರ್ವತ್ರಿಕವಾಗಿಲ್ಲ, ಸಾವು ಸಾರ್ವತ್ರಿಕವಲ್ಲ. ಅದನ್ನ ನೋಡಬಾರ್ದು ಅಂತ ಕಿರ್ಕೆಗಾರ್ಡ್ ಹೇಳ್ತಾನೆ. ಅದನ್ನ ಹೇಗೆ ಆತ ಒಂದು ಕತೆ ಮೂಲಕ ಪೋಸ್ಟ್ ಸ್ಕ್ರಿಪ್ಟ್ ನಲ್ಲಿ ಬರೀತಾನೆ ಅಂತಂದ್ರೆ, ಅದೊಂದು ಕೂಡ ಇಮ್ಯಾಜಿನೇಟಿವ್ ಕತೆ. ಇಬ್ರು ವ್ಯಕ್ತಿಗಳು ಕೋಪನ್ ಹ್ಯಾಗನ್ ಬೀದಿಯಲ್ಲಿ ಸಿಗ್ತಾರೆ. ಒಬ್ಬ ವ್ಯಕ್ತಿ ಮತ್ತೊಬ್ಬನಿಗೆ ರಾತ್ರಿ ಊಟಕ್ಕೆ ಕರೀತಾನೆ. ಈ ವ್ಯಕ್ತಿ ತಕ್ಷಣ ನಾನು ಖಂಡಿತ ಬರ್ತೇನೆ ಅಂತ ಸ್ವಲ್ಪ ಮುಂದೆ ಹೋಗ್ತೇನೆ. ಅದೇ ಸಮಯಕ್ಕೆ ಮೇಲ್ಛಾವಣಿ ಕೂಸ್ತಾ ಅಲ್ಲೇ ಸತ್ತ ಹೋಗ್ತಾನೆ. ಅದರ ಮೂಲಕ ಒಂದು ಬಗೆಯಾದ ಅಸ್ಥಿರತೆಯ ಸತ್ಯದ ಕುರಿತಾಗಿ ಪರೋಕ್ಷ ಸಂವಹನದ ಮೂಲಕ ಕಿರ್ಕೆಗಾರ್ಡ್ ಸಾವು ಹೇಗೆ ಬಂದು ಒಂದು ಸಬ್ಜೆಕ್ಟಿವ್ ಟ್ರೂತ್ ಅಂತ ಹೇಳ್ಕೊಡ್ತಾನೆ. ಸಾವು ನಮ್ಗೆ ಹೇಳ್ಬಿಟ್ಟು ಬರಲ್ಲ. ಇಟ್ ಮೇ ಕಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವಾಗ ಬೇಕಾದ್ರೂ ಬರ್ಬೋದು ಅದು. ಈಗ ನಾಳೆ ನಾನು ನಿಮ್ಮ ಮನೆಗೆ ಕಾಫಿಗೆ ಬರ್ತೀನಿ ಅನ್ನೋದು ಕೂಡ ಒಂದು ಅಸ್ಥಿರತೆ. ಈ ಅಸ್ಥಿರತೆ ನಾವು ಅರ್ಥ ಮಾಡ್ಕೋಬೇಕು. ಸಬ್ಜೆಕ್ಟಿವ್ ಟ್ರೂತ್, ಈ ವ್ಯಕ್ತಿನಿಷ್ಠ ಸತ್ಯ ನಮಗೆ ತಿಳಿದಿರ್ಬೇಕು. ನಾವು ಯಾವುದನ್ನೇ ಕೂಡ ಆಬ್ಜೆಕ್ಟಿವ್ ಟ್ರೂತ್ ಆಗಿ ಎಲ್ಲವನ್ನ ಮಾತಾಡಬಾರ್ದು. ಸಬ್ಜೆಕ್ಟಿವ್ ಟ್ರೂತ್ ಅಂದ್ರೆ ಸಾವು ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ಆತಂಕದ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಅವನ ಆತಂಕದ ಬಗ್ಗೆ ಮಾತಾಡ್ತಾ ದಿ ಕಾನ್ಸೆಪ್ಟ್ ಆಫ್ ಡಿಸ್ಪೇರ್ ಅನ್ನೋ ಬುಕ್ ನಲ್ಲಿ ಹ್ಯಾಡಮ್ ಮತ್ತೆ ಹೀವ್ ಕಥೆಯನ್ನ ತಗೋತಾನೆ. ಈ ಹ್ಯಾಡಮ್ ಹುಟ್ಟಿದ ನಂತರ, ಯಾಕಂದ್ರೆ ಅದನ್ನ ಬೋರ್ಡಮ್ ರಿಲೇಟ್ ಮಾಡ್ತಾನೆ. ಈಗ ಹ್ಯಾಡಮ್ ಹುಟ್ತಾನೆ, ದೇವ್ರು ಹುಟ್ತಾನೆ. ಫಸ್ಟ್ ದೇವ್ರಿಗೆ ಬೋರ್ ಆಗ್ತಾ ಇರುತ್ತೆ, ಸಮಯ ಕಳೀಲಿಕ್ಕೆ ಆಗ್ತಿರ್ದಿಲ್ಲ. ಅದಕ್ಕೆ ಆಡಮ್ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಕಿರ್ಕೆಗಾರ್ಡ್ ನೋಡೋ ವಿಧಾನಗಳು. ಆಡಮ್ ಸೃಷ್ಟಿ ಮಾಡ್ತಾನೆ.
ಆಡಮ್ ಕೂಡ ಬೋರ್ ಆಗ್ತಾ ಇರ್ತಾನೆ, ಅದಕ್ಕೆ ಈವ್ ಸೃಷ್ಟಿ ಮಾಡ್ತಾನೆ. ಈವ್ ಕೂಡ ಬೋರ್ ಆಗ್ತಿರುತ್ತೆ. ಆಮೇಲೆ ಇಬ್ರು ಕೂಡಿ ಮನುಷ್ಯರು ಸೃಷ್ಟಿ ಮಾಡ್ತಾರೆ. ಆಮೇಲೆ ಸುಮಾರು ಜನಗಳು ಸೃಷ್ಟಿ ಆಗ್ತಾರೆ. ಈ ಎಲ್ಲ ಉತ್ಪತ್ತಿ ಏನಿದೆಯಲ್ಲ ಮನುಷ್ಯನದು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಬೋರ್ಡಮ್. ನಾವು ಕೂಡ ಬೋರ್ಡಮ್ ಮೇಲೆ ಇದ್ದೀವಿ. ಅಂದ್ರೆ ಬೋರ್ಡಮ್ಗೊಂದು ಒಂದು ಅಂತ್ಯ ಇಲ್ಲ ಅಂತ ಕಿರ್ಕೆಗಾರ್ಡ್ ಹೇಳ್ತಾ ಹೋಗ್ತಾನೆ. ಮತ್ತೆ ಹಾಗೆ ಅವನು ಆಪಲ್ ತಿಂದ್ಬಿಟ್ಟು ನಾಲೆಜ್ ತಗೋತಾನೆ. ಮತ್ತೆ ಸಡನ್ ಆಗಿ ಅವನಿಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಅಯ್ಯೋ, ಐ ಹ್ಯಾವ್ ಇಟನ್ ದ ಫಾರ್ಬಿಡನ್ ಫ್ರೂಟ್ ಆಫ್ ನಾಲೆಜ್ ಅಂತ ಹೇಳ್ಬಿಟ್ಟು ಅವನಿಗೆ ಆತಂಕ ಶುರು ಆಗುತ್ತೆ. ಅವನು ಏನ್ ಕನ್ಕ್ಲೂಷನ್ ಕಿರ್ಕೆಗಾರ್ಡ್ ಬರ್ತಾನೆ ಅಂತಂದ್ರೆ, ಈ ನಾಲೆಜ್ ಕೂಡ ಒಂದು ಆತಂಕ. ಯಾಕೆಂದ್ರೆ ಆಪಲ್ ತಿಂದದ್ದು ಆತಂಕ ಆದ್ರೆ ನಾಲೆಜ್ ಬರುತ್ತೆ ಅಂತ ಒಂದು ಆಪಲ್ ತಿಂದು ಅದು ಆತಂಕ ಆಯ್ತು ಅಂತಂದ್ರೆ, ಈ ನಾಲೆಜ್ ಸಿಸ್ಟಮೇ ಒಂದು ಆತಂಕ ಅಂತ ಒಂದು ಕಾನ್ಸೆಪ್ಟ್ ಆಫ್ ಡಿಸ್ಪೇರ್ ಅದನ್ನ ಹುಟ್ಟಾಕ್ತಾರೆ. ಮತ್ತೆ ಏನು ಸಾವಿನ ಬಗ್ಗೆ ಮಾತಾಡ್ತಾ, ಸಾವು ಎಲ್ಲರಿಗೂ ಖಚಿತ. ನಾವು ಯಾರಿಗೇ ಆಗ್ಲಿ ಬರ್ಬೇಕಾದ್ರೆ ನಾಳೆ ಬರ್ತೀವಿ ಅಂತ ಹೇಳ್ಬಾರ್ದು, ಅದ್ರ ಬದಲು ಬದುಕಿದ್ರೆ ನಾಳೆ ಬರ್ತೀನಿ ಅಂತ ಹೇಳ್ಬೇಕಂತೆ ಕಿರ್ಕೆಗಾರ್ಡ್ ಪ್ರಕಾರ. ಯಾಕಂದ್ರೆ ಅಸ್ತಿತ್ವನೇ ಆ ಥರದ್ದು, ಅಸ್ಥಿರತೆ ಇದೆ, ಒಂದು ಇನ್ಕಂಪ್ಲೀಟ್ನೆಸ್ ಇದೆ, ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಒಂದು ಇಂಡೈರೆಕ್ಟ್ ವೇನಲ್ಲಿ ಕಿರ್ಕೆಗಾರ್ಡ್ ತನ್ನ ಸಂದೇಶವನ್ನು ಕೊಡ್ತಾ ಹೋಗ್ತಾನೆ. ಧನಾತ್ಮಕ ಅಸ್ತಿತ್ವವನ್ನು ನಕಾರಾತ್ಮಕತೆಯ ತೀವ್ರ ಅರಿವಿನಿಂದ ಮಾತ್ರ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ. ಈ ಅಸ್ತಿತ್ವ ಅನ್ನೋದಿದೆಯಲ್ಲ, ಅದನ್ನ ನಮ್ಮ ನಕಾರಾತ್ಮಕತೆಯಿಂದ ಅಷ್ಟೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಕಿರ್ಕೆಗಾರ್ಡ್ನ ಒಂದು ಆರ್ಗ್ಯುಮೆಂಟು. ಅದು ಧನಾತ್ಮಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪಾಸಿಟಿವಿಟಿ ಇರುತ್ತೆ ನೀವು ಎಲ್ಲ ಕಳೆದೋಗ್ಬಿಡ್ತೀರ. ಅದನ್ನ ಈಸ್ಥೆಟಿಕ್, ಎಥಿಕಲ್ ಮತ್ತೆ ರಿಲಿಜಿಯಸ್ ಇದರಲ್ಲಿ ಮಾತಾಡ್ತಾ ಹೋಗ್ತಾನೆ ಅಂತ. ಎಲ್ಲ ಧನಾತ್ಮಕವಾಗ್ಬಿಟ್ರೆ ಮನುಷ್ಯ ಹಾಳ್ಬಿದ್ದೋಗ್ತಾನೆ ಅಂತ ಅವನದೊಂದು. ಯಾಕಂದ್ರೆ ಅವನು 3 ಶ್ರೇಣೀಕೃತ ವರ್ಗವನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಹೇಗೆ ವ್ಯಾಲ್ಯೂಸ್ಗಳು ಹೆಂಗೆ ಸಾಯ್ತವೆ, ಹೇಗೆ ವ್ಯಾಲ್ಯೂಸ್ಗಳು ಪ್ರಾಕ್ಟೀಸ್ ಆಗಲ್ಲ ಒಂದು ಸೊಸೈಟಿನಲ್ಲಿ ಅಂತ ಮಾತಾಡ್ಬೇಕಾದ್ರೆ, ಧನಾತ್ಮಕವಾದಂತಹ ಚಿಂತನೆ, ಪಾಸಿಟಿವಿಟಿ ವಿಲ್ ಆಲ್ವೇಸ್ ಟ್ರಬಲ್, ವೆರಾಸ್ ನಕಾರಾತ್ಮಕತೆ ಅದರ ಅರಿವಿನಿಂದ ಅಷ್ಟೇ ನಮ್ಗೆ ಜೀವನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಸತ್ಯವನ್ನ ಆತ ಹೇಳ್ತಾನೆ. ವ್ಯಕ್ತಿನಿಷ್ಠ ಸತ್ಯಗಳು ಜ್ಞಾನದ ತುಣುಕುಗಳಲ್ಲ, ಬದಲಿಗೆ ಅದೊಂದು ಜೀವನದ ದುರ್ಬಲತೆ ಮತ್ತು ಅನಿಶ್ಚಿತೆಯನ್ನು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆ. ಈ ವ್ಯಕ್ತಿನಿಷ್ಠ ಸತ್ಯ ಅನ್ನೋದೇನಿದೆಯಲ್ಲ, ಅದು ಇಟ್ ಈಸ್ ನಾಟ್ ಎ ನಾಲೆಡ್ಜ್, ಜ್ಞಾನದ ತುಣುಕುಗಳಲ್ಲ, ಬದಲಿಗೆ ಅದೊಂದು ಜೀವನವನ್ನ ಮತ್ತು ಅದರ ದುರ್ಬಲತೆಯನ್ನು ಮತ್ತು ಅನಿಶ್ಚಿತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಂತ ಸೊರೆನ್ ಕಿರ್ಕೆಗಾರ್ಡ್ ಹೇಳ್ತಾನೆ. ಈ ಆವಿಷ್ಕಾರವನ್ನು ಪ್ರತಿಯೊಬ್ಬ ವ್ಯಕ್ತಿ ಸ್ವಯಂ ಆತ್ಮಾವಲೋಕನ ಮಾಡಿಕೊಂಡು ಕಲಿಯಬೇಕು ಅಂತ ಕಿರ್ಕೆಗಾರ್ಡ್ ಇಂಡೈರೆಕ್ಟ್ ಕಮ್ಯುನಿಕೇಶನ್ ಮೂಲಕ ತಿಳಿಸ್ಕೊಡ್ತಾನೆ. ಅಂದ್ರೆ ಇಲ್ಲೇನು ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊರೆನ್ ಕಿರ್ಕೆಗಾರ್ಡ್ ಏನು ಅವನ ಐಡಿಯಾ ಆಫ್ ಎಕ್ಸಿಸ್ಟೆನ್ಷಿಯಲಿಸಮ್, ಅವನ ಪ್ರಕಾರ ಅಸ್ತಿತ್ವವಾದ ಅಂತಂದ್ರೆ ನಮ್ಮನ್ನ ನಾವು ತಿಳಿದುಕೊಳ್ಳುವಂಥದ್ದು, ನಮ್ಮನ್ನ ನಾವು ಅರ್ಥೈಸಿಕೊಂಡು ಮೌಲ್ಯಾಧಾರಿತವಾಗಿ ಬದುಕುವಂಥದ್ದು, ನಮ್ಮನ್ನ ನಾವು ಅಂದ್ರೆ ಅವನು ಧಾರ್ಮಿಕತೆಗೆ ಒಗ್ಗಿಕೊಂಡಿರೋದ್ರಿಂದ, ಬಹುಶಃ ಮೈಕೆಲ್ ಫೆಡರ್ಸನ್ ಕಿರ್ಕೆಗಾರ್ಡ್ನ ಪ್ರಭಾವದಿಂದ ಅಥವಾ ಅವನ ಓದಿನಿಂದ ಆ ಥರ ಆಯ್ತು ಗೊತ್ತಿಲ್ಲ, ಅವನು ಕ್ರಿಶ್ಚಿಯಾನಿಟಿಗೆ ತುಂಬಾ ಹಚ್ಕೊಂಡಿದ್ದ. ಅವನಿಗೆ ಪಾದ್ರಿ ಆಗ್ಬೇಕು ಅಂತ ಆಸೆ ಇತ್ತು. ಬಹುಶಃ ಅದೇನು ಆಗ್ಲಿಕ್ಕಾಗ್ಲಿ, ಅದರಿಂದ ಸಾಹಿತ್ಯದ ಕಡೆ ಆತ ಮನಸ್ಸು ಮಾಡ್ತಾನೆ. ಬಟ್ ಅವನೆಲ್ಲ ಚಿಂತನೆಗಳು ಧಾರ್ಮಿಕತೆಯಿಂದ ಕೂಡಿದೆ. ಒಬ್ಬ ಮೌಲ್ಯಯುತವಾಗಿ ಬದುಕಬೇಕು ಅನ್ನೋದು ಕೂಡ ಒಂದು ಧಾರ್ಮಿಕತೆ. ಯಾಕಂದ್ರೆ ದೇವರು ನೋಡ್ತಾ ಇರ್ತಾನೆ, ದೇವರನ್ನ ನೀವು ಖುಷಿ ಪಡಿಸ್ಬೇಕು, ನಮ್ಮ ಸಿನ್ಗಳು ಅಂದ್ರೆ ನಮ್ಮ ಪಾಪಗಳು ನಮ್ಮನ್ನ ಕಾಡಬಾರದು. ಆ ಒಂದು ಕಾನ್ಸೆಪ್ಟ್ ಆಫ್ ಎಕ್ಸಿಸ್ಟೆನ್ಷಿಯಲಿಸಮ್ ಅಂದ್ರೆ ಅಸ್ತಿತ್ವವಾದ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಕಟ್ಕೊಟ್ಟಿದ್ದು ಸೊರೆನ್ ಕಿರ್ಕೆಗಾರ್ಡ್ ಅವರು. ಬಹುಶಃ ಇನ್ನೂ ಮಾತಾಡೋದಿತ್ತು, ಸಮಯ ಮುಗ್ದಿರೋದ್ರಿಂದ ಇನ್ನೊಮ್ಮೆ ಯಾವಾಗ್ಲಾದ್ರೂ ಸಮಯ ಸಿಕ್ಕಾಗ ಅಸ್ತಿತ್ವವಾದದ ಬಗ್ಗೆನೆ, ಸೊರೆನ್ ಕಿರ್ಕೆಗಾರ್ಡ್ ಬಗ್ಗೆನೆ ಮಾತಾಡೋಣ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಧಾರವಾಡ ಕಟ್ಟೆಗೆ ತುಂಬಾ ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ನಾವು ಒಂದಷ್ಟು ಕ್ವಶನ್ಗಳನ್ನ ತಗೊಳ್ಳೋದು ಸಮಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಈವರೆಗೆ ಸೊರೆನ್ ಕಿರ್ಕೆಗಾರ್ಡ್ ಬದುಕು, ಅವನ ಬರಹ, ಅಸ್ತಿತ್ವವಾದ ಸತ್ಯ, ಹೀಗೆ ಹಲವಾರು ವಿಚಾರಗಳನ್ನು ನಮ್ಮೆಲ್ಲರ ಮುಂದೆ ತಾವು ತೆರೆದಿಟ್ಟಿದ್ದೀರಾ. ತಮ್ಮೊಂದಿಗೆ ಮತ್ತೆ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಆ ಮೊದಲು ನಾನು ಧಾರವಾಡ ಕಟ್ಟೆ ಹಮ್ಮಿಕೊಳ್ಳುತ್ತಿರುವಂತಹ ಉಪನ್ಯಾಸ ಮಾಲಿಕೆ ಏನಿದೆ, ಜಾಗತಿಕ ಸಾಹಿತ್ಯ ನಿರ್ಮಾಪಕರ ಉಪನ್ಯಾಸದ ಮಾಲಿಕೆಯನ್ನೆಲ್ಲ
20ನೇ ತಾರೀಕು ನವೆಂಬರ್ 20ರವರೆಗೂ ಕೂಡ ಪ್ರತಿ ಶನಿವಾರ ಈ ಉಪನ್ಯಾಸ ಮಾಲಿಕೆ ನಡೀತಾನೆ ಇರುತ್ತೆ. ಬರೋ ಶನಿವಾರ ಅಂದರೆ 14ನೇ ತಾರೀಕಿಗೆ ಚೀಲಿ ದೇಶದ ರಾಜಕಾರಣಿ ಮತ್ತು ಕವಿ, ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ಯಾಬ್ಲೋ ನೆರೂಡಾ ಅವರ ಕುರಿತು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ತಮ್ಮ ಮಾತುಗಳನ್ನು ಹಂಚಿಕೊಳ್ಳಿದ್ದಾರೆ. ಈಗ ನಾನು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಅಧ್ಯಕ್ಷರು, ಧಾರವಾಡ ಕಟ್ಟೆ, ಈ ಉಪನ್ಯಾಸದ ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದಲ್ಲ ವಿಜಯಲಕ್ಷ್ಮಿ ಅವರೇ? ಸರ್, ಕೇಳುತ್ತೆ ಸರ್. ಇಲ್ಲಿಯವರೆಗೆ ಸುಮಾರು 70ರಿಂದ 80 ನಿಮಿಷ ನಾವು ಮಹೇಂದ್ರ ಅವರ ಮಾತುಗಳನ್ನ ಕೇಳಿದ್ದೇವೆ. ಒಂದು ಬಹಳ ಅದ್ಭುತವಾದ ಉಪನ್ಯಾಸ, ಅಚ್ಚುಕಟ್ಟಾದ ಉಪನ್ಯಾಸ ಮತ್ತು ವ್ಯವಸ್ಥಿತವಾದಂತಹ ಉಪನ್ಯಾಸ. ಕಿರ್ಕೆಗಾರ್ಡ್, ಕಮ್ಯೂ, ಕಾಫ್ಕಾರ್ ಅಂತ ಚಿಂತಕರ ಬಗ್ಗೆ, ವಿದ್ವಾಂಸರ ಬಗ್ಗೆ, ತತ್ವಜ್ಞಾನಿಗಳ ಬಗ್ಗೆ ಮಾತನಾಡುವುದು ತುಂಬಾ ಕಷ್ಟ. ಮತ್ತೆ ಇಂಥ ತತ್ವಜ್ಞಾನಿಗಳ ಬಗ್ಗೆ 1 ಗಂಟೆಯವರೆಗೆ ಮಾತನಾಡುವುದು ಇನ್ನೂ ಕಷ್ಟದ ಕೆಲಸ. ಮತ್ತು ನಮ್ಮ ಆಸಕ್ತಿ ಕೆರಳುವ ಹಾಗೆ ಮಾತನಾಡಿಸೋದು ತುಂಬಾ ಕಷ್ಟದ ಕೆಲಸ. ಇಂಥ ಕಷ್ಟದ ಕೆಲಸವನ್ನ ನನ್ನ ಸಹೋದ್ಯೋಗಿ ಮಿತ್ರ ಮಹೇಂದ್ರ ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಅದ್ಭುತವಾಗಿ ಮಾಡಿದ್ದಾರೆ. ಹೀಗಾಗಿ ನಾನು ಮೊದಲಿಗೆ ಧಾರವಾಡ ಕಟ್ಟೆ ವತಿಯಿಂದ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಮಹೇಂದ್ರ ಬಹಳ ದೊಡ್ಡ ಚಿಂತಕನಾಗಿ ಬೆಳೆಯಲಿ ಅಂತ ನಾನು ಒಬ್ಬ ಹಿರಿಯ ಸಹೋದ್ಯೋಗಿಯಾಗಿ ಹಾರೈಸುತ್ತಾ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಆಡ್ತೇನೆ. ಭಾಷಣ ಅಂತೂ ಮಾಡೋದಿಲ್ಲ. ಒಂದು ಒಳ್ಳೆ ಉಪನ್ಯಾಸ ಆದ್ಮೇಲೆ ಚರ್ಚೆ ಆಗ್ಬೇಕು, ಮತ್ತೊಂದು ಭಾಷಣ ಆಗಬಾರ್ದು. ಕಿರ್ಕೆಗಾರ್ಡ್ ಬಗೆಗೆ ನಾನು ಕಳೆದ 1 ವಾರದಿಂದ ಆಲೋಚನೆ ಮಾಡಿದೆ. ನನಗೆ ಲಭ್ಯ ಆದ 1-2 ಪುಸ್ತಕಗಳನ್ನ ಮಾತ್ರ ನಾನು ಓದಿದೆ. ಸಾಮಾನ್ಯವಾಗಿ ನಾನು ಒಬ್ಬ ಹೊಸ ಲೇಖಕರ ಬಗೆಗೆ ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮಹೇಂದ್ರಗೆ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ಪುಸ್ತಕ ಹುಡುಕಿಕೊಡಿ ಅಥವಾ ತರಿಸಿಕೊಡಿ ಅಂತ ನಾನು ಕೇಳ್ತೇನೆ. ಕಿರ್ಕೆಗಾರ್ಡ್ ಬಗೆಗೆ ನಾನು ಕೇಳಲಿಲ್ಲ. ಯಾವುದೋ ಒತ್ತಡದಲ್ಲಿ ನಾನಿದ್ದೆ ಮತ್ತು ಅವರು ಅದೇ ವಿಷಯದ ಕುರಿತು ಮಾಡ್ತಾ ಇದ್ರು. ಅವ್ರ ಪುಸ್ತಕಗಳನ್ನ ನಾನು ಎತ್ತಗಡಿ ಮಾಡಬಾರ್ದು ಅಂತ ಇರ್ಲಿ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ನಾನು ಆಗಲೇ ಹೇಳಿದ ಹಾಗೆ ಕಿರ್ಕೆಗಾರ್ಡ್ ಬಗೆಗೆ ಮಾತನಾಡೋದು ಸಾಹಸದ ಕೆಲಸ. ನಾವು ಕಿರ್ಕೆಗಾರ್ಡ್ನನ್ನ ಅಸ್ತಿತ್ವವಾದದ ಪಿತಾಮಹ ಅಂತ ಕರಿತೇವೆ. ಅಸ್ತಿತ್ವವಾದದ ಒಂದು ಸ್ವರೂಪ, ಅದರ ಅರ್ಥ, ಅದರ ಬೇರೆ ಬೇರೆ ಚಹರೆಗಳ ಬಗೆಗೆ ಮಹೇಂದ್ರ ತಮ್ಮ ಭಾಷಣದುದ್ದಕ್ಕೂ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗೆಗೆ ನಾನು ವಿಶೇಷವಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಪ್ರಾಥಮಿಕವಾದಂಥ ತಿಳುವಳಿಕೆ ನಮ್ಮೆಲ್ಲರಿಗೂ ಇರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡೋದಿಲ್ಲ. ಆದರೆ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನವ್ಯ ಕಾಲಘಟ್ಟದಲ್ಲಿ ಈ ಅಸ್ತಿತ್ವವಾದದ ಪ್ರಭಾವ ಬಹಳ ಜನ ಲೇಖಕರ ಮೇಲೆ ಉಂಟಾಯಿತು. ಗಿರೀಶ್ ಕಾರ್ನಾಡ್ರನ್ನ ಒಳಗೊಂಡ ಹಾಗೆ ಬಹುತೇಕ ಲೇಖಕರು ಈ ಒಂದು ಚಿಂತನಾ ಕ್ರಮದ ಪ್ರಭಾವಕ್ಕೆ ಒಳಗಾದ್ರು. ಲಂಕೇಶ್ ಅನಂತಮೂರ್ತಿ, ಶಾಂತಿನಾಥ್ ದೇಸಾಯಿ ಅವ್ರನ್ನ ಒಳಗೊಂಡ ಹಾಗೆ ನಮ್ಮ ನವೋದಯದ ಲೇಖಕರ ಮೇಲೆ ಅಂತ ಗಾಢವಾದ ಪ್ರಭಾವ ಆಗಿದೆ ಅಂತ ನನಗೆ ಅನ್ಸೋದಿಲ್ಲ. ಕಿರ್ಕೆಗಾರ್ಡ್ ಅಂತ ಅಥವಾ ಕಮ್ಯೂ, ಕಾಫ್ಕಾನ್ ಅಂತ ಚಿಂತಕರನ್ನ ಯಾವುದೇ ಒಂದು ವ್ಯವಸ್ಥೆ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಅವರು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ನೋ ರಿಲಿಜಿಯನ್ ಕ್ಯಾನ್ ಟಾಲರೇಟ್ ಎ ಥಿಂಕಿಂಗ್ ಮ್ಯಾನ್, ಎ ರ್ಯಾಷನಲಿಸ್ಟ್ ಆರ್ ಎ ಮ್ಯಾನ್ ವಿತ್ ಎ ಸೈಂಟಿಫಿಕ್ ಟೆಂಪರ್. ತುಂಬಾ ವೈಜ್ಞಾನಿಕವಾದ ಮತ್ತು ವೈಚಾರಿಕವಾದ ಚಿಂತನ ಕ್ರಮವನ್ನ ಅಥವಾ ಒಂದು ವಿಶ್ಲೇಷಣೆಯನ್ನ ಅಥವಾ ಬದುಕಿನ ಕ್ರಮವನ್ನ ಯಾವುದೇ ಒಂದು ಸಂಘಟಿತ ಧಾರ್ಮಿಕ ಸಂಸ್ಥೆ ಅಥವಾ ಪ್ರೌಢಶಾಹಿ
ಇಷ್ಟಪಡೋದಿಲ್ಲ. ಕಿರ್ಕೆಗಾರ್ಡ್ ಚರ್ಚಿನ ವಿರುದ್ಧ ಮಾತನಾಡಿದವ, ಬರೆದವ. ಆಗ್ಲೇ ಮಹೇಂದ್ರ ಹೇಳಿದಾಗೆ ತನ್ನ ಅನೇಕ ಕೃತಿಗಳನ್ನ ಗುಪ್ತನಾಮದಲ್ಲಿ, ಅವೇನು ಕಾವ್ಯನಾಮನೂ ಅಲ್ಲ, ಕಾವ್ಯನಾಮ ಬೇರೆ ಗುಪ್ತನಾಮ ಬೇರೆ, ಹಾಗೆಲ್ಲ ಪ್ರಕಟ ಮಾಡಿದ. ಆಮೇಲೆ ನನಗೆ ಕಿರ್ಕೆಗಾರ್ಡ್ ಆತನ ತತ್ವಜ್ಞಾನದ ಬಗ್ಗೆ, ಅವನ ಮಹತ್ವದ ಕೃತಿಗಳ ಬಗ್ಗೆ, ಅವನ ಇಡೀ ಬದುಕಿನ ಬಗ್ಗೆ ನನಗೆ ಬಹಳ ಒಂದು ಕುತೂಹಲ, ಆಸಕ್ತಿ ಇದೆ. ಅವನ ಇಡೀ ಬದುಕು ಘರ್ಷಣೆಯಿಂದ ಕೂಡಿತ್ತು. ಅವನು ಸತ್ತಾಗ ಅವನಿಗೆ 42 ವರ್ಷ. ಆದ್ರೆ ಈ ಒಂದು ಬದ್ಧತೆ ನನಗೆ ಬಹಳ ಇಷ್ಟ. ಕಿರ್ಕೆಗಾರ್ಡ್ನಲ್ಲಿ ಒಬ್ಬಳನ್ನ ಪ್ರೀತಿ ಮಾಡಿರ್ತಾನೆ, ಆಮೇಲೆ ಎಂಗೇಜ್ಮೆಂಟ್ ಆಗಿರ್ತದೆ. ಒಂದು ದಿವಸ ಅನ್ನಿಸ್ತದೆ ಅವನಿಗೆ, ಐ ಥಿಂಕ್ ಐ ಕೆನಾಟ್ ಮೇಕ್ ಮೈ ಗರ್ಲ್ ಹ್ಯಾಪಿ ಹೇಳ್ತಾನೆ. ಸೊ ಐ ಮಸ್ಟ್ ರಿಟರ್ನ್ ರಿಂಗ್ ಟು ಹರ್. ಆ ಉಂಗುರವನ್ನು ಅವಳಿಗೆ ನಾನು ಕೊಡಬೇಕು, ಯಾಕೆಂದ್ರೆ ಅವಳನ್ನ ಸಂತೋಷಪಡಿಸಲು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಆಮೇಲೆ ಇದು ಮಾಡಬಾರ್ದಾಗಿತ್ತು ಅಂತ ಅವನಿಗೆ ಅನಿಸ್ತು. ಜೀವನದ ಪಶ್ಚಾತ್ತಪಟ್ಟ ಅಂತ ಮಹೇಂದ್ರ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಮನುಷ್ಯ ಜೀವನದಲ್ಲಿ ಬಹಳ ಸಹಜವಾದದ್ದು. ಯಾವುದೇ ಒಂದು ಭಾವಾತಿರೇಕದಲ್ಲಿ ನಾವು ಒಂದು ನಿರ್ಧಾರ ತಗೊಳ್ತೇವೆ, ಸಿಟ್ಟಿನಿಂದ ಒಂದು ನಿರ್ಧಾರ ತಗೊಳ್ತೇವೆ, ಇಲ್ಲ ಇನ್ನು ಮೇಲೆ ನಾನು ನಿನ್ನ ಮುಖ ನೋಡೋದಿಲ್ಲ ಅಂತೇಳಿ. ಹಾಗೆ ದೂರ ಹೋಗ್ತೇವೆ. ದೂರ ಹೋದಾಗ ಮತ್ತೆ ಅದು ಕಾಡ್ಲಿಕ್ಕೆ ಶುರು ಆಗ್ತದೆ, ಆ ವ್ಯಕ್ತಿ, ಆ ವಸ್ತು, ಆ ಸಂಗತಿ, ಇದೆಲ್ಲ. ಆದ್ರೆ ಅವನು ಇಲ್ಲ, ಅವಳ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂದ್ಮೇಲೆ ಆ ಎಂಗೇಜ್ಮೆಂಟು ಕೂಡ, ನಿಶ್ಚಿತಾರ್ಥವೂ ಕೂಡ ಒಂದು ಬಂಧನ, ಮದುವೆ ಅಂತ ಬಂಧನ ಅಂತ ಅವನು ಭಾವಿಸ್ಕೊಂಡು ತನ್ನ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಬರೆದಿಡ್ತಾನೆ. ಆದ್ರೆ ಆಗ್ಲೇ ಅವಳಿಗೆ ಬೇರೆಯವನ ಜೊತೆ ಮದುವೆ ಆಗಿದ್ರಿಂದ ಆಕೆ ತಗೊಂಡು ಹೋಗೋದಿಲ್ಲ. ಇದು ಟಿಪಿಕಲ್ ಯುರೋಪಿಯನ್ ಮೈಂಡ್ ಸೆಟ್. ನಾವು ಭಾರತೀಯರು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೇವೆ, ಬಹಳ ದೊಡ್ಡ ಭಾಷಣಗಳನ್ನ ಮಾಡ್ತೇವೆ, ಆದ್ರೆ ನಮ್ಮ ಜೀವನದಲ್ಲಿ ಮಾತ್ರ ಅಳವಡಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ನಮ್ಮ ಪುರುಷರು ಹಾಗೆ, ಮಹಿಳೆಯರು ಹಾಗೆ. ನಾವೆಲ್ಲ ಹೆಚ್ಚು ಮಾಯಿಕಾ ಸ್ವರಗಳೇ ನಾವು. ನಮ್ಗೆ ಇತ್ತೀಚೆಗೆ ಅನಿಸ್ತಾ ಇದೆ, ನಾವು ಆಡುವ ಸಾವಿರಾರು ಮಾತುಗಳಲ್ಲಿ ಒಂದು ಮಾತಿನಂತೆ ನಡೆದುಕೊಂಡ್ರೆ ಸಾಕು, ಹಾಗೆ ಆಗ್ತಾ ಇಲ್ಲ. ಅದು ನಾವನೇನು ಆ ಬದ್ಧತೆ ನನಗೆ ಇಷ್ಟ ಆಗ್ತು. ಇಡೀ ಜೀವನ ಘರ್ಷಣೆಯಿಂದ ಕೂಡಿತ್ತು ಅಂತ ನನಗೆ ಅನಿಸ್ತದೆ. ಅವನು ಪಾದ್ರಿ ಆಗ್ಲಿ ಹೊರಟಿದ್ದ, ಅದೆಲ್ಲ ಸಂಗತಿಗಳನ್ನ ಬಹಳ ವಿವರವಾಗಿ ಮಹೇಂದ್ರ ಹೇಳಿದ್ರು. ಅಲ್ಲಿ ಯಾವ ಅಡೆತಡೆ ಇರಲಿಲ್ಲ, ಯಾವ ಅಡೆತಡೆ ಇರಲಿಲ್ಲ, ಯಾವ ಅನುವಾದದ ಸಮಸ್ಯೆ ಇಲ್ಲ, ತೊಡಕು ಇಲ್ಲ. ಬಹಳ ಸರಳವಾಗಿ ನಮ್ಗೆಲ್ಲ ಮನಮುಟ್ಟುವಂತೆ ನೀವು ಮಾತನಾಡಿದ್ರಿ. ನನಗೆ ಬಹಳ ಖುಷಿ ಆಯ್ತು. ನಿನ್ನೆ ನಿಮ್ಮ ಮಾತುಗಳನ್ನ ಕೇಳುವಾಗ ನಾನು ಸುಮ್ನೆ ಕೇಳೋಕ್ಕಿಂತ ಮುಂಚೆ ಏನಾದ್ರು ಇನ್ನೊಂದು ಓದೋಣ ಅಂತ ವಿಚಾರ ಮಾಡಿದೆ. ಒಂದು ದಿ ಡಿಸಿಸಿವ್ನೆಸ್ ಆಫ್ ಡೆತ್ ಅಂತ ಒಂದು ಎಸೆ. ಇದ್ರ ಬಗ್ಗೆ ಬಹಳ ಜನರು ಮಾತಾಡಿಲ್ಲ, ಆದ್ರೆ ನಾನು ಬಹಳ ಮಹತ್ವದ ಎಸೆ ಅಂತ ಅನಿಸ್ತು ನನಗೆ. ಆ ಒರಿಜಿನಲ್ ಎಸೆ ಸಿಗ್ಲಿಲ್ಲ, ಅದ್ರ ಬಗ್ಗೆ ಇನ್ನೊಂದು ಯಾವುದೋ ಪುಸ್ತಕದಲ್ಲಿ ರೆಫರೆನ್ಸ್ ಮಾತ್ರ ಸಿಕ್ತು. ಮಹೇಂದ್ರ ಅವರ ಭಾಷಣ ನಮ್ಮೆಲ್ಲ ಕೇಳುಗರಿಗೆ ಮತ್ತು ನಮ್ಮೆಲ್ಲ ಸಾಹಿತ್ಯಾಸಕ್ತರಿಗೆ, ವಿಶೇಷವಾಗಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಿರ್ಕೆಗಾರ್ಡ್ನ ಬಗೆಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಸೂಕ್ತವಾದ ಪ್ರೇರಣೆ ನೀಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ದಯವಿಟ್ಟು ನೀವು ಮಹೇಂದ್ರ ಅವ್ರ ಜೊತೆ ಕೆಲವು ಹೊತ್ತು ಸಂವಾದವನ್ನ ನಡೆಸಬಹುದು. ಓವರ್ ಟು ವಿಜಯಲಕ್ಷ್ಮೀಕಾಂತ್ ರೆಡ್ಡಿ. ಥ್ಯಾಂಕ್ ಯು ಮಹೇಂದ್ರ. ಸರ್, ಥ್ಯಾಂಕ್ ಯು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಕೆಲವು ಪ್ರಶ್ನೆಗಳು ಚಾಟ್ ಬಾಕ್ಸಲ್ಲಿ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಯಾರಾದರೂ ನೇರವಾಗಿ ಈ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚ್ಕೊಳ್ಳೋರಿದ್ರೆ, ಅಥವಾ ವಿಷಯದ ಪೂರಕವಾಗಿ ಮಾತಾಡೋರಿದ್ರೆ, ಅಥವಾ ಪ್ರಶ್ನೆಗಳನ್ನು ಕೇಳೋ ಹಾಗಿದ್ರೆ ನೇರವಾಗಿ ಸರ್ ಜೊತೆಗೆ ಸಂವಾದವನ್ನು ನಡೆಸ್ಬೋದು. ಮೇಡಮ್, ಫಸ್ಟ್ ಒಂದು ಕ್ವಶನ್ ತಗೊಳ್ಳೋಣ, ಯೋಚನೆ ಮಾಡಕ್ಕೆ. ಇಲ್ಲಿ ವಸಂತ್ ಕುಮಾರ್ ಕಡ್ಲಿಮಟ್ಟಿ ಪ್ರಶ್ನೆ ಇದೆ ನೋಡಿ ಸರ್. ಅದು ರಾಜೇಂದ್ರ ಕುಮಾರ್ ಸಾವಿನ ನಿರೀಕ್ಷೆಯ ಬಗ್ಗೆ ಕಿರ್ಕೆಗಾರ್ಡ್ನ ಅಭಿಪ್ರಾಯ ಏನಾಗಿತ್ತು ಸರ್? ಅದೇ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡಿದೆ. ಸಾವಿನ ನಿರೀಕ್ಷೆ ಅಂತಂದ್ರೆ ಆತ ಕಿರ್ಕೆಗಾರ್ಡ್ ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, ಸಾವು ನಮ್ಗೆ ಯಾವ ಟೈಮಲ್ಲಿ ಆದ್ರೂ ಬರ್ಬೋದು, ವಿ ಹ್ಯಾವ್ ಟು ಬಿ ರೆಡಿ ಅಂತ. ಅದನ್ನ ಅವನು ಒಂದು ಕಥೆಯ ಮೂಲಕನೇ ಬರೆದು ಕೊಟ್ಟಿದ್ದಾನೆ.
ಅಂದ್ರೆ ಯಾವುದೇ ಅವನ ಪ್ರಕಾರ, ಕಿರ್ಕೆಗಾರ್ಡ್ ಪ್ರಕಾರ, ನಾವು ಯಾವುದೇ ಒಂದು ದಿನ ಯಾವುದೇ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅದು ನಂತರದ ದಿನ ಆಗಿರ್ಬೋದು ಅಥವಾ ಈ ಕ್ಷಣದ ಇದಾಗಿರ್ಬೋದು. ನಾನು ಬದುಕಿದ್ರೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಾನು ಬದುಕಿದ್ರೆ ನಿಮ್ಮ ಮನೆಗೆ ಕಾಫಿ ಬರ್ತೀನಿ, ನಾನು ಬದುಕಿದ್ರೆ 1 ಗಂಟೆ ಬಿಟ್ಟು ಸಿಗೋಣ, ಆ ಥರದ ಒಂದು ಇದು ಇತ್ತು ಅವರಿಗೆ. ಯಾಕಂದ್ರೆ ಅದು ಅಸ್ಥಿರತೆ ಬಗ್ಗೆ ಜಾಸ್ತಿ ಕಿರ್ಕೆಗಾರ್ಡ್ಗೆ ಒಂದು ಏನೋ ಇಂಟ್ರೆಸ್ಟ್ ಇತ್ತು. ಈ ಅಸ್ಥಿರತೆ, ಈ ಸಾವಿನ ಬಗ್ಗೆ ಅವನು ಬರ್ಕೊಂತ ಇದನ್ನೆಲ್ಲ ಹೇಳಿದ್ದಾನೆ. ಬಹುಶಃ ಅದನ್ನ ನಾನು ಮಾತಾಡಿದ್ದಾಗಿದೆ. ಎರಡನೇದು, ದೇವರು ಅಸ್ತಿತ್ವವಾದದಕ್ಕೆ ಮೂಲಭೂತ ಕಾರಣನಾಗಿದ್ದೇನೆ. ಹೌದು, ಖಂಡಿತವಾಗಿಯೂ ಎಸ್. ಮಹಿಳೆಯರ ಜೊತೆ ಯಾವುದೇ ರೀತಿಯ ಒಡನಾಟ ಕಿರ್ಕೆಗಾರ್ಡ್ಗೆ ಇರಲಿಲ್ಲ. ಅವನು ರೆಜಿನಾ ಹೋಲ್ಸನ್ ಪ್ರೀತಿಸ್ತಾನೆ ಮತ್ತು ಆ ಒಂದು ಫೇತ್, ಅದೊಂದು ಬಿಲೀಫ್ ಇದೆಯಲ್ಲ, ಅದೊಂದು ಲವ್, ಅದು ಹಾಗೆ ಉಳಿಸ್ಕೊಂತಾನೆ ಅವನು. ಅದು ಬಿಟ್ರೆ ಬೇರೆ ಯಾವುದು ಮಹಿಳೆಯರ ಜೊತೆ ಒಡನಾಟ ಅಥವಾ ಯಾವುದೇ ಒಂದಿದು ಅಲ್ಲಿ ಕಂಡು ಬರಲ್ಲ. ಕಿರ್ಕೆಗಾರ್ಡ್ ಬಹುಶಃ ಅಪ್ಪನ ತರನೇ, ಮೈಕಲ್ ಫೆಡರ್ಸನ್ ಕಿರ್ಕೆಗಾರ್ಡ್, ಅಪ್ಪ ತಪ್ಪು ಮಾಡ್ದ, ಮಗ ತಪ್ಪು ಮಾಡಲಿಲ್ಲ. ದೇವರು ಮತ್ತೆ ಅವನು ಮೌಲ್ಯಾಧಾರಿತ ಒಂದು ಇದನ್ನ ಇಟ್ಕೊಂಡು ಅಸ್ತಿತ್ವವಾದವನ್ನ ನೋಡ್ತಾನೆ. ಆತ ಏನೇ ಒಂದು ಮೌಲ್ಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು ಕೂಡ ಅದು ಧಾರ್ಮಿಕತೆಗೆ ರಿಲೇಟೆಡ್ ಇದೆ, ಸಂಬಂಧಪಟ್ಟಿದ್ದು, ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದು. ಅದರಿಂದ ಹೌದು, ದೇವರು ಮತ್ತೆ ಎಕ್ಸಿಸ್ಟೆನ್ಷಿಯಲಿಸಮ್ ಅದು ಲಿಂಕ್ ಆಗಿದೆ. ಮಹಿಳೆಯರದ ರಿಲೇಟೆಡ್ ಇಲ್ಲ ಇದು. ಅದು ಸಾವಿನ ಬಗ್ಗೆ ಮಾತಾಡೋದ್ರಿಂದ ಒಂದೊಳ್ಳೆ ಕ್ವಶನ್ ಅಂತ ಅನ್ಸುತ್ತೆ. ದೇವರು ಅಸ್ತಿತ್ವವಾದಕ್ಕೆ ಮೂಲಭೂತ ಕಾರಣನಾಗಿದ್ದೇನೆ. ಹೌದು, ಎಸ್, ಕಿರ್ಕೆಗಾರ್ಡ್ ಪ್ರಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಪವನ್. ಹಾ ಸರ್, ಇವತ್ತು ತುಂಬಾ ಒಂದು ಒಳ್ಳೆಯ ಜ್ಞಾನವನ್ನ ಕೊಡ್ತು ಸರ್ ನಿಮ್ ಲೆಕ್ಚರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈಗ ಬಸವರಾಜ್ ಡೋಣೂರ್ ಸರ್ ಅವರು, ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಹೇಳ್ತಾ ಇದ್ರು, ಈಗ ಕಿರ್ಕೆಗಾರ್ಡ್ ಅವ್ರು ನೀವು ಹೇಳಿದಂತೆ ಜೀವನದಲ್ಲಿ ಅವ್ರ ಹತಾಶೆ ನಿರಾಶೆಯನ್ನ ಅನುಭವಿಸಿದವರು. ಸೊ ಆಮೇಲೆ ಸಾಹಿತ್ಯ ಅಂದ್ಮೇಲೆ ಅಲ್ಲಿ ಕಲ್ಪನೆಗೂ ಅವಕಾಶ ಇದೆ ಸರ್. ಸೊ ಕಿರ್ಕೆಗಾರ್ಡ್ ಅವರು ಸಂಪೂರ್ಣವಾಗಿ ಅಸ್ತಿತ್ವವಾದಕ್ಕೆ 100% ಇನ್ವಾಲ್ವ್ ಆಗಿ ಅದ್ರ ಮೇಲೆ ತಮ್ಮ ಎಲ್ಲ ಸಾಹಿತ್ಯವನ್ನು ಬರೆದ್ರ, ಅಥವಾ ಕಲ್ಪನೆಗೂ ಅದರಲ್ಲಿ ಅವಕಾಶ ಇತ್ತ ಅನ್ನೋದು ನನ್ನ ಪ್ರಶ್ನೆ ಸರ್. ಓಕೆ, ಹತಾಶೆ, ನಿರಾಶೆ, ಸಾವು ಅಥವಾ ನಷ್ಟ, ಅವನೇನೇನು ಅನುಭವಿಸಿದ್ನಲ್ಲ ಆ ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಅವನ ಸ್ವಂತದ್ದು. ಆದ್ರೆ ಆ ಕೃತಿಗಳನ್ನ ಬರೆದಾಗ ಆತ ಪ್ಯಾರಬಲ್ಸ್, ಜೀಸಸ್ ಹೇಳ್ತಾ ಇದ್ದೇನೆ ನಾನು, ಕೆಲವೊಂದಷ್ಟು ದೃಷ್ಟಾಂತಗಳನ್ನು ಇಟ್ಟುಕೊಂಡು ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಕಾಲ್ಪನಿಕ ಕಥೆಗಳ ಮೂಲಕ ಅವನದೇ ಸ್ಟೋರಿಯನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡೈರಿ ಆಫ್ ಎ ಸೆಡ್ಯೂಸರ್ ಇರ್ಬೋದು, ಅಥವಾ ಫಿಯರ್ ಅಂಡ್ ಟ್ರೆಂಬ್ಲಿಂಗ್, ಅಲ್ಲಿ ಅಬ್ರಾಮ್ ಮತ್ತೆ ಐಸಾಕ್ನ ಕಥೆ ಇರ್ಬೋದು. ಅಪ್ಪ ಮತ್ತೆ ಅವನ ಮಧ್ಯೆ ನಡೆದಂತ ಕಥೆನ ಕ್ರಿಶ್ಚಿಯಾನಿಟಿ ಒಂದು ಬೈಬಲ್ ಸ್ಟೋರಿನ ಇಟ್ಕೊಂಡು ಈ ತರ ಹೇಳ್ಕೊಂಡು ಹೋಗುವಂತ ಒಂದು ಇದಿರ್ಬೋದು. ಅಂದ್ರೆ ಎಲ್ಲವೂ ಕಾಲ್ಪನಿಕ ಕಥೆ ಆದ್ರೂ ಕೂಡ ಅದು ಅವನ ಅನುಭವಗಳೇ. ಅಷ್ಟು ಏನೇನ್ ಕಷ್ಟಪಟ್ಟಿದ್ದಾನಲ್ಲ ಅದನ್ನ ಕಥೆಗಳ ಮೂಲಕ ಆತ ಬರ್ದಿದ್ದಾನೆ ಅಷ್ಟೇ. ಸೊ ಇಟ್ ಈಸ್ ಲಿಂಕ್ ಟು ಇಸ್ ಲೈಫ್. ಅಂದ್ರೆ ಅವನು ಹೆಂಗೆ ಅವನ ಜೀವನವನ್ನ ಒಂದು ಸಬ್ಜೆಕ್ಟಿವ್ ಟ್ರುತ್ ಆಗಿ, ಅಂದ್ರೆ ಒಂದು ವ್ಯಕ್ತಿನಿಷ್ಠ ಸತ್ಯದ ಪರಿಕಲ್ಪನೆಯಲ್ಲಿ ನೋಡ್ಕೊಂಡು ಬೆಳೆದ್ನಲ್ಲ, ಅದನ್ನೇ ಆತ ಒಂದು ಅಸ್ತಿತ್ವವಾದವನ್ನಾಗಿ ರೂಪಿಸಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಸರ್, ಮಾತಾಡಿ ಸರ್. ಹಲೋ ಹಲೋ, ಕೇಳಿಸದಲ್ರಿ? ಈಗ ವಸ್ತುಸ್ಥಿತಿವಾದದ ಹಿನ್ನೆಲೆಯೊಳಗ ಒಬ್ಬ ವ್ಯಕ್ತಿಗತ ಜೀವನದಲ್ಲಿ ನಡೀತಕ್ಕಂಥ ವಾಸ್ತವಿಕ ಸತ್ಯಗಳು, ಅದರೊಳಗಿರ್ತಕ್ಕಂಥ ಆಕರ್ಷಣೆಯ ಮೂಲಕ ಸಾರ್ವತ್ರಿಕವಾಗಿ ಮುಂದೆ ಮೌಲ್ಯವಾಗಿಬಿಡ್ತದೆ. ಆವಾಗಿನ ಕಾಲಕ್ಕೆ ಅದು ವಾಸ್ತವಿಕ ಸತ್ಯ. ಅದರಲ್ಲಿ ಇರ್ತಕ್ಕಂಥ ಆಕರ್ಷಣೆ, ಅದರಲ್ಲಿರ್ತಕ್ಕಂಥ ಅದನ್ನ ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜಗತ್ತು ನಿರ್ಮಾಣ ಆದಾಗ ಯಾವುದು ಕೇವಲ ಎಕ್ಸಿಸ್ಟೆನ್ಷಿಯಲಿಸಮ್ ಅಥವಾ ವಾಸ್ತವಿಕ ಸತ್ಯ ಆಗಿತ್ತಲ್ಲ, ಅದು ನೈಜ ಸತ್ಯವಾಗ್ತದೆ ಅಥವಾ ಮುಂದೆ ಮೌಲ್ಯವಾಗಿಬಿಡ್ತದೆ. ಹೀಗಾಗಿ ಇಲ್ಲಿ ಕಿರ್ಕೆಗಾರ್ಡಿನ ಪ್ರಸಂಗದೊಳಗೆ ಅವನ ಕಾಲಕ್ಕೆ ಇದ್ದಂತ ವಾಸ್ತವಿಕ ಸತ್ಯಗಳು ಈಗ ಮೌಲ್ಯಗಳಾಗಿ ಪರಿವರ್ತನೆ ಆಗ್ತದೆ ಅಂತ ತಿಳ್ಕೊಳ್ಬೇಕು, ಅಥವಾ ಇದು ಸಾಹಿತ್ಯದ ಮೇಲೆ ಪ್ರಭಾವ ಹೇಗೆ ಬೀರ್ತದೆ? ಸರ್, ಒಂದು ಒಳ್ಳೆ ಕ್ವಶನ್ ಇದು.
ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಮೌಲ್ಯಗಳನ್ನ ಅವನು ಅನುಭವಿಸಿದ ಮೌಲ್ಯಗಳನ್ನ ಅಥವಾ ಅವನು ಅರ್ಥ ಮಾಡ್ಕೊಂಡಂತಹ ಅಸ್ತಿತ್ವವಾದವನ್ನ ನಮ್ಮ ಮೇಲೆ ಆಗ್ತಾ ಇಲ್ಲ. ಅವನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಇರ್ತೀವಲ್ಲ ಸರ್, ನಾವು ನಮ್ಮ ಅಸ್ತಿತ್ವವನ್ನ ನಾವು ತಿಳ್ಕೊಬೇಕಂತಂದ್ರೆ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು, ನಾವು ಯಾರು ಅಂತ ಅನ್ನೋದನ್ನ ನಾವು ಕಲ್ತ್ಕೋಬೇಕು ಅಂತ ಆತ ಐಡಿಯಾಸ್ ಕೊಡ್ತಾ ಇದ್ದಾನೆ. ಅವನ ಚಿಂತನಾ ಕ್ರಮ ಆ ಥರದ್ದು. ನಾನು ಈ ಥರ ಯೋಚನೆ ಮಾಡಿದ್ದೀನಿ, ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳಿಲ್ಲ ಸರ್. ಅದು ನೀವು ಹೇಳಿದ್ದು ಒಪ್ಕೊಂತೀನಿ ನಾನು. ಆ ಕಾಲಕ್ಕೆ ಅವನು ಯೋಚನೆ ಮಾಡಿದ್ದು, ಅವನಿಗೆ ಸಂಬಂಧಪಟ್ಟ ವಿಷಯಗಳು ಅವನಿಗಷ್ಟೇ ಸೀಮಿತ ಅದು. ಬಟ್ ಆ ಒಂದು ಫಿಲಾಸಫಿಕಲ್ ಒಂದು ತತ್ವಶಾಸ್ತ್ರೀಯ ನೆಲೆಯಲ್ಲಿ ಆ ಕಾನ್ಸೆಪ್ಟ್ಸ್ಗಳನ್ನ ನಮ್ಮಲ್ಲಿ ನಾವು ಹಾಕೊಂಡು ನೋಡಿದಾಗ, ಒಂದು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಾಗ, ಈಗಿನ ಪರಿಸ್ಥಿತಿನಲ್ಲಿ ಅಥವಾ ಈಗಿನ ವಾಸ್ತವಿಕತೆಗೆ ನಾನು ಯಾರು ಅಂತ ನಾವು ಕಂಡಿಡ್ಕೋಬಹುದು. ಆ ಒಂದು ನೆಲೆಗಟ್ಟಿನಲ್ಲಿ ಒಂದು ಥಿಯರಿಯನ್ನ ಕಟ್ಕೊಡ್ತಾ ಇದ್ದಾರೆ ಸರ್ ಅವರು. ಆದ್ರೆ ಒಂದು ಏನು ಸಾಮ್ಯತೆ ಇದೆ ಅಂತಂದ್ರೆ, ಅವನು ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ತಾನೆ, ಸೆಲ್ಫ್ ಅಂಡ್ ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ತಾನೆ. ನಾವು ಸೆಲ್ಫ್ ಮತ್ತೆ ಯಾವುದೋ ಒಂದು ಗಾಡು, ಈಗ ನಮ್ಮಲ್ಲೂ ಕೂಡ ಅದು ಕೂಡ ಒಂದು ಸಾರ್ವತ್ರಿಕ ಸತ್ಯವೇ. ದೇವರೆಲ್ಲ ನೋಡ್ತಾ ಇರ್ತಾನೆ ಅನ್ನೋದೊಂದು ಸಾರ್ವತ್ರಿಕ ಸತ್ಯ. ಆದ್ರೆ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಈಗ ಏನಾದ್ರು ತಪ್ಪು ಮಾಡಿದ್ರೆ ದೇವ್ರು ನೋಡಿದಾನೆ, ನನ್ಗೇನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು, ಅದು ಸಾರ್ವತ್ರಿಕವಾಗಿದೆ. ಬಟ್ ಅವನು ಹೇಳೋದ್ ಪ್ರಕಾರ ಈ ಮೌಲ್ಯಗಳು ನಮ್ಮನ್ನ ರೂಪಿಸ್ತೇವೆ. ನಮ್ಮ ಸ್ವಾಭಿಮಾನ, ನಮ್ಮ ನಡತೆ, ಇದೆಲ್ಲ ನಮ್ಮ ಮೌಲ್ಯಗಳ ಮೇಲೆ ಇದೆ. ಅದರಿಂದ ಮೌಲ್ಯಾಧಾರಿತವಾಗಿ ಬದುಕಬೇಕು ಅಂತ ಆತ ಹೇಳೋದು. ಅದು ಚೇಂಜ್ ಆಗ್ತಾ ಹೋಗ್ತದೆ ಸರ್. ಇದು ಯಾವುದೇ ಒಂದು ಕಾಲಘಟ್ಟದಲ್ಲಿ ಇದ್ದಂತ ಆಲೋಚನೆಗಳು ಈಗಲೂ ಇರ್ತವೆ ಅಂತ ಹೇಳಿಕ್ ಬರಲ್ಲ, ಚೇಂಜ್ ಆಗ್ತಾ ಇರ್ತವೆ. ಬಹುಶಃ ರಿಲಿಜಿಯನ್ ಆಗಿ ಮತ್ತಿನ್ನೇನೋ ಬರ್ಬೋದು ನಾಳೆ, ಅದು ಒಂದೇ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಅದಕ್ಕಾಗಿ ಒಂದು ಕಾಲದ ವಾಸ್ತವಿಕ ಸತ್ಯ ಆ ವ್ಯಕ್ತಿಯ ಪ್ರಭಾವದ ಮೂಲಕ ಮುಂದದು ಚಿರಂತನ ಸತ್ಯನೋ ಅಥವಾ ಮೌಲ್ಯನೇ ಆಗ್ತದೆ. ಅದು ಹೀಗಾಗಿ ಆಗ್ಬಹುದು, ಆಗ್ತದೆ ಅಂತ ನಾವು ಕಮ್ಮಿತ್ನಮ್ ಅಂತಲ್ಲ, ಆಗ್ಬಹುದು. ಆದ್ರೆ ಒಂದೊಂದು ಕಾಲಕ್ಕೆ ಅದು ವಾಸ್ತವಿಕ ಸತ್ಯ, ಎಕ್ಸಿಸ್ಟೆನ್ಶಿಯಾಲಿಸಂ. ಅವನ ಪಾಲಿಗೆ ಮಿಯರ್ಲಿ ಇಟ್ ವಾಸ್ ಎನ್ ಈವೆಂಟ್. ಅವನ ಪಾಲಿಗೆ ಅದು ಈವೆಂಟ್ ಆಗಿರ್ತದೆ. ಬಟ್ ಅದನ್ನ ಅಬ್ಸರ್ವರ್ ಏನಿದಾರಲ್ಲ, ಅಬ್ಸರ್ವರ್ ಅದನ್ನ ಗ್ರಾಸ್ಪ್ ಮಾಡ್ಕೊಳ್ಳೋಕೆ ಡೈಮೆನ್ಷನ್ಗಳ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಹಾಗೆ ಕಿರ್ಕೆಗಾರ್ಡ್ ಬಹುಶಃ ಕನ್ನಡಕ್ಕೆ ಬಂದಿಲ್ಲ ಅಂತ ನೀವು ಹೇಳಿದ್ರಿ. ನನಗೆ ಹೊಸ ವಿಷಯ, ನಾವು ಫಸ್ಟ್ ಕೇಳ್ತಾ ಇರೋದು ಒಂದು, ನಿಮ್ದು ವಿವರಣೆ ಬಹಳ ಚಂದಿತ್ತು, ಬಹಳ ಸಂತೋಷ. ಆ ಕಾರಣಕ್ಕೆ ಈ ಒಂದು ವಸ್ತುಸ್ಥಿತಿವಾದದ ಹಿನ್ನೆಲೆಯೊಳಗೆ ಕನ್ನಡದ ಜಾಯಮಾನದೊಳಗೆ ಕಿರ್ಕೆಗಾರ್ಡನ್ನ ನೇರವಾಗಿ ಇಲ್ಲದ್ರು ಪರೋಕ್ಷವಾಗಿ ಹೇಳಿದ್ದಕ್ಕೆ ಪ್ರಭಾವಗಳು ಏನಾದ್ರೂ ಕಾಣ್ತದೆಯೋ? ಯಾಕಂದ್ರೆ ನಮ್ಮ ಭಾಷೆ ಮೂಲಕ ಅಥವಾ ನಮ್ಮ ಪಠ್ಯ ಮೂಲಕ ರೀತಿ ಬಂದದ್ದು ಏನಾದ್ರೂ ಪ್ರಭಾವಗಳು ಕಾಣ್ತದೆಯೋ? ಇಲ್ಲ ಸರ್. ಅದೇ ಸರ್, ದೋಣೂರ್ ಸರ್ ಹೇಳಿದಾಗೆ ನವ್ಯ ಕಾಲಘಟ್ಟದಲ್ಲಿ ಬಹುಶಃ ಜನಗಳು ಈ ವೆಸ್ಟರ್ನ್ ಫಿಲಾಸಫರ್ಸ್ಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ಲೇಖಕರುಗಳು ಮತ್ತೆ ತತ್ವಜ್ಞಾನಿಗಳನ್ನ ಕನ್ನಡಕ್ಕೆ ತಂದಿದ್ದಾರೆ. ಮತ್ತೆ ಅವರ ಪ್ರಭಾವ ಕೂಡ ಬೇರೆ ಇದ್ರಲ್ಲಿ ಕಾಣ್ಬೋದು. ನನ್ನ ಗಮನಕ್ಕೆ ಬಂದ ಹಾಗೆ ಕಿರ್ಕೆಗಾರ್ಡ್ ಒಬ್ಬ ಬೇಸಿಕ್ ಫಿಲಾಸಫರ್ ಅಂತ ಎಲ್ಲರೂ ಗ್ರಹಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ವೆಸ್ಟರ್ನ್ ಅಲ್ಲೂ ಕೂಡ ಸೊರೆನ್ ಕಿರ್ಕೆಗಾರ್ಡ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು ಕೆಲವು ದಿನಗಳವರೆಗೆ. ಅಂದ್ರೆ 20ನೇ ಶತಮಾನದಲ್ಲಿ ಒಂದ್ ಸ್ವಲ್ಪ ಇದಾಯ್ತು. ನಂತರ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಲಭ್ಯ ಇಲ್ಲದೆ ಇರೋದು, ಬಹುಶಃ ಕೆಲವು ಲೇಖಕರುಗಳು ಇಂಗ್ಲಿಷ್ ಕೂಡ ಓದ್ತಾ ಇದ್ರು, ಅವರಿಗೆ ಗೊತ್ತಿರಬಹುದು ಅಂತ ಕಾಣುತ್ತೆ. ನನಗೆ ಅನಿಸ್ದಾಗೆ ಕಿರ್ಕೆಗಾರ್ಡ್ನ ಪ್ರಭಾವ ಅಷ್ಟೊಂದು ಇಲ್ಲ ಕನ್ನಡದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಸರ್. ಮೇಡಮ್ ಗುಡ್ ಈವ್ನಿಂಗ್. ಹಲೋ ಸರ್, ಗುಡ್ ಈವ್ನಿಂಗ್. ಹಲೋ ಪರುಷ್ ಸರ್, ಒಂದ್ ನಿಮಿಷ. ಆಶಾ ಮೇಡಮ್ ಅವರು ಕ್ವೆಶನ್ ಕೇಳ್ತಿದ್ದಾರೆ, ಮಾತಾಡಕ್ ಟ್ರೈ ಮಾಡ್ತಿದ್ದಾರೆ. ಅವ್ರು ಮಾತಾಡಾದ್ಮೇಲೆ ತಾವು ಪ್ರಶ್ನೆ ಕೇಳ್ಬೋದು. ಮೇಡಮ್ ಮಾತಾಡಿ. Good evening, Basaraj, Donor sir, Mahendra sir, and all other participants here. I don't have any question, but I'm here to tell the impact of the talk, the exhaustive talk of Professor Mahendra on the life and works of Soren Kierkegaard. I congratulate him wholeheartedly. It's only because of his exhaustive talk on the life and works of Soren Kierkegaard made me understand why he said that man is a passionate animal, as against Aristotle's
rational animal as defined by him. And secondly, I also understood why Soren Kierkegaard said that life is lived forward, no doubt, but it can be understood only backward. When we go through his life events, that about the impact of his father and the father's marriage with his maid servant, when he abused her and when she was pregnant and when he got married with her, that impacted him a lot and might have made him, as you told, sir. So this is what I could. You made these two concepts clear to my mind. I'm very much thankful to you, sir. Thank you. And I think I used to go something about it also so that doing, being, becoming, all these concepts. I could understand through your talk, sir. I congratulate you and hope to listen to you more and more from you and Thank from you, the ma'am. Harvard. Congratulations to one and all, sir. Thank you, sir. ಧನ್ಯವಾದಗಳು ಮೇಡಮ್. ಈಗ ಪರಶು ಅವರು ಮಾತಾಡಕ್ಕೆ ಯಾವಾಗಲೇ ಏನೋ ಟ್ರೈ ಮಾಡ್ತಿದ್ರಿ ಸರ್, ನೀವು ಮಾತಾಡ್ಬೋದು. ಹಲೋ, ಮಾತಾಡಿ ಸರ್. ಹಲೋ, ಕೇಳಿಸ್ತಿದೆ, ಮಾತಾಡಿ ಸರ್. ಹಲೋ ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಪುರುಷರು ಹೇಳಿ. ಸರ್ ನಾನು ಪರಶುರಾಮ್ ಜಮ್ಮಿ ಅಂತ ಮಾತಾಡಿ ಸರ್. ಹೇಳಿಪ್ಪ ಹೇಳಿ. ಆರಾಮದಿರ ಸರ್? ಆರಾಮಿದ್ದೀನಿ. ಹಾ ಸರ್. ಸರ್ ಕಿರ್ಕೆಗಾರ್ಡ್ ಅವರ ಬಗ್ಗೆ ಆಲೋಚನೆಗಳು ಆ ರೀತಿ ಯಾಕೆ ಆಲೋಚನೆಗಳು ಇದೆ ಸರ್ ಅವರಿಗೆ? ಯಾವ ರೀತಿದು ಅಂತ ಗೊತ್ತಾಗಿಲ್ಲ. ಆಲೋಚನೆ ಅಂದ್ರ ನಾಳೆ ಒಂದ್ ತಾಸ್ ಬಿಟ್ಟು ಸಿಗ್ತೀನಿ ಅಂತೇಳಿ ಈ ತರ ಆಲೋಚನೆಗಳು ಇದ್ವಲ್ಲ ಕಿರ್ಕೆಗಾರ್ಡ್ ಅವರು, ಯಾಕೆ ಆ ತರ ಈ ರೀತಿ ಆಲೋಚನೆಗಳು ಯಾಕಿದ್ದೆ ಸರ್ ಅವರಿಗೆ ಅಂತ? ಇದು ತುಂಬಾ ದೊಡ್ಡ ಫಿಲಾಸಫಿಕಲ್ ಕ್ವೆಶ್ಚನ್ ಇದು. ಬಹುಶಃ ಕಿರ್ಕೆಗಾರ್ಡ್ ಅಷ್ಟೇ ಆನ್ಸರ್ ಮಾಡ್ಬೋದು ಈ ಪ್ರಶ್ನೆಗೆ. ಈಗ ನಮಗೂ ಕೂಡ ಒಂದ್ ಅನಿಸ್ತಾ ಇರುತ್ತೆ, ಈಗ ಎಲ್ಲಾರು ನಡ್ಕೊಂಡು ಹೋಗ್ಬೇಕಾದ್ರೆ, ರೋಡಲ್ಲಿ ಹೋಗ್ಬೇಕಾದ್ರೆ ವೆಹಿಕಲ್ ಬಂದು ಗುದ್ಬಿಡುತ್ತೇನೋ ಅಥವಾ ಯಾರಾದ್ರೂ ಬಂದು ಹೊಡಿತಾರೇನೋ ಅಂತ ಭಯ ಜಾಸ್ತಿ ಇರುತ್ತೆ ಸರ್. ಅದಕ್ಕಿಂತ ಭಯ, ಅವ್ರಿಗೂ ಕೂಡ ಭಯ ಇತ್ತು, ಸಾವಿನ ಬಗ್ಗೆ ಭಯ ಇತ್ತು. ಅದರಿಂದ ಆತರ ಒಳ್ಳೆ ಕ್ವೆಶ್ಚನ್ ಇದು. ನನ್ನ ಹತ್ರ ಆನ್ಸರ್ ಅಂತ ಇದು ಖಂಡಿತ ಹೋಗ್ಲಿಲ್ಲ ಇದಕ್ಕೆ. Sir, it may be because of the life and experience, childhood experiences. Yeah, maybe, madam. Yeah, that must have made him think so and present his ideas. So that's what can be the answer. Thank you. ಸರ್, ಡೋನೋ ಸರ್ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದಾ ಅಂತ? ಇಲ್ಲ, ಇದ್ರ ಬಗ್ಗೆ ಏನು ಮಾತಾಡ್ಬೇಕು. ಮಹೇಂದ್ರ ಹೇಳಿದಾಗೆ ಈ ಪರಶುನ ಈ ಪ್ರಶ್ನೆಗೆ ಕಿರ್ಕೆಗಾರ್ಡ್ ಉತ್ತರ ಕೊಡ್ಬೇಕು, ಬಟ್ ಕಿರ್ಕೆಗಾರ್ಡ್ ನಮ್ಮ ಮಧ್ಯೆ ಇಲ್ಲ, ನಮ್ಮ ಮಧ್ಯೆ ಇಲ್ಲ. ಆದ್ರೆ ಪ್ರತಿಯೊಬ್ಬನ ಜೀವನದಲ್ಲಿ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭ ಬರ್ತದೆ. ಕೇವಲ ಯುರೋಪಿಯನ್ ಜನರಲ್ಲಿ ಇಂಥ ಪ್ರಶ್ನೆಗಳು ಬರ್ತಾವಂತ ಅಲ್ಲ, ನಮ್ಮಲ್ಲೂ ಕೂಡ ಒಂದು ಭ್ರಮಿಕ ಭಯ ಅಂದ್ರ ಇಲ್ಯೂಷನರಿ ಫಿಯರ್ ಅಂತೀವಲ್ಲ, ಇರ್ತದೆ. ಅಥವಾ ಬೇರೆ 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 ಅನಿರೀಕ್ಷಿತ ಭಯಗಳಿರ್ತಾವ. ಯಾರೋ ಈಗ ನೀವು ಅಂತ ಸಾಹಿತ್ಯ ಕನ್ನಡದಲ್ಲಿ ಬಂದಿದೆ. ಮೈಸೂರಿನಲ್ಲಿ ಒಬ್ರು ನಾಟಕಕಾರರಿದ್ರು, ಅವ್ರ ಹೆಸರು ನನ್ ನೆನಪಾಗ್ತಾ ಇಲ್ಲ. ಅವ್ರಿಗೇನು ಭಯ ಇತ್ತಂದ್ರೆ ಪರ್ವತವಾಣಿನೋ ಸಂಸನೋ, ಮೋಸ್ಟ್ಲಿ ಸಂಸ ನಾಟಕಕಾರರು, ವಿಚಿತ್ರವಾದ ನಾಟಕಕಾರರು. ಆ ಸಂಸನ ಬಗ್ಗೆನೇ 2-3 ನಾಟಕಗಳು ಬಂದಿದ್ದಾವೆ. ಮೈಸೂರಿನವ್ರು ಮಹೇಂದ್ರ. ಏನು ಭಯ ಅಂದ್ರೆ, ನನಗೆ ಯಾರೋ ಪೊಲೀಸ್ನವ್ರು ಬರ್ತಾರ, ನನ್ನ ಅರೆಸ್ಟ್ ಮಾಡ್ತಾರ, ಇದೆ ಪೊಲೀಸ್ನವ್ರು ಬರ್ತಾರ, ನನ್ನ ಅರೆಸ್ಟ್ ಮಾಡ್ತಾರ ಅಂತ ಹೇಳಿ. ಇಂಥ ಭಯದಿಂದ ತೀರಿ ಹೋದಂತ ಅನೇಕ ಘಟನೆಗಳನ್ನ ನೋಡಿದ್ದೀನಿ. ನನ್ನೊಬ್ಬ ಕ್ಲಾಸ್ಮೇಟ್ ಕೂಡ ಹೀಗೇನೆ, ಯಾರೋ ಬರ್ತಾರ, ಏನೋ ಮಾಡ್ತಾರ, ನನ್ನ ಹೊಡೆಯೋರು ಇದಾರ, ನನಗ ಮರ್ಡರ್ ಮಾಡೋರು ಇದಾರ ಅಂತ ಅವ್ರಿಗೆ ಗೊತ್ತಿದಾಗ. ಯಾರು ಬರ್ತಿರ್ಲಿಲ್ಲ, ಯಾರು ಹೋಗ್ತಿರ್ಲಿಲ್ಲ. ಅವನಿಗೆ ಎಷ್ಟು ತೀವ್ರವಾಗಿ ಅದು ಕಾಡ್ತು ಅಂತ ನನ್ನ ಕ್ಲಾಸ್ಮೇಟ್ ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಎಷ್ಟೋ ವರ್ಷಗಳಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅಲ್ಲಿ ಯಾವ ವಾಸ್ತವ ಏನೂ ಇರಲಿಲ್ಲ ಅವನಿಗೆ. ಯಾರೋ ಬರ್ತಾರೆ, ನನ್ನನ್ನ ಕೊಲೆ ಮಾಡ್ತಾರೆ, ನನ್ನ ಕುಟುಂಬವನ್ನು ಸರ್ವನಾಶ ಮಾಡ್ತಾರೆ ಅನ್ನೋ ಭಯದಲ್ಲಿ. ಸೊ ಇದಕ್ಕೆ ಅವನ ಜೊತೆ ನಾನು ಸಮಾಲೋಚನೆ ಮಾಡಿದೆ, ಅವನನ್ನ ಕರೆದುಕೊಂಡು ಮಾತಾಡಿದೆ, ಅವನ ಇದ್ದಲ್ಲಿಗೆ ಹೋಗಿ ಬಂದೆ, ನಾನು ಇದ್ದಲ್ಲಿಗೆ ಅವನು ಕರೆಸಿಕೊಂಡೆ. ಏನ್ ಮಾಡಿದ್ರು ಕೂಡ ಅವನಿಗೆ ಆ ಮನಸ್ಥಿತಿಯಿಂದ ಅವನನ್ನ ಹೊರ ತಗೊಂಡ್ಬರ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಇಂಥ ವ್ಯಕ್ತಿಗಳು ಇದ್ದಾರೆ, ಇಂಥ ಲೇಖಕರು ಇದ್ದಾರೆ, ಅಂತ ಲೇಖಕರು ಇದ್ದಾರೆ, ಇಂಥ ಕೆಲವು ಕೃತಿಗಳು ಕೂಡ ಬಂದಿವೆ.
ಸರ್ ಇಲ್ಲಿ Hello. ಹಲೋ ಸರ್ ಇಲ್ಲಿ ವಿಜಿ ದೇಸಾಯಿ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ, ನಾನು ಓದ್ತೀನಿ. ಸತ್ಯವನ್ನ ನೇರವಾಗಿ ಹೇಳಲು ಸಾಧ್ಯವಿಲ್ಲ ಎನ್ನುವುದು ಸಾರ್ವತ್ರಿಕವಾಗ್ಲಾರ್ದು, ಅದು ಅವರವರ ವೈಯಕ್ತಿಕ ಹೋರಾಟಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಬಹುಶಃ ಇದು ನನ್ನ ಪ್ರಶ್ನೆನೂ ಕೂಡ ನಿಮ್ಗೆ. ಹೌದು, ಐ ಅಗ್ರಿ ಟು ದಿಸ್. ನನ್ನ ಸಮ್ಮತಿ ಇದೆ ಇದಕ್ಕೆ. ಆ ಟೈಮ್ನಲ್ಲಿ ಕಿರ್ಕೆಗಾರ್ಡ್ ಹೇಳಿದ್ದು ಅವನ ಪರ್ಸ್ಪೆಕ್ಟಿವ್ ಆಫ್ ಟ್ರುತ್. ಯಾಕಂದ್ರೆ ಈ ಸತ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ, ಡಿಬೇಟ್ಸ್ಗಳಾಗಿದ್ದಾವೆ. ಯಾವುದನ್ನು ಸತ್ಯ ಅಂತ ನಾವು ಕರಿತೀವಿ ಅನ್ನೋದೇ ಒಂದು ದೊಡ್ಡ ಡಿಬೇಟ್. ನನಗೆ ಗೋಚರವಾಗಿದ್ದೇನೆ ನಾನು ಸತ್ಯ ಅಂತ ಹೇಳ್ತೀನಿ, ನಿಮಗೆ ಗೋಚರವಾಗಿದ್ದು ನಿಮಗೆ ಬೇರೆ ಸತ್ಯ ಆಗ್ಬೋದು. ಅದು ಯೂನಿವರ್ಸಲ್ ಅಲ್ಲ, ಇದು ಇಟ್ ಈಸ್ ಟು ಪರ್ಸನಲ್. ಬಹುಶಃ ಅವನ ಐಡಿಯಾಸ್ಗಳನ್ನು ಹೇಳಲಿಕ್ಕೆ ಕಿರ್ಕೆಗಾರ್ಡ್ ಅದೊಂದನ್ನು ಮಾಧ್ಯಮವಾಗಿ ಯೂಸ್ ಮಾಡಿಕೊಂಡ್ರು. ಆ ಸತ್ಯವನ್ನ ಆತ ಸಾರ್ವತ್ರಿಕ ವಾಗಲಾರದು ಅಂತ ಹೇಳ್ಕೊತ ಬಂದರು. ಅಂದರೆ ನೇರವಾಗಿ ಹೇಳೋದು ಸಾಧ್ಯವಿಲ್ಲ ಅಂತ ಹೇಳ್ಕೊತ ಬಂದರು. ಬಹುಶಃ ಅದು ಅವ್ರ ಪರ್ಸನಲ್ ಒಪಿನಿಯನ್. ಮತ್ತು ನೀವು ಹಿಸ್ಟ್ರಿನಲ್ಲಿ ಒಂದು ಐತಿಹಾಸಿಕ ಇದರಲ್ಲಿ ಯಾವುದನ್ನೇ ಇದನ್ನು ಗಮನಿಸಿದ್ರು ಕೂಡ, ನಮ್ಮ ಒಂದು ಲಿಟ್ರರಿ ಟ್ರೆಡಿಷನ್, ಒಂದು ಸಂಪ್ರದಾಯವನ್ನು ನೋಡಿದಾಗ ಅರಿಸ್ಟಾಟಲ್, ಸಾಕ್ರಟಿಸ್ ಅಥವಾ ಪುರಾಣಗಳಲ್ಲಿ ಈ ಥರದ್ದು ಒಂದು ಇದಿದೆ. ಸತ್ಯವನ್ನು ಯಾವುದು ನೇರವಾಗಿ ಹೇಳೋಕ್ಕಾಗಲ್ಲ, ಅದರಿಂದ ಒಂದೊಂದು ಪ್ಯಾರಬಲ್ಗಳ ಮೂಲಕ, ಕಥೆಗಳ ಮೂಲಕ ಹೇಳುವಂಥದ್ದು, ಆ ಒಂದು ಟ್ರೆಡಿಷನ್ ಇದೆ, ಅದೊಂದು ಪರಂಪರೆ ಇದೆ. ಬಹುಶಃ ಕಿರ್ಕೆಗಾರ್ಡ್ ಅವರಿಗೆ ನೇರವಾಗಿ ಅಂದರೆ ಸತ್ಯವನ್ನು ನೇರವಾಗಿ ಹೇಳಲಾಗದು ಅಂತ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬಂದಿತ್ತು ಅಂತ ಕಾಣುತ್ತೆ. ಅವ್ರು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಕೆಲವರು ಜನಗಳು ತುಂಬ ಫಾಸ್ಟ್ ಫಾರ್ವರ್ಡ್ ಇದ್ದಾರೆ, ಮುಖಕ್ಕೆ ಹೊಡೆದಾಗಿ ಸತ್ಯ ಹೇಳ್ತಾರೆ. ಸೊ ಹೌದು, ಇಟ್ ಡಿಪೆಂಡ್ಸ್ ಸರ್. ಅಗ್ರಿ, ಸತ್ಯನ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದು. ಹೌದು, ಇದು ಸಾರ್ವತ್ರಿಕ ಅಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಕಿರ್ಕೆಗಾರ್ಡ್ ಇದೊಂದು ಮೋಡ್ ಅಂತ ಯೂಸ್ ಮಾಡಿದ್ರು ಅಷ್ಟೇ. ನಾನು ಅವರ ವಿಷಯಗಳನ್ನ ಹೇಳಿದ್ದೆ. ಮತ್ತೆ ಇನ್ನೊಂದು ಇದೆ, ವಸಂತಕುಮಾರ್ ಕಡ್ಲಿಮಟ್ಟಿ ಅವ್ರದ್ದು. ದೇವರು, ಧರ್ಮ ಹಾಗೂ ಸಮಾಜದೊಂದಿಗೆ ನಮ್ಮ ವೈಯಕ್ತಿಕ ತಿರಸ್ಕಾರರ ತೀವ್ರ ತೆರನಾಗಿದ್ದಾಗ ಒಬ್ಬ ವ್ಯಕ್ತಿ ತತ್ವಜ್ಞಾನಿಯಾಗಲಿಕ್ಕೆ ಸಾಧ್ಯ ಅನಿಸುತ್ತೆ. ಹೌದು, ಒಮ್ಮೆ ಸಮಾಜ ಸೃಷ್ಟಿಸಿದ ನಾಟಕೀಯ ಅಸ್ತಿತ್ವವನ್ನು ಕಳೆದುಕೊಂಡಾಗ ಅವರಿಗೆ ಬದುಕಿನ ಬಗ್ಗೆ ತೀವ್ರವಾದ ಪ್ರಶ್ನೆಗಳು ಎದುರಾಗುತ್ತವೆ. ಒಬ್ಬ ತತ್ವಜ್ಞಾನಿ ಬಗ್ಗೆ ತಿಳಿಯಬೇಕಾದಾಗ ಇದರ ಅರಿವು ನಮಗೂ ಬೇಕಾಗುತ್ತದೆ ಅನಿಸುತ್ತೆ. ಖಂಡಿತ ಎಸ್ ಸರ್, ಒಪಿನಿಯನ್ ಎಸ್. ಕೊನೆಯ ಒಂದು ಪ್ರಶ್ನೆ ನಾವು ಎತ್ಕೋಬಹುದು ಅನ್ಸುತ್ತೆ. ಇಲ್ಲ, ಮೊಹಮ್ಮದ್ ಅಸೀಫ್ ಒಂದಿದೆ, ಅದನ್ನ ತಗೊಳ್ಳೋಣ ಮೇಡಮ್. ಜೀನ್ ಪಾಲ್ ಸಾರ್ತ್ರ್ ಇನ್ ಹಿಸ್ ಬುಕ್ ಎಕ್ಸಿಸ್ಟೆನ್ಷಿಯಲಿಸಮ್ ಈಸ್ ಹ್ಯುಮ್ಯಾನಿಸಮ್ differentiates about aesthetic existentialism and Christian existentialism. So where do Kierkegaard belong? So of course it is Christian existentialism. Kierkegaard's overall conclusion about existentialist philosophy is linked to Christianity. So whatever the Christianity preached as per the Lutheran Christian belief athwa Lutheran Pietism, it is related to Christian existentialism, and he is speaking on behalf of the Christianity, and he is speaking about the dogma or the doctrines of Christian existentialism to his wider audience. Of course, it was not read then, but later when people took up for analysis, they found that Kierkegaard is speaking more about Christian existentialism rather the aesthetic existentialism. Of course, while speaking about Christian existentialism, he mentions about the ethical, aesthetic and religious existentialism as well. So ಒಳ್ಳೆ ಕ್ವೆಶನ್. ಧಾರ್ಮಿಕ ಅಸ್ತಿತ್ವವಾದದನ್ನು ಕಿರ್ಕೆಗಾರ್ಡ್ ಪ್ರತಿಪಾದಿಸ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು. ನೀನು ಸರ್ ಕೊನೆ ಒಂದು ಪ್ರಶ್ನೆ ನಾನು ಎತ್ಕೊಂಡ್ಬಿಡ್ತೀನಿ. ಇದೆ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಶಿಲ್ಪಾ SJ ಅನ್ನೋರು ಹಾಕಿದ್ದಾರೆ, ಭಾಷಾಂತರ ಬರೀ ಶಬ್ದಗಳ ಅಥವಾ ಸಾಲುಗಳ ಲೆಕ್ಕಾಚಾರವಲ್ಲ, ಮೂಲದ ನವಿರತೆ ಹಾಗೂ ಅರ್ಥಗಳ ಹೊಂದಾಣಿಕೆ ಮದುವೆ ವೇಳೆಯಲ್ಲಿ ವಧುವರರನ್ನ ಹೊಂದಿಸುವಷ್ಟೇ ಕಷ್ಟದ ಕೆಲಸ ಎಂಬ ರಾಜಶೇಖರ್ ಮಠಪತಿ ಸರ್ ಅವರ ಹೇಳಿಕೆಗೆ ನಿಮ್ಮ ಭಾಷಾಂತರ ಅನುಭವದ ಅಭಿಪ್ರಾಯವೇನು ಸರ್ ಅಂತ. ಭಾಷಾಂತರ ಕಷ್ಟದ ಕೆಲಸ.
ಕಷ್ಟದ ಕೆಲಸ. ಶಬ್ದಗಳನ್ನು ಹುಡ್ಕೋದು ತುಂಬ ಕಷ್ಟದ ಕೆಲಸ. ಅಫ್ಕೋರ್ಸ್ ಇದರಲ್ಲಿ ಸಾಲುಗಳ ಲೆಕ್ಕಾಚಾರ ಅಲ್ಲ, ಅದು ಒಂದು ಮೀನಿಂಗನ್ನು ಕ್ರಿಯೇಟ್ ಮಾಡೋ ಒಂದು ಪ್ರಕ್ರಿಯೆ, ಒಂದು ಕ್ರಿಯೆ ಅಂತ ನಾನು ಅನ್ಕೋತೀನಿ. ಅಫ್ಕೋರ್ಸ್ ಸರಿ ಅವ್ರು ಹೇಳಿರೋದು ಕಷ್ಟದ ಕೆಲಸ. ಅದೇ ವಧುವರರನ್ನು ಹುಡುಕುವಂಥ, ಹೊಂದಾಣಿಕೆಗೆ ಹುಡುಕುವಂಥ ಒಂದು ಕಷ್ಟದ ಕೆಲಸ ಅಂತ ನೆನ್ಕೊಳ್ಳೋದು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಇಲ್ಲಿವರೆಗೂ ಸುಮಾರು ಸರ್ ಹೇಳ್ದಂಗೆ 70-80 ನಿಮಿಷಗಳ ಕಾಲ ಸೊರೆನ್ ಕಿರ್ಕೆಗಾರ್ಡ್ ಅವರ ಕುರಿತು ಸಾಕಷ್ಟು ವಿಚಾರಗಳನ್ನು ತಾವು ಹಂಚ್ಕೊಂಡಿದ್ದೀರಾ. ಹಾಗೆಯೇ ಸುಮಾರು ಅರ್ಧ ಗಂಟೆಗಳ ಕಾಲ ಹಲವಾರು ಪ್ರಶ್ನೆಗಳಿಗೆ ತಾವು ಉತ್ತರವಾಗಿ ಹಾಗೂ ಅಭಿಪ್ರಾಯಗಳಿಗೆ ತಮ್ಮ ಪ್ರತಿ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಾ. ಒಂದು ಹೊಸ ಒಂದು ಚಿಂತನಾ ಕ್ರಮವನ್ನು ಇಟ್ಕೊಂಡಂಥ ಸೊರೆನ್ ಕಿರ್ಕೆಗಾರ್ಡ್ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ತಾವು ಕೊಟ್ಟಿದ್ದೀರಾ. ಹಾಗಾಗಿ ಧಾರವಾಡ ಕಟ್ಟೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ನಾನು ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ಇಡೀ ಕಾರ್ಯಕ್ರಮದ ರೂವಾರಿಗಳಾಗಿರುವ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಹಾಗೂ ಕುಲಸಚಿವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅವ್ರಿಗೂ ಕೂಡ ನಾನು ಧಾರವಾಡ ಕಟ್ಟೆ ಹಾಗೂ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರಿದ್ರು. ಪ್ರೊಫೆಸರ್ NS ಗುಂಡು ಸರ್, ಆಮೇಲೆ ಡಾಕ್ಟರ್ ಮಂಜುನಾಥ್ ಹಿರೇಮಠ್, ಡಾಕ್ಟರ್ ಆಶಾ ಅರಬ್ ಮೇಡಮ್ ಹಾಗೂ ವಿಕ್ರಮ್ ವಿಸಾಜಿ ಸರ್, ಡಾಕ್ಟರ್ ರೇಣುಕಾ ನಾಯಕ್, ಇಂದಿರಾ ಪಾಟೀಲ್, ಕಾಂಚನಾ ಗೌಂಕರ್, ಹೀಗೆ ಅನೇಕ ಹಿರಿಯರಿದ್ರು. ಅವರೆಲ್ಲರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಚರ್ಚೆಗೆ ಸಾಕಷ್ಟು ಪ್ರಶ್ನೆಗಳನ್ನು ನೀಡಿ ಇನ್ನೊಂದಿಷ್ಟು ವಿಷಯಗಳನ್ನು ನಮಗೆ ಉಣ್ಬಡಿಸ್ಲಿಕ್ಕೆ ಸಹಾಯ ಮಾಡಿದಂಥ, ಚರ್ಚಿನಲ್ಲಿ ಭಾಗವಹಿಸಿದಂಥ VG ದೇಸಾಯಿ ಅವ್ರಿಗೆ, ಆಮೇಲೆ ಪುಟ್ಟು ಕುಲಕರ್ಣಿ ಅವ್ರಿಗೆ, ರಾಜೇಂದ್ರ ಕುಮಾರ್ ಅವ್ರಿಗೆ, ಪರಶುರಾಮ್ ಅವ್ರಿಗೆ, ಶಿಲ್ಪಾ SJ ಅವ್ರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಧಾರವಾಡ ಕಟ್ಟೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವರಿಗೆ, ಖಜಾಂಚಿಯಾದ ಪ್ರಕಾಶ್ ಬಾಳಿಕಾಯಿ ಧಾರವಾಡದವ್ರಿಗೆ, ಹಾಗೆಯೇ ಸದಸ್ಯರಾದ ಭಾಗ್ಯಶ್ರೀ ವಿರಕ್ತಮಠ್, ಇನ್ನೋರ್ವ ಸದಸ್ಯರಾದಂಥ ನಾಯ್ಕ್ ರಂಗಸ್ವಾಮಿ ನಾಯ್ಕ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಡೀ ಒಂದು ಕಾರ್ಯಕ್ರಮದ ಪ್ರತಿಯೊಂದು ವರದಿಯನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ನಾಡಿನ ಮೂಲೆ ಮೂಲೆಗೆ ಕೊಂಡೊಯ್ತಿರುವಂಥ ಬೇರೆ ಬೇರೆ ಪತ್ರಿಕೆ ಮಿತ್ರರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಶನಿವಾರ, ಬರೋ ಶನಿವಾರ 14ನೇ ತಾರೀಕಿಗೆ ಪ್ಯಾಬ್ಲೋ ನೆರೂಡ ಬಗ್ಗೆ ವಿಶೇಷ ಉಪನ್ಯಾಸ ಇರುತ್ತೆ. ಅದನ್ನು ಉಪನ್ಯಾಸಕರಾಗಿ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ತಮ್ಮ ಮಾತುಗಳನ್ನು ಆಡಲಿದ್ದಾರೆ. ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಪನ್ಯಾಸದಲ್ಲಿ ಭಾಗವಹಿಸಿ, ಚರ್ಚೆನಲ್ಲಿ ಭಾಗವಹಿಸಿ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೋಬಹುದು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ. Thank you. ಥ್ಯಾಂಕ್ ಯು.